ಹಾಗೆ ನಿಮ್ಮ ಬಾಲ್ಯ ಜೀವನದಿಂದವೇ ಇದ್ರದೊಂದು ಇಂಪ್ಯಾಕ್ಟ್ ಇತ್ತ, ಇದ್ರದೊಂದು ಇನ್ಫ್ಲುಯೆನ್ಸ್ ಇತ್ತ, ನೀವೀಗ ಎಂತ ಅಚೀವ್ ಮಾಡಿದಿರಿ? ನಮ್ಮ ದಾಮೋದರ ಮೇಷ್ಟ್ರು ಇದೆ, ವಿಜ್ಞಾನ ಮೇಷ್ಟ್ರು. ಅವರು ಹೆಬ್ಬಾವನ್ನು ದೊಡ್ಡ ಅಕ್ವೇರಿಯಂ ಅಲ್ಲಿ ಹಾಕಿ ಸಾಕ್ತಾ ಇದ್ರು. ನಾನು ಹೋಗಿ ಅವ್ರಿಗೆ ಹೇಳಿದ್ದೆ, ನೀವು ಆ ಥರ ಇದು ಮಾಡೋದಕ್ಕಿಂತ ಹೊಡೆದು ಸಾಯಿಸ್ಬೋದಲ್ಲ ಅಂತ. ತುಂಬ ಜನ ಸೇರಿದ್ದಾರೆ. ಅವರಿಗೆ ಕೋಪ ಬಂತು. ಅವರು ಹೇಳಿದ್ರು, ಒಂದು ವಾರದಿಂದ ನನ್ನ ಮನೆಯೊಳಗಿದ್ದ ನನಗೆ ತೊಂದರೆ ಕೊಡ್ತಾ ಇದ್ದೆ, ನೀನು ಅಷ್ಟು ಮಾತಾಡ್ತೀಯಲ್ಲ, ಹಿಡಿದು ದೂರ ಬಿಡು ನೋಡೋಣ. ಬಟ್ ಆ ನೋವಿಗೆ ಅದು ನಿಮ್ಗೆ ಅಟ್ಯಾಕ್ ಮಾಡೋ ಚಾನ್ಸ್ ಇತ್ತು. ಇದು ನಾನು ಈಗ ನಮ್ಗೆ ಬರುವಂತ ಥಾಟ್. ಸೊ ವೆಲ್ಕಮ್ ಟು ಒನ್ ಮೋರ್ ಇನ್ಸ್ಪೈರಿಂಗ್ ಎಪಿಸೋಡ್ ಆಫ್ ಮಂಥನ್ ವಿತ್ ಲಕ್ಷ್ಮಣ್. ಸೊ ಇವತ್ತು ಹಾವು ಅಂತ ಹೇಳಿದ ಕೂಡಲೇ ಸಾಮಾನ್ಯ ಜನರು, ಇನ್ಕ್ಲೂಡಿಂಗ್ ನಾನು ಸಮೇತ, ಎಷ್ಟೋ ದೂರ ಒಂದು ಓಡಿ ಹೋಗ್ತೇನೆ. ಹಾವಲ್ಲ, ಒಂದು ಹಾವಿನ ಹೊರೆ, ಹಾವಿನ ಸ್ಕಿನ್ ನೋಡಿದ್ರೆ ಸಹ ನಾನು ಓಡಿ ಹೋಗ್ತೇನೆ, ಅಷ್ಟು ಹೆದರಿಕೆ ನನಗೆ. ಬಟ್ ಇವತ್ತು ನಮ್ಮೊಂದಿಗೆ ಸಾಧಾರಣ 35 ವರ್ಷದಿಂದ 25,000ಕ್ಕೂ ಹೆಚ್ಚು ಹಾವುಗಳನ್ನು ರೆಸ್ಕ್ಯೂ ಮಾಡಿ ಕಾಡಲ್ಲಿ ಬಿಟ್ಟಿದ್ದಾರೆ. ಪರಿಸರಗೋಸ್ಕರ ಹೋರಾಡಿದ್ದಾರೆ, ಪರಿಸರ ಸಂರಕ್ಷಣೆಗೋಸ್ಕರ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಗುರುರಾಜ್ ಸನಿಲ್ ಅವರು ನಮ್ಮೊಟ್ಟಿಗಿದ್ದಾರೆ. ಗುರುರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದದಕ್ಕೆ. ಮತ್ತೆ ನನ್ನ ಪಾಡ್ಕಾಸ್ಟ್ ಮಂಥನ್ ವಿತ್ ಲಕ್ಷ್ಮಣಿಗೆ ಸ್ವಾಗತಿಸ್ತೇನೆ. ಹಾಗೂ ಬರ್ಲಿಕ್ಕೆ ಒಪ್ಪಿದ್ದೀರಿ. ಸೊ ನಮ್ಮ ಒಂದು ಲಕ್ ಅಂತ ಹೇಳ್ಬೋದು. ಲಕ್ ಏನಿಲ್ಲ ಸರ್, ಏನು ಆಗಬೇಕು ಆಗ್ತಾ ಹೋಗ್ತದೆ. ಯಾವುದು ಪ್ರಕೃತಿ ನಿರ್ಧಾರ ಮಾಡ್ತದೆ ಏನಾಗಬೇಕಂತೇಳಿ, ಅದು ತನ್ನಷ್ಟಕ್ಕೆ ಆಗ್ತಾ ಹೋಗ್ತದೆ. ನಾವು ಇಲ್ಲಿ ಏನು ನಿಮಿತ್ತ, ಒಂದು ಸಿಚುವೇಶನ್ ನಾವು 100% ಕೊಟ್ಟರೆ ಆಯ್ತು. ಶೋರ್, 100%. ಸರ್, ನಾವು ಪಾಡ್ಕಾಸ್ಟ್ ಶುರು ಮಾಡುವ ಮುಂಚೆ, ಎಲ್ಲ ಡಿಸ್ಕಷನ್ ಶುರು ಮಾಡುವ ಮುಂಚೆ, ನಾನೀಗ ಕಾರಲ್ಲಿ ಬರುವಾಗ ಸಹ ಅದೇ ಯೋಚನೆ ಮಾಡ್ತಾ ಇದ್ದೆ. ಒಂದು ವ್ಯಕ್ತಿ ಅವರದ್ದೊಂದು ಸಬ್ಜೆಕ್ಟಲ್ಲಿ ಒಂದು ಎಕ್ಸ್ಪರ್ಟ್ ಆಗಬೇಕಾದ್ರೆ ಅದೆಂಥದೇ ಇರ್ಬೋದು ಸಬ್ಜೆಕ್ಟ್. ಮ್ಯೂಸಿಕ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಪದ್ಯ ಹೇಳೋದಿರ್ಬೋದು, ಇಲ್ಲ ನಿಮ್ಮದೇ ಸಬ್ಜೆಕ್ಟ್ ಹಾಡು ಹಿಡಿಯೋದು ಇರ್ಬೋದು. ಓವರ್ ನೈಟ್ ಅದೇ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ವರ್ಷದಿಂದ ಅದೊಂದು ತಪಸ್ಸೆ ತರ ಒಂದು ನೀವು ಅದ ಎಕ್ಸ್ಪರ್ಟೀಸ್ ಆದ ನಂತರ ಅದಕ್ಕೊಂದು ಕೈ ಹಾಕಿ ಅದರದ್ದೊಂದು ಮಾಡ್ಲಿಕ್ಕೆ ಸಾಧ್ಯ. ಸೊ ಹಾಗೆ ನಿಮ್ಮ ಬಾಲ್ಯ ಜೀವನದಿಂದವೇ ಇದ್ರದೊಂದು ಇಂಪ್ಯಾಕ್ಟ್ ಇತ್ತ, ಇದ್ರದೊಂದು ಇನ್ಫ್ಲುಯೆನ್ಸ್ ಇತ್ತ, ನೀವೀಗ ಎಂತ ಅಚೀವ್ ಮಾಡಿದಿರಿ? ಖಂಡಿತ ಸರ್, ನನ್ನ ಬಾಲ್ಯದಲ್ಲೇ ಇದ್ರ ಬಗ್ಗೆ ನನ್ನಲ್ಲಿ ಒಳಗೆ ಆಸಕ್ತಿಯನ್ನು ಪ್ರಕೃತಿಯೇ ಮೂಡಿಸ್ತು ಅಂತೇಳಿ ನನಗೆ ಈಗ ಅನಿಸ್ತಾ ಇದೆ. ನಾನು ನನಗೆ ನೆನಪಿರುವ ಮಟ್ಟಕ್ಕೆ ನೋಡಿದ್ರೆ ಒಂದು 4-5 ವರ್ಷ ಪ್ರಾಯದಲ್ಲಿ, ನಿಮ್ಗೆ 4-5 ವರ್ಷ ಇರುವಾಗ, ನಾನು ಬಾಲಕ. ಆ ಸಂದರ್ಭ ನಾನು ಇಲ್ಲಿ ಸಗ್ರಿ ಅಂತ ಒಂದು ಪರಿಸರದಲ್ಲಿ ಒಂದು ಗುಡಿಸಲು ನಮ್ದು, ನನ್ನ ಅಜ್ಜಿ ಅಮ್ಮ ಎಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಆ ಸಂದರ್ಭ ನಾನು ಅಲ್ಲೇ ಪಕ್ಕ ಆಸುಪಾಸಲ್ಲಿ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ನನಗೆ ಮನೆಯೊಳಗೆ ಗಂಜಿ ಬೇಯಿಸಿಟ್ಟು ಹೋಗ್ತಾರೆ, ಇದನ್ನ ನೀನು ತಿನ್ನು ಅಂತೇಳಿ, ಊಟ ಮಾಡೋದು. ಇದು ಪ್ರತಿನಿತ್ಯದೊಂದು ಇದು. ನಾನು ಒಬ್ಬನೇ ಇದ್ದೆ ಅವಾಗ. ನನ್ಗೆ ಗೊತ್ತಿಲ್ಲ, ಅಂದ್ರೆ ನನಗೆ ಬಾಲ್ಯದಲ್ಲೂ ಈ ಭಯವನ್ನು ಹುಟ್ಟಿಸಿಲ್ಲ. ಅಲ್ಲಿ ಗುಮ್ಮ ಇದೆ ಹೋಗ್ಬೇಡ, ಇಲ್ಲಿ ಹಾವಿದೆ ಹೋಗ್ಬೇಡ ಅಂತೇಳಿ ನನಗೆ ನನ್ನ ಬಾಲ್ಯದಲ್ಲಿ ನನ್ನ ತಂದೆ ತಾಯಿಗಳು ಹೇಳಿದ ನೆನಪಿಲ್ಲ. ಕರೆಕ್ಟ್. ಸೊ ನಾವೇನ್ ಮಾಡ್ತೇವೆ, ನಮ್ಮ ಬಾಲ್ಯದಲ್ಲಿ ನಮ್ಮ ಮಕ್ಕಳಿಗೆ ನಾವು ಅದನ್ನ ಹೆದರ್ಸೋದ್ರಿಂದ ಬಹುಶಃ ಅವರಲ್ಲಿ ಒಂದು ಭಯ ಹುಟ್ಟಿಕೊಳ್ಬಹುದು. ಪ್ರಕೃತಿ, ಹಾವು, ಭೂತ, ಅದು ಇದೆಲ್ಲ ಇದಿರ್ಬೋದು. ನನಗೆ ಅದು ಏನು ಇರ್ಲಿಲ್ಲ ಅವಾಗ. ನಾನೇನ್ ಮಾಡ್ತಾ ಇದ್ದೆ, ಏನಾದ್ರೂ ಗಂಜಿಯನ್ನ ತಿಂತ ಇದ್ದೆ. ಹೊರಗೆ ದೊಡ್ಡ ಅಂಗಳದ ಎದುರುಗಡೆ ಸಣ್ಣ ಹಾಡಿಯ ತರ ಇದೆ. ಅಲ್ಲೊಂದು ಸ್ವಲ್ಪ ಎತ್ತರದ ಜಿಡ್ಡ, ಒಂದು ಎತ್ತರದ ದಿಣ್ಣೆ ಪ್ರದೇಶ ಇದೆ. ಅಲ್ಲೊಂದು ದೊಡ್ಡ ಹುತ್ತ ಇತ್ತು. ನಾನು ಆಚೆ ಈಚೆ ಓಡಾಡ್ತಾ ಇದ್ದೆ. ಅಲ್ಲಿ ಪಕ್ಕದಲ್ಲಿ ಒಂದು ಹೆಬ್ಬಲಸಿನ ಮರ ಇದೆ, ಹಣ್ಣಿನ ಮರ ಇದೆ. ಅದರಲ್ಲಿ ಆ ಕಾಲದಲ್ಲಿ ನನಗೀಗ ನೆನಪಿರುವಂಥದ್ದು, ಈ ಪಕ್ಷಿಗಳು ಹಣ್ಣು ತಿಂದು ಹೆಬ್ಬಲಸಿನ ಇದನ್ನ ಕೆಳಗೆ ಹಾಕ್ತಾ ಇದ್ವು, ಹಣ್ಣನ್ನ ಅವುಗಳು ತಿಂತ ಅದ್ರ ಒಳಗಿನ ಹೊಡೆದೋಗಿ ನೆಲದಲ್ಲಿ ಅದು ಬೀಳ್ತದೆ. ಅದನ್ನ ನಾನೇನ್ ಮಾಡ್ತಾ ಇದ್ದೆ, ಅದರ ಒಳಗಿನ ಹಣ್ಣನ್ನ ತೆಗೆದು ಅದರ ಮೇಲಿನ ತಿಂದು ಬೀಜವನ್ನ ಗಿಸೇಲಿ ಹಾಕ್ಬಿಡೋದು. ಮತ್ತೆ ಬಂದು ಬೆಂಕಿಗೆ ಹಾಕಿ ಅಜ್ಜಿಯೆಲ್ಲ ಸುಟ್ಟು ಕಡಲೆಕಾಯಿ ತರ ಕೊಡ್ತಾ ಇದ್ದೆ. ಅದನ್ನ ತಿಂತ ಅಲ್ಲಿಗೆ ಹೋಗ್ತಾ ಇದ್ದೆ. ಒಂದಿನ ನಾನು ಆ ಹುತ್ತದ ಹತ್ರ ಹೋಗುವಾಗ 2 ಹಾವುಗಳು ಒಂದಕ್ಕೊಂದು ಹೊರಳಾಡ್ಕೊಂಡು ಆ ಹುತ್ತದ ಒಳಗೆ ಹೋಗಿದ್ದು ನೋಡಿದೆ. ನನಗೆ ಒಮ್ಮೆಲೆ ಕ್ಯೂರಿಯಾಸಿಟಿ, ಒಂದು ರೀತಿ ಫಸ್ಟ್ ಟೈಮ್ ನೋಡಿದೆ. 2 ಹಾವುಗಳು ಒಂದು ರೀತಿ ಮೈಗೆ ಮೈ ಹೊರಸ್ಕೊಳ್ತಾ ಒಳಗೆ ಹೋದ್ವು. ಮತ್ತೆ ಒಂದ್ಸಲ ಹೊರಗೆ ಬಂದು ತುಂಬಾ ಆಸಕ್ತಿಯಲ್ಲಿ ನಾನು ನೋಡಿದ್ದು ನೆನಪಿದೆ ನನಗೆ. ಬಟ್ ಅಲ್ಲಿಂದ ಭಯನೂ ಇರ್ಬೋದು, ಬಟ್ ಅದಕ್ಕಿಂತ ತೀವ್ರವಾದ ಕುತೂಹಲ ಇದ್ದುದರಿಂದ ನೋಡಿದೆ. ಮತ್ತೆ ಆ ಹಾವುಗಳು ಕಾಣಿಸ್ಲಿಲ್ಲ. ಈಗ ನನಗೆ ಅದು ಗೊತ್ತಾಗಿದೆ, ಅದು ಮಿಲನ ಅಂತೇಳಿ, ಗಂಡು ಹೆಣ್ಣು ಹಾವುಗಳ ಮಿಲನ, ಮೇಟಿಂಗ್ ಅಂತ ಗೊತ್ತಾಗಿದೆ. ಸೊ ಅವಾಗ ಗೊತ್ತಿಲ್ಲ. ಮರುದಿನ ಪುನಃ ಅದೇ ಹೊತ್ತಿಗೆ ಹೋಗಿ ನೋಡಿದೆ. 2-3 ದಿನ ನಾನು ಅಲ್ಲಿ ಕಾದದ್ದು ನೆನಪಿದೆ. ಆನಂತರ ಇಲ್ಲ. ಮತ್ತೆ ಹೋಯ್ತದು. ಮತ್ತೆ ಅದು ಇರ್ಬೋದು ನನ್ನಲ್ಲಿ ಒಂದು ಪ್ರಚೋದನೆ ಅಂತೇಳಿ ಹಾವುಗಳ ಬಗ್ಗೆ. ಆ ನಂತರ ನಾನು ಕಡಿಯಾಳಿ ಹಿರಿಯ ಪ್ರಾಥಮಿಕ ಶಾಲೆ, ಇಲ್ಲಿ ನಾನು ವಿದ್ಯೆ ಕಲ್ತದ್ದು. 2ನೇ ಕ್ಲಾಸಿಗೆ, 1ನೇ ಕ್ಲಾಸ್ ಬೇರೆ ಶಾಲೆಯಲ್ಲಿ ಓದಿದ್ದು ನಾನು. 2ನೇ ಕ್ಲಾಸಿಗೆ ಅಲ್ಲಿ ಹೋಗುವಾಗಲೇ ನಾನು
ನಮ್ಮ ದಾಮೋದರ ಮೇಷ್ಟ್ರು ಇದೆ, ವಿಜ್ಞಾನ ಮೇಷ್ಟ್ರು, ದಾಮೋದರ ಮೇಷ್ಟ್ರು, ದಾಮೋದರ ಆಚಾರ್ಯ ಅಂತ. ಅವ್ರು ಹೆಬ್ಬಾವನ್ನ ದೊಡ್ಡ ಅಕ್ವೇರಿಯಂ ಅಲ್ಲಿ ಹಾಕಿ ಸಾಕ್ತಾ ಇದ್ರು. ದೊಡ್ಡ ಅಕ್ವೇರಿಯಂ ಅಂದ್ರೆ ಮನೆಯಲ್ಲಿ ಅಲ್ಲ, ಶಾಲೆಯೊಳಗೆ. ಶಾಲೆಯಲ್ಲಿ ಶಾಲೆಯೊಳಗೆ. ಅದಕ್ಕೆ ಈ 6ನೇ 7ನೇ ಕ್ಲಾಸ್ನ ಮಕ್ಕಳು ಇಲಿ ಹೆಗ್ಗಣವನ್ನ ತಂದು ಹಾಕೋದು ಅವ್ರು ಸಾಕ್ತಾ ಇದ್ರು. ಮಕ್ಕಳಿಗೆ ಆರ್ಡರ್ ಮಾಡ್ತಾ ಇದ್ರು. ಇಲಿ ಸಾಕ್ಲಿಕ್ಕೆ ಏನಾದ್ರು ರೀಸನ್ ಉಂಟಾ? ಮಕ್ಕಳಿಗೋಸ್ಕರ. ಅವ್ರು ವಿಜ್ಞಾನ ಮೇಷ್ಟ್ರು. ಹಾವುಗಳ ಬಗ್ಗೆ ಭಯ ನಿವಾರಣೆ ಮಾಡುವಂತದ್ದು ಮತ್ತೆ ಅಷ್ಟು ಮಾಹಿತಿ ಈಗ ಸಾಕ್ಲಿಕ್ಕಿಲ್ಲ. ಅಂದ್ರೆ 72ನೇ ಇಸ್ವಿಯಲ್ಲೇ ಬ್ಯಾನ್ ಆಗಿದೆ, ಸಂರಕ್ಷಣೆ ಅಂತ ಆಗಿದೆ, ವೈಲ್ಡ್ ಲೈಫ್ ಆಕ್ಟ್ ಬಂದಿದೆ. ಅವಾಗ ಅದು ಅಷ್ಟು ಇದು ಇರ್ಲಿಲ್ಲ ನನ್ನ ಇದರಲ್ಲಿ. ಆ ಸಂದರ್ಭ ಅವ್ರು ಸಾಕ್ತಾ ಇದ್ರು. ಅದನ್ನ ನಾನು ಮೊದಲ ಬಾರಿ ನೋಡಿದ ನಂತರ ನನ್ನಲ್ಲಿ ಆ ಕುತೂಹಲ ಇನ್ನೂ ಜಾಸ್ತಿ ಆಯ್ತು. ಪ್ರತಿನಿತ್ಯ ನಾನು ಹೋಗುದು ಮೊದಲ ಆ ಹೆಬ್ಬವನ್ನು ನೋಡ್ತಾ ನಿಂತ್ಕೊಳ್ತಾ ಇದ್ದೆ. ನಾನು ಮತ್ತೆ ತುಂಬಾ ಹುಡುಗರು ಅವರು. ಮತ್ತೆ ಎಲ್ಲಿ ತನಕ ನಮ್ಮ ಒಂದು ಗಮನ ಹೋಗ್ತಾ ಇತ್ತಂದ್ರೆ, ನಮ್ಮ ಪೂರ್ಣ ಥಾಟ್ಲೆಸ್ ಆಗಿ ಹೆಬ್ಬವನ್ನು ನೋಡ್ತಾ ಇದ್ದದ್ದು ನಮ್ಗೆ ಹಿಂದ್ಗಡೆ ಬೆತ್ತದಿಂದ ಪೆಟ್ಟು ಬೀಳೋಗ್ಲಿಕ್ಕೆ ಗೊತ್ತು. ಹೌದು, ಕ್ಲಾಸ್ ಗೋಡಿ ಅಂತೇಳಿ ನಮ್ಗೊಂದು ಕುತೂಹಲ. ಮತ್ತೆ 6ನೇ 7ನೇ ಕ್ಲಾಸ್ನ ಮಕ್ಕಳು ಇದನ್ನ ಇಲಿ ಹೆಗ್ಗಣವನ್ನ ತಂದು ಅದಕ್ಕೆ ಹಾಕೋದು, ಅದು ಸುತ್ತ ಹಾಕೊಂಡು ಉಸಿರುಗಟ್ಟಿಸಿ ಆ ಜೀವಿಯನ್ನ ನುಂಗೋದು, ಅದನ್ನೆಲ್ಲ ನೋಡ್ತಾ ಇದ್ದೆ ನಾನು. ಹಾಗೆ ನೋಡ್ತಾ ನೋಡ್ತಾ ನನ್ನ 4ನೇ ಕ್ಲಾಸಿಗೆ ನಾನು ಬರುವಾಗ ಒಂದು ರಾತ್ರಿ ಕಡಿಯಾಳಿ ದೇವಸ್ಥಾನದಲ್ಲಿ ಉತ್ಸವ ನಡೀತದೆ. ಅದು ರಾತ್ರಿ ಒಂದು 10 ಗಂಟೆ ಹೊತ್ತಿಗೆ ಮುಗೀತದೆ. ನಾವು 4-5 ಹುಡುಗರು, ನಮ್ದು ಶಾಲೆ ಹಿಂದ್ಗಡೆ ಮನೆ ಇತ್ತು, 1 ಕಿಲೋಮೀಟರ್ ಅಂತರದಲ್ಲಿ. ನಾವು 3-4 ಹುಡುಗರು ಒಟ್ಟಿಗೆ ವಟಾರದವರು ಹೋಗ್ತಾ ಇದ್ವಿ. ರಾತ್ರಿ ನಡ್ಕೊಂಡು ಬರ್ತಾ ಇರುವಾಗ ಶಾಲೆಯ ಪಕ್ಕದಲ್ಲಿ ಒಂದು ಹಾವು ರಸ್ತೆ ದಾಟ್ತಾ ಇದೆ. ನನಗೆ ನೋಡಿದ ಕೂಡಲೇ ನನಗೆ 4 ವರ್ಷ ಹೆಬ್ಬವನ್ನು ನೋಡಿದ್ದು ಬಣ್ಣ, ಅದರ ರೂಪರೇಷೆ ಎಲ್ಲ ನೆನಪಲ್ಲಿತ್ತು. ಇದು ಹೆಬ್ಬಾವು ಇರ್ಬೇಕು ಅಂತ ಹಿಡ್ದೆ ನಾನು ಅಲ್ಲಿ. 4th ಸ್ಟ್ಯಾಂಡರ್ಡ್ ಹಿಡ್ದೆ. ಹೆದರಿಕೆ ಅಲ್ಲ, ಅಲ್ಲಿ ಏನು ಬರ್ಲಿಲ್ಲ ಸರ್. ನನಗದು ಹಿಡಿಬೇಕು ಅನ್ನೋ ಒಂದು ಆಲೋಚನೆ ಮಾತ್ರ ಇತ್ತು ನನ್ಗಂದ್ರೆ. ಆ ಜೀವಿಯ ಮೇಲೆ, ಆ ಜೀವಿಗಳ ಮೇಲೆ ಒಂದು ಆಕರ್ಷಣೆ ಇತ್ತು ಒಳಗಿಂದ. ನನಗೆ ಈಗ ಅನಿಸ್ತಾ ಇದೆ, ಇಲ್ದಿದ್ರೆ ಯಾರು ಪಕ್ಕನೆ ಕೈ ಹಾಕ್ಲಿಕ್ಕೆ ಹೋಗ್ತಾರೆ? ನನ್ನೊಟ್ಟಿಗೆ 4-5 ಮಕ್ಕಳಿದ್ರು. ಬಟ್ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಈ ಒಂದು ಯಾರು ಇಲ್ಲ. ನಾನು ಅದೇ ಎನ್ಕ್ವೈರಿ ಮಾಡಿದೆ, ಯಾರಾದ್ರೂ ಹಾವು ಹಿಡಿತಾ ಇದ್ರೆ ಜೆನೆಟಿಕ್ ಆಗಿ ಬಂದಿರಬಹುದಾ? ಯಾರು ಇಲ್ಲ. ಆ ನಂತರ ಇದನ್ನ ಹಿಡ್ದು ಡಬ್ಬ ಬೇಕಲ್ಲ, ಅಲ್ಲಿ ಪಕ್ಕದಲ್ಲಿ ಟೀಚರ್ ಮನೆ ಇದೆ ನಮ್ದು. ನನ್ನ ಜೊತೆ ಇದ್ದ ಹುಡುಗ ಹೇಳಿದೆ, ಟೀಚರ್ ಅಲ್ಲಿ ಬಾಗಿಲು ಬಡ್ದು ಇತ್ತ ಅಂತೇಳಿ. ಬಟ್ ನಿಮ್ಮ ಕೈಯಲ್ಲಿ ಉಂಟು? ಕೈಯಲ್ಲಿ ಮೆಲ್ಲ ಹ್ಯಾಂಡ್ ಮಾಡ್ತೀನಿ. ನನ್ ಕಚ್ಚಿ ಇಲ್ಲ ಅದು. ನಾನು ಹಿಡಿದ ನಂತರ ಅವ್ರು ಹೋದ್ರು, ಅಲ್ಲಿ ಟೀಚರ್ ಬಾಗಿಲು ಬಡ್ದ ನಂತರ ಅವರು ಏನೋ ಒಂದು ಡಬ್ಬ ಖಾಲಿ ಮಾಡಿ ಕೊಟ್ರು. ಅಲ್ಲಿ ಹಾವು ಉಂಟಂತ ಹೇಳಿ ವಟಾರದಲ್ಲಿ ಉಂಟಲ್ಲ, ಹೋಗ್ಲಿ ಅಂತ ಹೇಳಿ. ಅವ್ರು ಅಲ್ಲಿ ಮೊದ್ಲು ಏನ್ ಗಮನಿಸಿದ್ರು ಅಂದ್ರೆ, ಹಾವು ಮೊದ್ಲು ಹೋಗ್ಲಿ, ಮತ್ತೆ ಹುಡುಗರ ಜಾಗ್ರತೆ ಅಂತೇಳಿ. ನಾನು ಅವ್ರು ತಂದ ಡಬ್ಬಕ್ಕೆ ಹಾಕಿದೆ. ಅಲ್ಲೇ ಪಾಗಾರ ಹತ್ತಿದೆ ಶಾಲೆದ್ದು, ಒಳಗೆ ಇಟ್ಟೆ, ಬಂದ್ ಮಾಡಿ ಮನೆಗೆ ಹೋಗಿ ಮಲ್ಕೊಂಡೆ. ರಾತ್ರಿ ಇಡೀ ನಿದ್ದೆ ಇಲ್ಲ ನನಗೆ. ಅಂದ್ರೆ ಅದು ಏನು ನಾನು ಹೇಳ್ತಿದ್ದೀನಿ, ನಾಳೆ ವಿಜ್ಞಾನ ಮೇಷ್ಟ್ರಿಗೆ ತೋರಿಸ್ಬೇಕು ಅಂತೇಳಿ. ಹಾಗೆ ಮರುದಿನ ಬೆಳಿಗ್ಗೆ ಬೇಗ ಶಾಲೆಗೆ ಹೋದೆ. ವಿಜ್ಞಾನ ಮೇಷ್ಟ್ರು ಬಂದ್ರು, ದಾಮೋದರ ಮೇಷ್ಟ್ರು ಬಂದ್ರು. ನಾನು ಅವ್ರಿಗೆ ಹೇಳಿದೆ, ಹುಡುಗರು ಹೇಳಿದ್ರು, ಇವನು ಹಾವು ಹಿಡಿದಿದ್ದಾನೆ ಸರ್ ಅಂತ ಹೇಳಿ. ಎಲ್ಲಿದೆ? ಇಲ್ಲೇ ಪಕ್ಕದಲ್ಲಿ ಇಟ್ಟಿದ್ದೇನೆ ಅಂತ ನಾನು ಇದು ತಂದಿಟ್ಟೆ. ಅವ್ರು ನೋಡಿದ್ರು, ಇದು ಹೆಬ್ಬಾವು ಅಂತ ಹೇಳಿದ್ರು. ಹೇಳಿ ಬೈದ್ರು, ಇನ್ನೊಮ್ಮೆ ಹಾವಿನ ಪರಿಚಯ ಇಲ್ಲದೆ ಮುಟ್ಟಿದ್ರೆ ಜಾಗ್ರತೆ, ಒಂದು ವೇಳೆ ಇದು ವಿಷದ ಹಾವಾಗಿದ್ರೆ ಏನ್ ಮಾಡ್ತಾ ಇದ್ದೀನಿ ನೀನು ಅಂತ ಹೇಳಿದ್ರು. ನನಗೆ ಅದು ಗಮನ ಹೋಗ್ಲಿಲ್ಲ. ಆದ್ರೆ ಬೆನ್ನಲ್ಲಿ ಅವ್ರು ಹೇಳಿದ್ರು, ನೀನ್ ಆಗ್ಬಹುದು ಮಾರಾಯ, ನೀನು ಒಳ್ಳೆ ಧೈರ್ಯ ಉಂಟು. ಅದನ್ನ ನನ್ನ ಒಳಗೆ ಅದು ಕೂತ್ಕೊಂಡಿದೆ. ಅವ್ರು ಶಬಾಷ್ ಇದ್ ಮಾಡಿದ್ದು. ಅನಂತರ ಅದು ಆ ಚಪ್ರ ಅಲ್ಲಿ ಮುಗೀತು. ಮತ್ತೆ 88ನೇ ಇಸ್ವಿಯಲ್ಲಿ ನನ್ಗೆ ಅವಾಗೊಂದು ಹೆಚ್ಚು ಕಮ್ಮಿ 20 ವರ್ಷ, 18-20 ವರ್ಷದ ವಯಸ್ಸು ನನಗೆ. ಅವಾಗೊಂದು ನಾನು ನಾಗರಹಾವನ್ನ ಹಿಡ್ದನ ಒಂದು ಚಾಲೆಂಜ್ ಅಲ್ಲಿ. ನಾಗರಹಾವ್ ನಮ್ಮ ದೊಡ್ಡನಗುಡ್ಡೆಯಲ್ಲಿ ನಾವು ವಾಸ ಆವಾಗ, ಅಲ್ಲಿ ಒಬ್ರು ಈ PPCL ಲೆಕ್ಚರರ್ ಆಗಿದ್ರು ಒಬ್ರು. ಅವ್ರೀಗ ತೀರಿ ಹೋದ್ರು. ಅವರ ಮನೆಗೊಂದು ನಾಗರಾವ್ ಬಂದಿತ್ತು. 1 ವಾರದಿಂದ ಮನೆ ಒಳಗಿತ್ತಂತೆ. ಅಲ್ಲಿ ಹಾವು ಹಿಡಿಯೋರು ಯಾರು ಇರ್ಲಿಲ್ಲ ಆ ಕಾಲದಲ್ಲಿ. ಒಳಗೆ ಬಂದಿತ್ತು ಅಂತೇಳಿ ಇವರು 1 ವಾರದ ನಂತರ ದೋಟಿಯಿಂದ ಸಿಕ್ಕಿ ದೋಟಿಯಿಂದ ಹೊರಗಾಕಿ ಎದ್ವಾ ಮೇಲೆ ಕೆಳಗೆ ಹಾರಿಸ್ತಾ ಬರ್ತಾ ಇದ್ರು. ಅಂದ್ರೆ ಅದಕ್ಕೊಂದು ನೋವಾಗ್ತದೆ. ಒಂದು ಅಂದ್ರೆ ಚಾನ್ಸಸ್ ಇಲ್ಲ, ಹಗ್ಗದ ತರ ಎತ್ತಿ ಬಿಸಾಡ್ತಾ ಇದ್ರು. ನಾವು ಅದೇ ಸ್ವಲ್ಪ ದೂರದಲ್ಲಿ ಒಂದು 100 ಮೀಟರ್ ದೂರದ ಒಂದು ಅಂಗಡಿಯ ಜಗಲಿಯಲ್ಲಿ 4-5 ಜನ ಕೂತ್ಕೊಂಡಿದ್ವಿ ಹುಡುಗರು. ನಮಗೆ ನಾಗರಹಾವು ಅಂದ್ರೆ ನಮ್ಮ ತಂದೆ ತಾಯಿಗಳು ಹೇಳಿದ್ದು ಅದು ದೇವರು ಅಂತ. ಈ ನಾಗರಹಾವನ್ನು ಇವರು ಆರಾಧನೆ ಮಾಡುವವರೇ, ಯಾರು ಇವ್ರು ಲೆಕ್ಚರರ್ ಅಂತ ಹೇಳಿದ್ರೆ ಅವ್ರು ಆರಾಧನೆ ಮಾಡುವವರು. ಬಟ್ ಅವ್ರು ಹಾರಿಸ್ಕೊಂಡು ಇದು ಮಾಡಿದ್ರಲ್ಲ, ನನಗೆ ಅವರಿಗೆ ಸಹ ಹೆದರಿಕೆ. ಅವ್ರ ತಪ್ಪಲ್ಲ, ಅವರು ದೇವರಾದ್ರು, ನಾಗ ದೇವರಾದ್ರು, ಮನೆಯೊಳಗೆ ಯಾರು ಇಟ್ಕೊಳ್ತಾರೆ ಸರ್ಪ ಮೇಲೆ, ವಿಷ ಜಂತು ಅಲ್ಲ, ಅವ್ರದ್ದು ತಪ್ಪಲ್ಲ. ಬಟ್ ಆವಾಗ ನನ್ಗನ್ಸಿದ್ದು ಇವ್ರು ಯಾಕೆ ದೇವ್ರಂತ ನಂಬುವಂತ ಜೀವನ ಇಷ್ಟು ಹಿಂಸೆ ಮಾಡ್ತಾರೆ ಅಂತೇಳಿ ನಾನು 4-5 ಜನ ನಾನು ಹೋಗಿ ಅವ್ರಿಗೆ ಹೇಳಿದೆ, ನೀವು ಆ ತರ ಇದು ಮಾಡೋದಕ್ಕಿಂತ ಹೊಡೆದು ಸಾಯಿಸ್ಬೋದಲ್ಲ ಅಂತ. ನಮ್ಮದು ಒರಟು ಸ್ವಭಾವ ಅವಾಗ. ನಮ್ಗಂದ್ರೆ ಒಂದು ರೀತಿ ಬಿಸಿ ರಕ್ತ ಅಂತ ಹೇಳ್ತಾರಲ್ಲ, ಒಟ್ಟು ಅಂದ್ರೆ ಯಾರು ಹಿರಿಯರನ್ನ ಭಾವ ಇಲ್ಲ. ನಮ್ಮ ಸಿಚುವೇಶನ್ ಸ್ಪೆಸಿಫಿಕ್. ಮತ್ತೆ ಬೆಳೆದ ರೀತಿನೂ ಹಾಗೆ, ನಾವು ಒರಟಾಗಿ ಬೆಳೆದ. ನನ್ನ ಜೀವನ ಬೇರೆ ರೀತಿ, ಮುಂದಕ್ಕೆ ಮಾತಾಡೋಣ.
ಅಲ್ಲಿಂದ ಅವರಿಗೆ ತುಂಬ ಜನ ಸೇರಿದ್ದಾರೆ, ಅವರಿಗೆ ಕೋಪ ಬಂತು. ಅವರು ಹೇಳಿದ್ರು, ಒಂದು ವಾರದಿಂದ ನನ್ನ ಮನೆಯೊಳಗಿದ್ದ ನನಗೆ ತೊಂದರೆ ಕೊಡ್ತಾ ಇದೆ, ನೀನು ಅಷ್ಟು ಮಾತಾಡ್ತೀಯಲ್ಲ, ಹಿಡಿದು ದೂರ ಬಿಡು ನೋಡೋಣ ಅಂತ ಹೇಳಿದ್ರು ಅವರು. ಅವ್ರು ಸಹ ಅದು ಕೋಪದಲ್ಲೇ ಹೇಳಿದ್ದು, ಅಂದ್ರೆ ಅವರು ಯಾವ ರೀತಿ ಹೇಳಿದರು, ಬಟ್ ಏನೋ ಒಂದು ಚಾಲೆಂಜ್ ಮಾಡಿದ್ರು. ನಮ್ಮ ಇದರಲ್ಲಿ ನಾನು ಸ್ವಲ್ಪ ಧೈರ್ಯವಂತ ಅಂತ ಹೆಸರು, ಈ ಧೈರ್ಯ ಗ್ಯಾಂಗ್ ಅಲ್ಲಿ. ಆದ್ರೆ ಧೈರ್ಯ ಏನು ಅಂತ ಮತ್ತೆ ಅರ್ಥ ಆದ್ರು ನಮ್ಗೆ, ಅದು ಏನು ಭಂಡ ಧೈರ್ಯ ಅದು. ಏನಾಯ್ತು, ಹಿಡಿದ್ರೆ ಏನಾಗುತ್ತೆ ಅಂತ ಕೇಳಿದೆ. ಸುಮ್ಮನೆ ನಾನು ಹಿಡಿಲಿಕ್ಕೆ ಧೈರ್ಯ ಇದಿಲ್ಲ, ತಯಾರಿಲ್ಲ, ಹಿಡಿದ್ರೆ ಏನಾಗುತ್ತೆ ಅಂತ ಕೇಳಿದೆ. ನೀನು ಹಿಡಿ ನೋಡೋಣ ಅಂತ ಹೇಳಿದ್ರು. ನಾನು ಆಚೆ ನೋಡಿದೆ, ನೋಡಿ ಅದು ಹೆಡೆ ಎತ್ತಿ ಅವರನ್ನೇ ಗಮನಿಸ್ತಾ ಉಂಟು. ನಾನು ಹೋಗಿ ಹಿಂದ್ಗಡೆಯಿಂದ ಕೈ ಹಾಕಿ ಎತ್ತಿ ಅದು ಅವರನ್ನೇ ನೋಡ್ತಾ ಉಂಟು, ಅದು ಬುಸ್ಕೊಡ್ತಾ ಉಂಟು. ನಾನು ಎತ್ತಿದ್ದು ಗೊತ್ತಿಲ್ಲ ಅದಕ್ಕೆ. ಸುಬ್ರಹ್ಮಣ್ಯ ಅಂತ ನನ್ನ ಫ್ರೆಂಡ್ ಇದ್ದ, ಅವನ ಹತ್ರ ಹೇಳಿದೆ, ನೋಡಿ ಅಲ್ಲಿ ಅಂಗಡಿಯ ಜಗಲಿಯಲ್ಲಿ ಒಂದು ಕೊಡಪನ ಉಂಟು, ಅದಂತ ಅಂತ ಹೇಳಿದೆ, ಸಿಗ್ನಲ್. ಅವ್ನು ತಂದು ಕೂಡಲೇ ಅದರೊಳಗೆ ಹೇಗೆ ಹಾಕಿದನೋ ಗೊತ್ತಿಲ್ಲ, ನಾನು ಹಾಕಿ ಬಾಯಿಗಟ್ಟಿದ್ದೀನಿ ಬಟ್ಟೆ ತಂದು. ಬಟ್ ನೀವು ಮುಖದ ಹತ್ರ ನಡು ಶರೀರದಲ್ಲಿ ಹೀಗೆ ಎತ್ಕೊಂಡಿದ್ದೇನೆ, ಅದು ಹೆಡೆ ಎತ್ತಿ ನಿಂತಿದೆ, ಅವರನ್ನೇ ನೋಡ್ತಾ ಉಂಟು. ಯಾಕಂದ್ರೆ ಅವ್ರು ಟಾರ್ಚರ್ ಮಾಡಿದಾರೆ, ಅದಕ್ಕೆ ಗಮನ ಅವರ ಮೇಲೇನೆ ಉಂಟು. ಬಟ್ ಆ ನೋವಿಗೆ ಅದು ನಿಮ್ಗೆ ಅಟ್ಯಾಕ್ ಮಾಡೋ ಚಾನ್ಸ್ ಇತ್ತು. ಇದು ನಾನು ಈಗ ನಮ್ಗೆ ಬರುವಂತ ಥಾಟ್. ಕರೆಕ್ಟ್. ನನಗೆ ಆ ಕ್ಷಣ ನನಗೆ ಅನಿಸಿದ್ದು, ಪ್ರಕೃತಿ ನಿಮ್ಮಿಂದ ಏನು ಕೆಲಸ ಮಾಡಿಸ್ಬೇಕೋ ಆ ಕ್ಷಣ ಮಾಡಿಸ್ಬಿಡ್ತದೆ. ಆವಾಗ ಮಾಡು ಅನ್ನೋ ಒಂದು ಥಾಟ್ ಮಾತ್ರ ಇರ್ತದೆ, ಮತ್ತೆ ಬೇರೆ ಯಾವುದೇ ಇಲ್ಲ. ಅದಾದ ನಂತರ ನಮ್ಗೆ ಯೋಚನೆ ಈಗ ನಿಮ್ಗೆ ಬಂದಾಗ ಬಂತು. ಕರೆಕ್ಟ್. ನನಗೆ ಅಲ್ಲಿ ಆ ಹಿಡಿದು ಕೂಡಲೇ ನನ್ನ ಸುತ್ತದಲ್ಲಿ ಈಗಲೂ ಕಿವಿಯಲ್ಲಿ ಶಬ್ದ ಇದೆ, ಅದು ವಿಷದ ಹಾವು ಮಾರ, ಬಿಡು ಮಾರ ಬೊಬ್ಬೆ ಹೊಡಿತಿದ್ದಾರೆ ಕೆಲವರು. ಅಲ್ಲಿ ಎಂಥದ್ದು ಇಲ್ಲ, ಕೇವಲ ಒಂದು ಥಾಟ್ಲೆಸ್ ಸ್ಟೇಟ್ ಅಲ್ಲಿ ಹಾವು ಹಿಡಿದೇನೆ, ಒಂದು ಕೋಪದಲ್ಲಿ. ಕರೆಕ್ಟ್. ಚಾಲೆಂಜ್ ಅನ್ನು ಸ್ವೀಕಾರ ಮಾಡಿ. ಅದು 88ನದ್ದು. ಅದು ಸೆಕೆಂಡ್ ಟೈಮ್. ಫಸ್ಟ್ ನಾಗರ ಹಿಡಿದ ನಂತರ ಅದೇ ನೋಡಿ, ಅದಾದ ನಂತರ ಹಾವು ಹಿಡಿದೆ, ಇದು ಮಾಡಿದೆ. ಅವರೆಲ್ಲ ತುಂಬಾ ಇದು ಮಾಡಿದ್ರು, ಅಲ್ಲಿ ಅಪ್ರಿಷಿಯೇಟ್ ಮಾಡಿದ್ರು. ಮತ್ತೆ ಲೆಕ್ಚರರ್ ಹೊರಟೋಗಿದ್ರು, ಮತ್ತೆ ತಗೊಂಡೋಗಿ ನಾವೊಂದು ಮೀಸೆ ಬಿಟ್ರ ಪಾಡಿ ಅಂತ ಉಂಟು, ಅಲ್ಲಿ ಹೋಗಿ ಹಾಕಿದ್ವಿ, ಬಿಟ್ಟು ಬಂದ್ವಿ. ಮತ್ತೆ ನಾನು ಎಣಿಸಿದೆ, ಇದು ಎಂಥದ್ದು ಇದು, ಈ ತರ ಕಚ್ಚಿದ್ರೆ ಅಂತೇಳಿ ಎಲ್ಲ ಬರ್ತದೆ ಥಾಟ್. ಅಲ್ಲಿ ನೋಡಿದ ಜನ 2ನೇ ಬಾರಿ ಒಬ್ಬರ ಪೊಲೀಸ್ನವರ ಮನೆಯ ಹಿಂದ್ಗಡೆ ನಾಗರಾವ್ ಬಂದಿದೆ ಅಂತ ನನ್ನನ್ನು ಕರೆದಿದ್ದಾರೆ. ಆವಾಗ ನನಗೆ ಹಾವು ಹಿಡಿಲಿಕ್ಕೆ ಹೋಗುವಂತ ಆಲೋಚನೆ ಇಲ್ಲ, ನಾನು ಬರೋದಿಲ್ಲ, ನನಗೆ ಹಾವು ಹಿಡಿಲಿಕ್ಕೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟೆ. ನನಗೆ ಭಯ ಶುರುವಾಗಿದೆ. ಇಲ್ಲಿ ಏನೋ ಒಂದು ಪ್ರಚೋದನೆ ಬಂತು ಹೇಳಿದೆ, ಅಲ್ಲಿ ಅದೊಂದು ಕೆಲಸ ರೀತಿಯಲ್ಲಿ ಹೋಗಿ ಇಲ್ಲ. ಅವರು ಮತ್ತೆ ಅಲ್ಲೊಬ್ರು ನಮ್ಮ ಹೋಟೆಲ್ ಸಾಹೇಬ್ರು ಇದ್ರು, ಅವ್ರು ಹೇಳಿದ್ರು, ಹೋಗಿ ಓಡಿಸಿ ಆದ್ರೂ ಬಾ ಮಾರೆ, ಅವ್ರಿಗೆ ಹೆದರಿಕೆ ಆಗ್ತದಲ್ಲ, ಓಡಿಸಿ ಆದ್ರೂ ಬಾ ಅಂತ ಹೇಳಿದ್ರು. ನಾನು ತುಂಬ ಆಲೋಚನೆ ಮಾಡಿದೆ, ಧೈರ್ಯ ತಂದ್ಕೊಂಡೆ, ಅಲ್ಲಿ ಹೋಗಿ ನೋಡುವಾಗ ಬಿಲದಲ್ಲಿ ಉಂಟು ಹಾವು. ಅದು ನಾನು ಹೇಳಿದೆ, ಬಿಲ ಅಗಿಲಿಕ್ಕೆಲ್ಲ ಆಗುದಿಲ್ಲ, ಹೊರಗೆ ಬರುವ ತನಕ ಕಾಯುವ ಅಂತ. ನನ್ನ ಜೊತೆ ಮತ್ತೆ ಆ 3 ಫ್ರೆಂಡ್ಸ್ ಇದ್ರು, ಅವ್ರಿಗೆ ಅವರು ಕೂಡ ಪ್ರಚೋದನೆ ಮಾಡಿದ್ದಾರೆ, ಹೋಗು ಮರ, ನೋಡು ನಾನು ಹಿಡಿಯುವುದು ಅವ್ರು ನೋಡ್ಬೇಕು ಅಂತೇಳಿ. ಒಂದ್ ರೀತಿಯಲ್ಲಿ ನಾನು ಸಾಯುದು ಕೂಡ ನೋಡ್ಬೇಕಂತ ಇರ್ತಾರೆ. ಅವ್ರೇನ್ ಮಾಡಿದ್ರು, ಅಲ್ಲಿ ಹೋದ ಕೂಡಲೇ ನೋಡಿದೆ. ನನಗೆ ಧೈರ್ಯನೇ ಬರ್ತಾ ಇಲ್ಲ ಅದು ಹಿಡಿಲಿಕ್ಕೆ, ಯಾಕಂದ್ರೆ ನಾನು ಹಿಡಿಲಿಕ್ಕೆ ಬಂದವ. ಈಗ ಅಲ್ಲಿ ಏನು ಚಾಲೆಂಜ್ ಇಲ್ಲ. ನಿಮ್ಮ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ಸ್, ಇವರೊಂದು ಹೆಲ್ಪ್ ಮಾಡ್ತಾರೆ ಅವರಿಗೆ, ನನಗೆ ನನ್ನ ಮೇಲೆ ಏನೂ ಇಲ್ಲ. ಅದು ಸುಮಾರು ಹೊತ್ತು ನಂತರ ಹೊರಗೆ ಬಂತು. ಅದ್ರ ನಡುವೆ ಆ ಪೊಲೀಸರ ಹೆಂಡತಿ 3 ಜನಕ್ಕೂ ಜ್ಯೂಸ್ ಮಾಡ್ಕೊಂಡು ಬಂದು ಕೊಟ್ಟು, ನಾವು ಕುಡಿದುಕೊಂಡು ಇವರೆಲ್ಲ ಎಂಜಾಯ್ ಮಾಡ್ತಿದ್ದಾರೆ. ನಾನು ಜ್ಯೂಸ್ ಕುಡ್ದೆ, ಪೂರ್ತಿ ಹೊರಗೆ ಬಂತು. ಹೊರಗೆ ಬಂದ ನಂತರ ನಾನು ಹೇಳಿದೆ, ಒಂದು ವೈರಸ್ ಕೊಡಿ ಅಂತ ಹೇಳಿದೆ ಅವ್ರ ಹತ್ರ. ವೈರಸ್ ಯಾಕೆ, ಅದು ವೈರಸ್ ಹಾಕಿ ತಲೆ ಹಿಡಿಬೇಕು ಪಕ್ಕ ಅಂತ. ನಾನು ವೈರಸ್ ಎಂತ ಮಾಡಿದೆ, ವೈರಸ್ ತಂದು ಕೊಟ್ರು. ವೈರಸ್ ಅಂತ ಅದರ ತಲೆಯ ಮೇಲೆ ಹಾಕಿದ್ದೇನೆ, ಹಾಕಿ ಕಣ್ಣು ಮುಚ್ಚಿ ಹಿಡಿದದ್ದು. ನಾನು ಕಣ್ಣು ಮುಚ್ಚಿ ತೆರೆದ್ರೊಳಗೆ ಅದರ ಅರ್ಧ ಶರೀರ ಮುಂದೆ ಹೋಗಿ ಆಗಿದೆ. ನಾನು ನಡು ಶರೀರ ಇಟ್ಕೊಂಡಿದ್ದೇನೆ ಹಾವನ್ನು. ಹೀಗೆ ನೋಡ್ತೇನೆ, ಕೈಯಲ್ಲಿ ಈ ತರ ಮಾಡ್ತಾ ಉಂಟು ಹಾವು. ಪಟ್ಟ ವೈರಸ್ ಹಾವನ್ನು ಬಿಟ್ಟು ಓಡಿದ್ದೆ ಸೀದಾ ಮನೆಗೆ. ನಿಮ್ಗೆ ಗೊತ್ತುಂಟು ನೆಕ್ಸ್ಟ್ ಎಂತ ಆಗ್ತದೆ ಅಂತ ಗೊತ್ತುಂಟು. ಖಂಡಿತ ಕಚ್ಚಿದೆ, ಓಡಿದ್ದೆ. ನಾನು ಓಡಿದ ನಂತರ ಮರುದಿವ ಪೊಲೀಸ್ನವರು ಬಂದು ಹೇಳ್ತಾರೆ, ನೀನು ಬಿಸಾಡಿ ಹೋದದಾಗ್ಬೋದು, ಮತ್ತೆ ಹಾವು ಎಲ್ಲಿ ಹೋಗಿದೆ ಅಂತಿಲ್ಲ, ಬಟ್ ಅದು ಕೆಲಸ ಆಗಿದೆ. ಸೆಕೆಂಡ್ ಟೈಮ್. ಮತ್ತೆ 3ನೇ ಸಲಕ್ಕೆ ನಾನು ಹಾವನ್ನು ಹಿಡಿದೆ. ಒಂದು ನಾಗರ, ಅದೊಂದು ಘಟನೆ. ಅದು ಒಂದು ಮನೆಯ ಒಳಗೆ, ಬಾತ್ರೂಮಿನೊಳಗೆ ಒಂದು ಹುಡುಗ, ಸಣ್ಣ ಹುಡುಗ ಉಡುಪಿಯಲ್ಲಿ ದೊಡ್ಡಗುಡ್ಡೆಯಲ್ಲಿ ಒಳಗೆ ಹೋದ, ಬಾತ್ರೂಮಿನ ಒಳಗೆ ಹೋದ, ವಾಶ್ರೂಮ್ ಒಳಗೆ ಹೋದ ಕೂಡಲೇ ಒಬ್ಬ ಹಿಡ್ದ. ಇವನಿಗಿಂತ ಮೊದಲು ಅಲ್ಲಿ ನಾಗರ ಒಳಗುಂಟು. ಇವನು ಹೋದ ಕೂಡಲೇ ಹೋಗಿ ಬಾಗ್ಲ ಹಾಕೊಂಡಿದ್ದಾನೆ, ಅದು ಎಡೆ ಎತ್ತಿ ನಿಂತಿದೆ. ಇವನು ಹೊರಗೂ ಬರ್ಲಿಕ್ಕಿಲ್ಲ, ಒಳಗಿಲ್ಲ, ಬೊಬ್ಬೆ ಹೊಡೆದ ಒಳಗಿದ್ದ. ಡೋರ್ ಇದು ಓಪನ್ ಮಾಡಿ ನೋಡೋ, ಅವ್ನು ಹಾವ ಅಂತ ಹೇಳಿದ. ಮನೆಯವರು ನನ್ನ ನೋಡ್ಕೊಂಡು ಬಂದ್ರು. ಈಗಲೂ ಅದೇ ನಮ್ಮ ಸಾಹೇಬ್ರು ಹೇಳಿದ್ರು, ಹೋಗಿ ಸ್ವಲ್ಪ ಇದು ಮಾಡಿ ಬಾ ಮಾರ. ಮತ್ತು ನಾನು ಧೈರ್ಯ ಮಾಡ್ಕೊಂಡು ಹೋದೆ. ಹೋಗಿ ಅಲ್ಲಿ ನೋಡುವಾಗ ಎಂತ, ಅವನು ಬಾಗಿಲು ಓಪನ್ ಮಾಡಿದೆ.
ಒಂದು ಹುಡುಗನ ರಕ್ಷಣೆ ಮಾಡೋದು ಏನು ಆಗುದಿಲ್ಲ ಸರ್. ಹೌದು. ಆಕ್ಚುಲಿ ಹಾವು ಮತ್ತು ಮನುಷ್ಯ ಮುಖಾಮುಖಿ ಆದ ಕೂಡಲೇ ಯಾವ ಸೀನು ಇಲ್ಲ ಕಚ್ಚುವಂಥದ್ದು. ಕರೆಕ್ಟ್. ಅದಕ್ಕೆ ಉಪದ್ರ ಮಾಡಿದ್ರೆ ಹೌದು. ಮಾತ್ರ ಆದ್ರೆ ಎಲ್ಲಾದ್ರೂ ಒಂದು- ನಮ್ಮಲ್ಲಿ ಏನು ಗೊತ್ತಾ, ನಾವು ಒಂದು ರಕ್ಷಣೆ ಮಾಡ್ತಿದ್ದೇವೆ ಅನ್ನೊಂದು ಭ್ರಮೆ ಇದೆ ನಮ್ಮ ಹತ್ರ. ಭ್ರಮೆ ಅಲ್ಲ, ಒಟ್ಟು ಅಲ್ಲಿ ಒಂದು ಪ್ರಕ್ರಿಯೆ ನಡಿಬೇಕಷ್ಟೇ. ಆ ಹುಡುಗನನ್ನ ಏನ್ ಮಾಡಿದೆ, ಆಲೋಚನೆ ಮಾಡಿದೆ, ಹುಡುಗನ ರಟ್ಟೆ ಹಿಡಿದು ಹೊರಗೆ ಎಳೆದು ಬಿಟ್ಟೆ. ನಾನು ಹೋಗಿ ನೀವು ಒಳಗೆ ಮತ್ತೆ ಬಾತ್ರೂಮ್ ಒಳಗೆ ಮತ್ತೆ ಹೋದ್ರೆ ಕೊಕ್ಕೆ ತಕೊಂಡು ಹೊರಗೆ ಎಳೆದು ಅರ್ಧ ಗಂಟೆ ಟ್ರೈ ಮಾಡಿದ್ದೇನೆ ಕೊಡಪನದೊಳಗೆ ಹಾಕ್ಲಿಕ್ಕೆ. ಅದೇ ಮೊದಲ ಹಾವು ಸಲೀಸಾಗಿ ಕೊಡಪನದೊಳಗೆ ಹೋಗಿದೆ. ಕರೆಕ್ಟ್. ಇದು ಅರ್ಧ ಗಂಟೆ ಟ್ರೈ ಮಾಡಿದ ನಂತರ ಕೊಡಪಾನದೊಳಗೆ ಹೋಗಿದ ನಂತರ ಮತ್ತೆ ಅದನ್ನು ಬಿಟ್ಟು ಬಂದೆ. ಅಲ್ಲಿಂದ ನನಗೆ ಇನ್ನು ಹಿಡಿಬಹುದು ಅಂತ ಒಂದು ಧೈರ್ಯ, ಕಾನ್ಫಿಡೆನ್ಸ್ ಬಂತು. ಹಾ. ಮತ್ತೆ 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 ಜನ ನೋಡಿದವರು. ನನ್ನ ಮನೆಯಲ್ಲಿ ಹಾವಿಡಿಲಿಕ್ಕೆ ಅವಕಾಶ ಇರಲಿಲ್ಲ, ಯಾಕಂದ್ರೆ ನಾವು ನಮ್ಮ ಮನೆಯವರು ನಾಗಾರಾಧನೆ ಮಾಡುವವರು, ನಾಗನನ್ನು ನಂಬುವವರು, ಅಶುದ್ಧ ಅದು ಇದು ಎಲ್ಲ ನಂಬಿಕೆಗಳನ್ನು ತುಂಬಿಕೊಂಡವರು. ಹಾಗಾಗಿ ನಾನು ಚುಪ್ಚಾಪ್ ಕೆಲಸ ಮಾಡಿ ಬರ್ತಾ ಇದ್ದೆ. ಕೆಲವು ಸಲ ಘಟನೆ ಗೊತ್ತಾದ ಕೂಡಲೇ ನನ್ನ ಅಜ್ಜಿ ಗೊತ್ತಾಗ್ತಾ ಇತ್ತು. ಅಜ್ಜಿ ಮತ್ತು ಅಮ್ಮ ಸರಿ ಹೊಡಿತಾ ಇದ್ರು ನನಗೆ, ಹೋಗ್ಬೇಡ ಅಂತೇಳಿ. ಮತ್ತೆ ಹೋಗಿ ಬಂದ ತಪ್ಪಿಗೆ ನಿವಾಳಿಸಿಡುವಂಥದ್ದೆಲ್ಲ ಮಾಡ್ತಾ, ತುಳಸಿ ಕಟ್ಟಿಗೆ ಹಾಕುವುದೆಲ್ಲ ಮಾಡ್ತಾ ಇದ್ರು, ಸುಬ್ರಹ್ಮಣ್ಯಕ್ಕೆಲ್ಲ ಅದೆಲ್ಲ ಮಾಡ್ತಾ ಇದ್ರು. ಬಟ್ ನಮ್ಗೆ ಅದ್ರ ಬಗ್ಗೆ ಎಂಥದ್ದು ಗೊತ್ತಿರ್ಲಿಲ್ಲ. ಬಟ್ ಅದೊಂದು ಇದೆ, ಅದೊಂದು ದೋಷ ಅನ್ನೋದು ಇದೆ ಅಂತೇಳಿ ಅವ್ರು ಹೇಳಿದ್ದೇ ಭಯ ಒಳಗೆ ಕಾಡ್ತಾ ಇತ್ತು. ಕರೆಕ್ಟ್. ಮತ್ತೆ ಅರ್ಥ ಆಯ್ತು ದೋಷ ಅಂದ್ರೆ ಏನು, ಕರೆಕ್ಟ್. ಎಲ್ಲಿ ಇರ್ತದೆ, ಅದು ಯಾವ ರೂಪದಲ್ಲಿ ನಮ್ಮನ್ನು ಕಾಡ್ತಂದು ಗೊತ್ತಾಯ್ತು. ಹಾಗೆ ಅಲ್ಲಿಂದ ಮತ್ತೆ ನಿರಂತರ ಮುಂದುವರಿತಾ ಹೋಯಿತು. ಹಾವು ಹಿಡಿದೆ, ತುಂಬಾ ಪ್ರಭೇದಗಳನ್ನ ಹಿಡಿದೆ. ಯಾವ ಪ್ರಭೇದದ ಬಗ್ಗೆನೂ ಪರಿಚಯ ಇರಲಿಲ್ಲ. ಯಾವುದು ನಾಗರಹಾವು ಒಂದು ಬಿಟ್ಟು, ಕೇರೆ ಹಾವು ಒಂದು ಬಿಟ್ಟು, ಹೆಬ್ಬಾವು ಅಂದ್ರೆ ಸಾಧಾರಣ ಮನೆ ಎದುರು ಬರುವಂತದ್ದು, ಬರುವಂತದ್ದು, ಒಟ್ಟಾರದಲ್ಲಿ ಬರುವಂತದ್ದು. ಒಟ್ಟು ನಾನು ಎಲ್ಲಾ ಹಾವುಗಳು ವಿಷಕಾರಿ ಅಂತಲೇ ಹಿಡಿತಾ ಇದ್ದೆ. ನನಗೆ ವಿಷ ಯಾವುದು, ವಿಷರಹಿತ ಯಾವುದು ಗೊತ್ತಿಲ್ಲ. ಮತ್ತೆ ನಾನು ಅಧ್ಯಯನ ಅಂತ ಶುರು ಮಾಡಿದೆ. ಅದೊಂದು ಹಂತಕ್ಕೆ ಬಂದ ನಂತರ ಹೋದಲ್ಲೆಲ್ಲ ನಾನು ಅಲ್ಲಿ ಏನ್ ನಡೀತಾ ಇತ್ತಂದ್ರೆ, ಮೊದಲೆಲ್ಲ ಫೋನ್ ಎಲ್ಲ ಇರಲಿಲ್ಲ. ಯಾರೋ ಒಬ್ಬರು ಬಂದು ಹೇಳ್ತಾ ಇದ್ರು, ಮನೆಗೆ ಬಂದು ಹೇಳ್ತಿದ್ರು. ನನ್ನನ್ನು ಎಲ್ಲಿ ಗುಡ್ಡೆಯಲ್ಲಿದ್ರೆ ಗುಡ್ಡೆಗೆ ಹೊಡ್ಕೊಂಡ್ ಬರ್ತಾ ಇದ್ರು. ಎಲ್ಲ ಒಂದ್ ಕಡೆ ಅಲ್ಲಿ ಹೋಗಿದ್ದಾನೆ, ಇಲ್ಲಿ ಹೋಗಿದ್ದಾನೆ, ಅಲ್ಲಿ ಹೊಡ್ಕೊಂಡ್ ಬಂದು ಹೇಳಿ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಇನ್ನೊಬ್ಬ ಬಂದು ಹೊಡೆದಿರ್ತಿದ್ದ. ನಮ್ಮಲ್ಲಿ ಈಗಲೂ ಒಂದು ತಪ್ಪು ನಂಬಿಕೆ ಏನಿದೆ ಅಂದ್ರೆ, ಬಣ್ಣ ಬಣ್ಣದ ವಿನ್ಯಾಸ ಇರುವಂತ ಯಾವುದೇ ಹಾವುಗಳನ್ನು ಕಂಡ್ರು ನಾವು ವಿಷಕಾರಿ ಹಾವು ಅಂತೇಳಿ ಹೆಸರು ಕೊಟ್ಟು ಸಾಯಿಸ್ತೀವಿ. ಆದ್ರೆ 90% ಭಾಗ ನಾವು ಸಾಯಿಸುವಂತ ಬಣ್ಣ ಬಣ್ಣದ ಹಾವುಗಳು ವಿಷರಹಿತ ಹಾವುಗಳು. ಟ್ರಿಂಕೆಟ್ ಇರ್ಬೋದು, ಕುಕ್ರಿ ಇರ್ಬೋದು, ತೋಳ ಹಾವು ಇರ್ಬೋದು, ನೀರ್ ಹಾವು ಇರ್ಬೋದು. ಈ ಬಣ್ಣ ಬಣ್ಣದ ಹಾವುಗಳನ್ನ ಡಾರ್ಕ್ ಒಂದು ಕಲರ್ ಉಂಟಂತ ಹೇಳಿ ಕಲರು ಮತ್ತೆ ಕಟ್ಟುಗಳು ಇದ್ದ ವಿನ್ಯಾಸ ಇದ್ದದ್ದು ಯಾವುದು ಬಣ್ಣ ಬಣ್ಣ ಇದ್ದಂಥದ್ದು ವಿಷಕಾರಿ ಅಂತ ದೃಷ್ಟಿ. ಬಣ್ಣ ಬಣ್ಣ ಇದ್ದಂಥದ್ದು ನೀವು ಬೇರೆ ಜೀವ ನೋಡೋದು ಎಷ್ಟು ಖುಷಿ ಪಡ್ತೀರಿ. ಒಂದು ಚಿಟ್ಟೆ ಬಣ್ಣ ನೋಡಿದ್ರೆ, ಒಂದು ಹುಲಿ ಬಣ್ಣ ಬಣ್ಣದ್ದು ನೋಡಿದ್ರೆ ಖುಷಿ ಪಡೋದಿಲ್ವಾ? ಬಟ್ ಇಲ್ಲಿ ನಮ್ಮಲ್ಲಿ ಹಾವುಗಳ ಬಗ್ಗೆ ತೀರಾ ಜೀವ ಭಯವನ್ನ ಮತ್ತು ಮೂಢನಂಬಿಕೆಯನ್ನು ಸೃಷ್ಟಿಸಲಾಗಿದೆ. ಅದರಿಂದ ನಾವು ಅದೇ ದೃಷ್ಟಿಕೋನದಲ್ಲಿ ನಮಗೆ ಹಿರಿಯರು, ನಮ್ಮ ಪರಿಸರ, ನಮ್ಮ ಸಮಾಜ ಏನನ್ನ ನಮ್ಮೊಳಗೆ ತುರುಕಿಸಿದೋ ಹಾವಿನ ಬಗ್ಗೆ, ಅದೇ ದೃಷ್ಟಿಕೋನದಿಂದ, ಅದೇ ಪೂರ್ವಾಗ್ರಹದಿಂದ ಹಾವನ್ನು ನೋಡ್ತೀವಿ ನಾವು. ಮೊನ್ನೆ ಒಂದು ಘಟನೆ ನಡೀತು. ತಕ್ಷಣ ಒಂದು ಕಾಲ್ ಮಾಡಿ ಕರೆದ್ರು, ಇಲ್ಲೇ ನಮ್ಮ ಕೊಡವರ ಹತ್ರ ಮನೆ ಒಳಗೆ ಒಂದು ಕಬಾಟಿನ ಒಳಗೆ ಎಡೆಯಲ್ಲಿ ಒಂದು ಕನ್ನಡಿ ಹಾವು ಬಂದು ಕೂತ್ಕೊಂಡಿದ್ದೆ ಸರ್ ಅಂತ ಹೇಳಿದ್ರು. ಅದು 10 ಗಂಟೆ ಹೊತ್ತು. ನಾನು ಆ ವಿಡಿಯೋ ಮಾಡಿದ್ದೇನೆ ಈಗ. 10 ಗಂಟೆ ನಾನು ಹೇಳಿದೆ ನೋಡಿ, ಬೆಳಿಗ್ಗೆ 10 ಗಂಟೆ. ಹೌದು, ಬೆಳಿಗ್ಗೆ. ಕನ್ನಡಿ ಹಾವು ಆಗಿರ್ಲಿಕ್ಕಿಲ್ಲ. ಒಂದು ಫೋಟೋ ಹಾಕಿದ್ರೆ ಈಗ ಹೇಳ್ತೇನೆ ನಿಮ್ಗೆ, ವಿಷಕಾರಿ ಆದ್ರೆ ಓಡಿಸ್ಬೋದು ನಿಮ್ಗೆ ಅಂತ ಹೇಳಿದೆ. ಪಟ್ಟನೆ ಫೋನ್ನಲ್ಲಿ ಇವ್ರು ಮಾತಾಡ್ತಿರುವಾಗ ಒಬ್ರು ಹೇಳಿದ್ರು, 100% ಅದು ಕನ್ನಡಿ ಹಾವೇ, ಕೊಳಕು ಮಂಡಲವೇ, ಅಂದ್ರೆ ರಸೆಲ್ಸ್ ವೈಪರೇ, ಡೌಟೇ ಇಲ್ಲ, ನೀವು ಬನ್ನಿ ಅಂತ ಹೇಳಿದ್ರು. ನಾನು ಮತ್ತು ಕನ್ಫರ್ಮ್ ಇತ್ತು ಅವ್ರು ಹೇಳಿದ್ರು. ಅದಕ್ಕಾಗಿ ನಾನು ಕ್ಯಾಮರಾ ಆನ್ ಮಾಡ್ಕೊಂಡು ಹೋದೆ. ಹೋಗಿ ಅಲ್ಲಿ ನನ್ಗೆ ಗೊತ್ತಿತ್ತು ಅದು 100% ಅದು ಅಲ್ಲಿ ಇರೋದು ಮೌಂಟೇನ್ ಟ್ರಿಂಕೆಟ್ ಸ್ನೇಕ್ ಅಂತೇಳಿ. ಆ ಹೊತ್ತಲ್ಲಿ ನೋಡ್ಲಿಕ್ಕೆ ಸಾಧಾರಣ ಸೇಮ್ ಬಣ್ಣ, ಪೂರ್ಣ ವ್ಯತ್ಯಾಸ ಇದೆ. ನಮ್ಮಲ್ಲಿ ಏನಂದ್ರೆ ಕನ್ನಡಿ ಹಾವಿನ ಶರೀರ ಬಣ್ಣ ಯಾವ ಒಂದು ವಿನ್ಯಾಸ ಇರ್ತದೆ, ಟ್ರಿಂಕೆಟ್ ಯಾವ ವಿನ್ಯಾಸ ಇರ್ತದೆ ನಮಗೆ ಗೊತ್ತಿಲ್ಲ. ನಾವು ಅದನ್ನ ಗುರುತಿಸ್ಕೊಳ್ಳಿಲ್ಲ. ಹಾಗಾಗಿ ನಮ್ಗೆ ಎಲ್ಲ ಬಣ್ಣ ವ್ಯತ್ಯಾಸ ಒಂದೇ. ಅಲ್ಲಿ ಹೋದ ನಂತರ ನಾನು ಅವರಿಗೆ ವಿವರ ಹೇಳಿದೆ. ಅದನ್ನ ಮೆಲ್ಲ ಕೈಲಿ ಹಿಡಿದುಕೊಳ್ಳಿ ಶಾಕ್ ಆಯ್ತು ಅವರಿಗೆ. ಅದು ಕನ್ನಡಿ ಅವನು ಈಗ ಹಿಡಿತೀರಾ ಅಂತೇಳಿ ಅವ್ರನ್ನ ಕರೆದೆ. ಯಾರನ್ನು 100% ಹೇಳಿದವ್ರು ಯಾರು ಬನ್ನಿ ಅಂತ ಹೇಳಿದೆ. ಅವ್ರು ಬಂದ್ರು. ಅಲ್ಲ ಇದು ಕನ್ನಡಿ ಹಾವಲ್ವಾ? ಅದೇ 100% ಹೇಳಿದ್ರಲ್ಲ, ನೀವು ಯಾವ ಆಧಾರದ ಮೇಲೆ 100% ಹೇಳಿದ್ರಿ ಅಂತ ಕೇಳಿದೆ. ಒಂದು 50 ವರ್ಷದ ವಯಸ್ಸಿನವರು. ಅಲ್ಲ ನಾವು ಬಣ್ಣ ಬಣ್ಣದಿದ್ರೆ ಅದು ಕನ್ನಡಿ ಹಾವೆ ಅಂತ ಹೇಳಿ ಲೆಕ್ಕ. ಅದೇ ಯಾವ ಲೆಕ್ಕ? ಈಗ ಅಕಸ್ಮಾತ್ ಅವ್ರ ಮನೆಯವ್ರು ಹೇಳಿದ್ರು, ಇದು ಒಂದು ವೇಳೆ ಈಗ ಕನ್ನಡಿ ಹಾವು ಆಗಿದ್ರೆ ನೀವು ಹೊಡಿತಾ ಇದ್ರಲ್ವ ಅಂತ ಕೇಳಿದೆ ನಾನು ಅವರಿಗೆ. ಆ ಮನೆಯವ್ರು ಹೇಳಿದ್ರು, ಇಲ್ಲ ಸರ್, ಯಾವ ಹಾವನ್ನು ನಾವು ಹೊಡೆಯುವುದಿಲ್ಲ. ಅದೊಂದು ಒಳ್ಳೆ ಗುಣ ಅವರದ್ದು, ಆ ಮನೆಯವ್ರದ್ದು. ಬಟ್ ಇವರು ಏನ್ ಮಾಡ್ತಾ ಇದ್ರು, ಹೊಡಿತಾ ಇದ್ರು. ನಮ್ಮನ್ನು ಕರೆಯೋದು ಬಹಳ ಕಡಿಮೆ. ಕರೆಕ್ಟ್. ಆದ್ರೆ ಒಂದು ವಿಷರಹಿತ ಹಾವನ್ನೇ ಸಾಯಿಸ್ತೀವಲ್ಲ ನಾವು. ಹಾಗೆಲ್ಲ ನಂಬಿಕೆಗಳು ನಮ್ಮ ಮುಗ್ಧ ಪ್ರಾಣಿ ಒಂದು ಸರ್. ಈಗ ಭೂಮಿಯಲ್ಲಿ ಮನುಷ್ಯ ಮಾತ್ರ ಸೃಷ್ಟಿಯಾದದ್ದ, ಬೇರೆಲ್ಲ ಜೀವಿಗಳು ಸೃಷ್ಟಿ ಆಗಿಲ್ವಾ? ಆ ಸೃಷ್ಟಿಗೆ ಕಾರಣ ಇಲ್ವಾ?
ಸೃಷ್ಟಿಕರ್ತ ಯಾರು Correct. ಅಥವಾ ಯಾರು ಅನ್ನೋದು ನಮ್ಮದು ಮನುಷ್ಯರ ದೃಷ್ಟಿಯಲ್ಲಿ ಯಾವ ಶಕ್ತಿ ಅದನ್ನು ಸೃಷ್ಟಿ ಮಾಡಿದೆ, ಅದಕ್ಕೊಂದು ಕಾರಣ ಇಲ್ವಾ, ಅದರ ಹಿಂದ್ಗಡೆ ಒಂದು ಉದ್ದೇಶ ಇಲ್ವಾ? ಅದೊಂದು ಇಕೋ ಸಿಸ್ಟಮ್ ಆಗಿ ಪ್ರಾಬ್ಲಮ್ ಅವರದ್ದು ಒಂದು ರೋಲ್ ಉಂಟು. ಈಗ ಎಲ್ಲ ಹಾವು ನಾಶ ಆಗಿ ಹೋದ್ರೆ ಎಷ್ಟೋ ವಿಷಯದಲ್ಲಿ ನಮ್ಗೆ ಅದು ಉಲ್ಟಾ ಸಹ ಹೊಡಿತದ. ಖಂಡಿತ ಸರ್. ಈಗ ಎಲ್ಲವೂ ಸೇರಿಯೇ ಒಂದು ವ್ಯವಸ್ಥೆ ಅಲ್ಲ, ಅದೇ ವಿವಿಧತೆಯಲ್ಲಿ ಏಕತೆ. ಕರೆಕ್ಟ್ ಕರೆಕ್ಟ್ ಅಲ್ವಾ? ಎಲ್ಲ ಇದ್ದಾಗ ಮಾತ್ರ. ಒಂದು ಜಾತ್ರೆಗೆ ಹೋಗಿ ನೀವು ಖಾಲಿ ಒಂದು ಸ್ವೀಟಿನ ಅಂಗಡಿ ಇದ್ರೆ ಏನು ಬಂತಲ್ಲಿ, ಅಲ್ಲಿ ಗೊಂಬೆಗಳಿರ್ಬೇಕು, ನಾನಾ ರೀತಿಯ ಬಟ್ಟೆ ಅಂಗಡಿಗಳಿರ್ಬೇಕು, ಅದಕ್ಕೆ ಸಂಬಂಧಪಟ್ಟ ಎಲ್ಲ ವ್ಯವಸ್ಥೆ ಇದ್ರೆ ಅದು ವಿವಿಧತೆಯಲ್ಲಿ ಏಕತೆ. ಅದು ಅದೇ ರೀತಿ ನಮ್ಮ ಈ ಪ್ರಕೃತಿ ಎಲ್ಲವೂ ವೈವಿಧ್ಯಮಯವಾಗಿದೆ. ಆದರೆ ನಮ್ಮ ಅಜ್ಞಾನ ಪ್ರತ್ಯೇಕವಾಗಿ ಒಂದೊಂದು ಜೀವಿಯನ್ನು ನೋಡ್ತಾ ಅದಕ್ಕೊಂದು ಲೇಬಲ್ ಅಂಟಿಸಿ ನೋಡುವಂಥದ್ದು ಮಾಡಿರೋದ್ರಿಂದ ನಮ್ಮಲ್ಲಿ ಪ್ರಕೃತಿ ನಾಶ ಆಗ್ತಾ ಇದೆ. ಅಥವಾ ಆ ಜೀವಿಗಳು ಅದರ ಬಗ್ಗೆ ಒಂದು ಎಜುಕೇಶನ್. ಹೌದು, 100% ಎಜುಕೇಶನ್. ತುಂಬಾ ಹಿಂದಿನವರು ಹಾವುಗಳನ್ನ ನಾಶ ಮಾಡ್ತಾ ಇರ್ಲಿಲ್ಲ. ಮೂಢನಂಬಿಕೆ, ತಪ್ಪು ನಂಬಿಕೆ ಇದ್ರೂ ಕೂಡ ಬೇರೆ ಬೇರೆ ಕಾರಣಗಳಿಗೆ ಅವುಗಳನ್ನು ಉಳಿಸ್ತಾ ಇದ್ರು. ಅದಕ್ಕೆ ನಂಬಿಕೆಗಳೆಲ್ಲ ಇಟ್ಟುಕೊಂಡು, ಈಗ ನಾಗರಾವು ದೇವರು ಅನ್ನೋ ಒಂದು ನಂಬಿಕೆಯಿಂದ ಅದನ್ನ ನಮ್ಮ ಈ ಕಡೆ ಉಳಿಸ್ತಾರೆ. ಈಗ ತುಂಬಾ ಕಡೆ ಅದು ಸ್ಪ್ರೆಡ್ ಆಗಿದೆ, ಬೇರೆ ಬೇರೆ ಕಡೆ ಇದಾಗಿ ಉಳ್ಕೊಂಡಿದೆ. ಆದ್ರೆ ಒಂದು ಕಡೆ ನಾಗರಹಾವನ್ನ ನಾವು ದೇವರು ಅಂತ ಆರಾಧನೆ ಮಾಡಿ ಅವುಗಳನ್ನು ಉಳಿಸ್ತಾ ಇದ್ದೇವೆ ಒಂದು ಕಡೆ ಆದ್ರೆ, ನಮ್ಮ ಉಡುಪಿ ಜಿಲ್ಲೆ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ನೋಡ್ಲಿಕ್ಕೆ ಹೋದ್ರೆ ಉಳಿಸ್ತಾ ಇದ್ದೇವೆ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಅದರ ವಾಸಸ್ಥಾನವನ್ನ ನಾವು ನಾಶ ಮಾಡ್ತಾ ಇದ್ದೇವೆ. ಉದಾಹರಣೆಗೆ ಈಗ ನಿಮ್ಮ ಮನೆ ಅಂಗಳಕ್ಕೆ ನಾಗರಾವ್ ಬಂತು, ನೀವು ಅದನ್ನು ಹೊಡೆಯೋದಿಲ್ಲ, ಬಟ್ ಆ ಹಾವನ್ನು ಅಲ್ಲಿ ವಾಸ ಮಾಡ್ಲಿಕ್ಕೆ ನೀವು ಬಿಡೋದಿಲ್ಲ. ಯಾಕಂದ್ರೆ ವಿಷ ಜಂತು ಅಂತ ಒಂದು ಭಯ, ನೀವು ಅಲ್ಲದೆ ಬೇರೆಯವರು. ಆ ಭಯ ಇರೋದ್ರಿಂದ ಒಂದು ದೊಡ್ಡ ನಾಗರಾವ್ ನಿಮ್ಗೆ ಕಾಣಲಿ ಸಿಕ್ತು, ಒಂದು 5-6 ಅಡಿ ಉದ್ದದ ನಾಗರಾವ್. ಅದಕ್ಕೆ ಸುಮಾರು ವಯಸ್ಸು 10-20 ವರ್ಷ ಆಗಿರ್ಬೋದು. ಅದು ಅಕಸ್ಮಾತ್ತಾಗಿ ನಿಮ್ಗೊಂದ್ಸಲ ಕಾಣ್ಲಿಕ್ಕೆ ಸಿಕ್ತು, ನಿಮ್ಗೆ ಪಕ್ಕನೆ ಇಲ್ಲಿ ಹಾವಿದೆ ಅಂತ ಭಯ ಆಯ್ತು. 20 ವರ್ಷದಿಂದ ನಿಮ್ಮದೇ ಪರಿಸರದಲ್ಲಿ ಹುಟ್ಟಿ ಬೆಳೆದಂತ ಹಾವು. ಆದ್ರೆ 99% ಭಾಗ ನಮ್ಮ ದೃಷ್ಟಿಗೆ ಬೀಳದೆ ಬದುಕ್ತವೆ. ಬಿದ್ರೆ ಅಪಾಯ ಇದೆ ಅಂತ ಅವುಗಳ ರಕ್ತಗತವಾಗಿ ಬಂದಿರ್ತದೆ. ಅಂತ ಹಾವನ್ನ ನೀವು ಕಂಡ ಕೂಡಲೇ, ನಮ್ಮವರು ಕಂಡ ಕೂಡಲೇ ಇಲ್ಲಿ ಅದನ್ನು ಹೊಡೆಯೋದಿಲ್ಲ, ಬಡಿಯೋದಿಲ್ಲ, ಅದನ್ನು ಇಲ್ಲಿ ಬೇಡ, ಈ ವಟಾರದಲ್ಲಿ ಅದು ವಿಷದ ಹಾವು, ದೂರ ಬಿಟ್ಬಿಡಿ ಅಂತ ಹೇಳ್ಬಿಡ್ತಾರೆ. ನಾವು ಕನ್ವಿನ್ಸ್ ಮಾಡ್ತೇವೆ, ನೋಡಿ ಇದು ಇದೇ ವಟಾರದಲ್ಲಿ ಇದ್ದದ್ದು 20 ವರ್ಷದಿಂದ. ಈಗ ಒಂದೇ ಕಾರಣ, ಆಹಾರ ಅಥವಾ ಸಂತಾನೋತ್ಪತ್ತಿಗೆ ಹೊರಗಡೆ ತಿರುಗ್ತಾ ಇದೆ. ಸ್ವಲ್ಪ ನೀವು ತಾಳ್ಮೆಯಿಂದ ಅದನ್ನ ನೋಡಿದ್ರೆ ಗಮನಿಸಿ ಹೊರಟೋಗ್ತದೆ, ಮತ್ತೆ ಕಾಣುವುದಿಲ್ಲ ನಿಮ್ಗೆ ಅಂತ. ಅವು ಕೆಲವರು ಒಪ್ಪಿಕೊಳ್ಳೋರು ಇದ್ದಾರೆ, ಆದ್ರೆ ಎಷ್ಟು ಪರ್ಸೆಂಟು? 80%, 80 ಇಲ್ಲ 90% ಒಪ್ಪಿಕೊಳ್ಳುವುದೇನು, 10% ಜನರಿಗೆ ಮನವರಿಕೆ ಆಗ್ತದೆ. ಹಾಗಾಗಿ ಅವುಗಳ ಇದು ಕೂಡ ವ್ಯತ್ಯಾಸ ಆಗ್ತಾ ಇರ್ತದೆ. ಈಗ ನಾಗರ ಹಾವುಗಳು, ಕೇರೆ ಹಾವುಗಳು, ಹೆಬ್ಬಾವುಗಳು ಮನುಷ್ಯನ ಜೀವನದ ಜೊತೆ ಹೊಂದಿಕೊಂಡು ಎಲ್ಲಾ ಪರಿಸರ ಹವಾಮಾನಕ್ಕೂ ಹೊಂದಿಕೊಂಡು ಬದುಕುವಂತ ಒಂದು ಕೌಶಲ್ಯವನ್ನ, ಶಕ್ತಿಯನ್ನ ಪಡೆದಿರೋದ್ರಿಂದ ಕಾಡು ನಾಶ ಆದ್ರೂ ಬಿಲ್ಡಿಂಗ್ ನೆಡೆಯಲ್ಲಿರುವಂತಹ ಇಲಿಯ ಬಿಲಗಳಲ್ಲಿ ವಾಸ ಮಾಡ್ಲಿಕ್ಕೆ ಇದು ಮಾಡ್ತಾರೆ. ಬೇರೆ ಹಾವುಗಳು ಕಾಡಲ್ಲೇ ಬದುಕುವಂತ ಹಾವುಗಳು, ಅವುಗಳೆಲ್ಲ ಕಾಡು ಹೋದಗಳು ಹೊರಟೋಗ್ತವೆ. ಹಸಿರು ಹಾವು, ಫ್ಲೈಯಿಂಗ್ ಸ್ನೇಕು, ಬ್ರಾನ್ಸ್ ಬ್ಯಾಕು, ಮರ ಹಾವು ಎಲ್ಲ ಹೇಳ್ತೀವಿ, ಅದೆಲ್ಲ ಪರಿಸರ ನಾಶ ಆದಾಗ ಅವುಗಳ ವಂಶ ಕಡಿಮೆ ಆಗ್ತದೆ. ಈಗ ಅವುಗಳು ಪಾಪ ಅವುಗಳು ಹೊಂದಾಣಿಕೆ ಮಾಡ್ಕೊಳ್ಳಿ. ಈಗ ಬ್ರಾನ್ಸ್ ಬ್ಯಾಕ್ ಟ್ರೀ ಸ್ನೇಕ್ ಅಥವಾ ನಾವು ಬಿಲ್ಲು ಮರಿ ಅಂತ ಕರಿತೀವಿ, ಅಥವಾ ತಾರಿ ಮಂಡಲ ಅಂತ ತುಳುವಲ್ಲಿ ಕರಿತೀವಿ, ಕನ್ನಡದಲ್ಲಿ ರಾಮಬಣದ ಹಾವು ಅಂತ ಕರಿತೀವಿ. ಅವುಗಳೆಲ್ಲ ನಮ್ಮ ವಟಾರದಲ್ಲೇ ಬದುಕಲಿಕ್ಕೆ ಮರದಲ್ಲಿ ವಾಸ ಮಾಡ್ತವೆ. ಆದ್ರೆ ಮರ ಕಳೆದ ನಂತರ ತುಂಬಾ ಹೀಟ್ ಆದ್ರೆ ಎಸಿಯ ಒಳಗೂ ಬಂದು ಕೂತ್ಕೊಂಡು ಜೀವನ ಮಾಡುವುದನ್ನು ನೋಡಿದೆ ನಾನು. ಸಂತಾನೋತ್ಪತ್ತಿ ನಮ್ಮ ಎಸಿ ಮೆಷಿನ್ ಅದರ ಒಳಗೂ ಹೌದು, ಅಲ್ಲೂ ಬಂದು ವಾಸ ಮಾಡುವುದನ್ನು ನೋಡಿದ್ದೇನೆ, ಅಲ್ಲಿ ಸಂತಾನೋತ್ಪತ್ತಿ ಮಾಡುವುದನ್ನು ನೋಡಿದ್ದೇನೆ. ಅದಕ್ಕೆ ಆಪ್ಷನ್ ಇಲ್ಲ, ಆಪ್ಷನ್ ಇಲ್ಲ. ಈಗ ಅದಕ್ಕೆ ನಾವು ಎಲ್ಲ ಕಡೆ ಹೋದಲ್ಲಿ ಆದಷ್ಟು ಮರಗಳನ್ನ ಉಳಿಸಿ, ಬರೀ ಹಾವುಗಳಿಗೆ ಮಾತ್ರ ಅಲ್ಲ, ಪಕ್ಷಿಗಳಿಗೆ, ನಮ್ಗೆ ಬೇಕಾದಂತ ಆಮ್ಲಜನಕ ಎಲ್ಲವೂ ಮರಗಳ ವ್ಯವಸ್ಥೆಯಲ್ಲಿ ನಮ್ಗೆ ಸುತ್ತಮುತ್ತ ಸಿಗ್ತದೆ. ನೀವು ಮರ ಹೇಳುವಾಗ ಗೊತ್ತಾಯ್ತು, ನಮ್ದು ಇಲ್ಲಿ ಮಣಿಪಾಲ್ ಟೈಗರ್ ಸರ್ಕಲ್ ಅಲ್ಲಿ ಒಮ್ಮೆ ಮರ ಕಡಿಯುವಾಗ ಎಷ್ಟು 100 ಪಕ್ಷಿಗಳು ರೋಡಲ್ಲಿ ಬಿದ್ದು ಗೂಡು ಕಟ್ಟಿದ ಪಕ್ಷಿಗಳೆಲ್ಲ ಯಾವ ರೀತಿ ನಾಶ ಆಗಿದ್ದು ಈಗಲೂ ನನಗೆ ನೆನಪು ಬರ್ತಾ ಇದೆ. ಒಂದು ವೈರಲ್ ಆಗಿ ನಮ್ಮ ಅಭಿವೃದ್ಧಿ, ನಗರೀಕರಣ, ಆಧುನಿಕತೆ ಎಲ್ಲ ಅದು ನಾಶ ಮಾಡ್ತಾ ಇದೆ. ಆದ್ರೆ ಏನು ಮಾಡ್ಲಿಕ್ಕಿಲ್ಲ. ಒಂದು ಕಡೆ ನಮ್ಗೆ ಅನಿವಾರ್ಯ, ಇನ್ನೊಂದು ಕಡೆ ಈ ಅಳಲು. ಮತ್ತೆ ಇಲ್ಲಿ ನಾವು ಏನು ಕೊನೆಗೆ ಏನು ಆಲೋಚನೆ ಮಾಡ್ಬೋದು ಅಂದ್ರೆ, ಪ್ರಕೃತಿಯೇ ಒಂದಿನ ಸಮತೋಲನ ಮಾಡ್ತದೆ, ಬ್ಯಾಲೆನ್ಸ್ ಗೊತ್ತುಂಟು ಅದಕ್ಕೆ ಎಂತ ಮೆಡಿಸಿನ್ ಕೊಡ್ಬೇಕಂತ ಗ್ಯಾರಂಟಿ ಗೊತ್ತು. ಸುನಾಮಿ ಬಂದಾಗ ಹೇಗೆ ಇರುವೆ ತರ ಮನುಷ್ಯರು ಇದಾದ್ರು, ನಾಶ ಆದ್ರು, ಅದೇ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ. ಅದು ಪ್ರಕೃತಿಗೆ ಮನುಷ್ಯ ಮತ್ತು ಇರುವೆ ಎರಡು ಒಂದೇ. ವ್ಯತ್ಯಾಸ ಆದ ಕೂಡಲೇ ಅದು ನಿಷ್ಕರುಣೆಯಿಂದ ಕಠೋರ ರೀತಿಯಲ್ಲಿ ಕ್ಲೀನ್ ಮಾಡ್ತದೆ. ಅದು ನಿಯಮನೇ ಹಾಗೆ. ಹಾವಿನಲ್ಲಿ ಸಹ ಹಾಗೆ ಉಂಟಂತ, ಇಷ್ಟೊಂದು ಸರೌಂಡಿಂಗ್ ಅಲ್ಲಿ ಇಷ್ಟೇ ಹಾವು ಇರ್ಬೇಕಂತ ಅದರದ್ದೇ ಒಂದು. ಹೌದು. ಈಗ ಒಂದು ವಲಯದಲ್ಲಿ, ನಿಮ್ಮ ವಟಾರದಲ್ಲಿ ಒಂದು ನಾಗರಾವ್ ಕಾಣ್ಲಿ ಸಿಕ್ಕಿತ್ತು ಅಂತ ಹೇಳಿದ್ರೆ,
ಒಂದು 5 ಕಿಲೋಮೀಟರ್ ಸುತ್ತಳತೆಯಲ್ಲಿ 30 ರಿಂದ 40 ನಾಗರಾವ್ ಇರಬೇಕು ಅಂತ ಪ್ರಕೃತಿ ನಿಯಮ ಇದೆ. ಓಕೆ. ಅದು ಇದ್ದೇ ಇದೆ. ನಿಮ್ಮ ಒಟ್ಟಾರದಲ್ಲಿ 30 ಹಾವು ಇರಬೇಕು ಅಂತ ಲೆಕ್ಕ ಇದ್ರೆ, ಈ ವರ್ಷ ಅದರಲ್ಲೊಂದು 3-4 ಹಾವುಗಳು ಕಡಿಮೆ ಆಗಿವೆ ಅಂತ ಹೇಳಿದ್ರೆ, ಯಾವುದೋ ಕಾರಣಕ್ಕೆ ಆಕ್ಸಿಡೆಂಟ್ ಆಗಿಯೋ ವಯಸ್ಸಾಗಿಯೋ ಬೇರೆ ಪ್ರಾಣಿಗಳ ಬಾಯಿಗೆ ಬಿದ್ದು 3-4 ನಾಗರ ಹಾವು ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಮಾತ್ರ ಆ ಪ್ರದೇಶದಲ್ಲಿ ನಾಗರ ಹಾವುಗಳ ಮಿಲನ ಶುರು ಆಗ್ತದೆ ಆ ವರ್ಷ. ನೇಚರ್ ಪ್ರಚೋದನೆ ಕೊಡ್ತದೆ ಪ್ರಕೃತಿ ಅಲ್ಲಿಗೆ ಸಮತೋಲನ ಮಾಡುವಂತೇಳಿ. ಗಂಡು ಹೆಣ್ಣು ಮಿಲನ ಆಗ್ತವೆ. ಒಂದು ಹೆಣ್ಣು 20 ರಿಂದ 50 ಮೊಟ್ಟೆಗಳನ್ನು ಇಡ್ತದೆ ನಾಗರಹಾವು. ಆ 20 ರಿಂದ 50 ಮೊಟ್ಟೆಗಳಲ್ಲಿ ಎಲ್ಲ ಮರಿಗಳು ಹೊರಗೆ ಬರ್ತವೆ ಆ ವರ್ಷ. ಹೊರಗೆ ಬಂದ ನಂತರ ಮುಂದಿನ ವರ್ಷಕ್ಕೆ ಆ 20 ಮರಿಗಳಲ್ಲಿ ಅಥವಾ 50 ಮರಿಗಳಲ್ಲಿ 3 ರಿಂದ 4 ಮರಿ ಮಾತ್ರ ಆ ಪ್ರದೇಶದಲ್ಲಿ ಉಳಿದುಕೊಳ್ತದೆ. ಉಳಿದದ್ದು 50 ಮರಿಗಳಲ್ಲಿ 46 ಮರಿಗಳು ಬೇರೆ ಬೇರೆ ಜೀವಿಗಳಿಗೆ ಆಹಾರ ಆಗಿ ಹೋಗ್ತವೆ. ಬೇರೆ ಬೇರೆ ಜೀವಿಗಳಿಗೆ ಆಹಾರ ಕೂಡ ಪ್ರಕೃತಿ ಇನ್ನೊಂದು ರೀತಿಯಲ್ಲಿ ಕೊಡ್ತದೆ. ದೊಡ್ಡ ನಾವು ಬೊಂಕರ್ ಕಪ್ಪೆ ಅಂತ ಕರಿತೀವಿ, ದೊಡ್ಡ ಕಪ್ಪೆ, ಅದು ಕೂಡ ನಾಗರ ಹಾವಿನ ಮರಿಯನ್ನ, ಕನ್ನಡಿ ಹಾವಿನ ಮರಿಯನ್ನ ಸರಿಸಾಗಿ ನುಂಗ್ತದೆ. ನವಿಲು, ಬೇರೆ ಪಕ್ಷಿಗಳು, ಮುಂಗುಸಿ, ಬೇರೆ ಇರುವೆಗಳು ಎಲ್ಲ ಸೇರಿ ಹಾವು ಆ ಒಂದು ಸಮತೋಲನ ಕಾಪಾಡ ಬ್ಯಾಲೆನ್ಸ್ ಮಾಡ್ತಾರೆ. ಈ 3 ರಿಂದ 4 ಮರಿಗಳು ಉಳಿತಾವ ಅಂತ ಹೇಳಿದೆ ಅಲ್ಲ, ಅದನ್ನ ನೀವು ಯಾವ ರೀತಿ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಅದೊಂದು ಸಿಸ್ಟಮ್ ಅಲ್ಲಿ ಬಂದು ನಾನು 30 ವರ್ಷದಲ್ಲಿ ನೋಡಿದ್ದು. ಈಗ ಮಲ್ಪೆ ಪರಿಸರದಲ್ಲಿ ನಾನು 19 ರಿಂದ 20 ಸಾವಿರ ನಾಗರಹಾವುಗಳನ್ನು ಹಿಡಿದಿದ್ದೇನೆ. 18 ರಿಂದ 20 ಸಾವಿರ ನಾಗರಹಾವುಗಳನ್ನು ನಾನು 30 ವರ್ಷದಿಂದ ಹಿಡಿತಾ ಇದ್ದೇನೆ. ಈಗಲೂ ನನಗೆ ಮೊದಲೆಷ್ಟು ಕರೆಗಳು ಬರ್ತಾ ಇದ್ವು ಅಷ್ಟು ಕರೆಗಳು ಅಲ್ಲಿಂದ ಬರ್ತವೆ. ಹಾಗಾದ್ರೆ ಹಾವುಗಳು ಎಲ್ಲಿಂದ ಬರ್ತವೆ? ಇದು ರಹಸ್ಯ ಪ್ರಕೃತಿ. ಇದು ನಮ್ಮ ಆಲೋಚನಾ ಶಕ್ತಿಗೆ ನಿಲುಕದೇ ಇರುವಂತದ್ದು. ನಾವು ವಿಜ್ಞಾನ ನಾನು ವಿಜ್ಞಾನ ಎಷ್ಟು ಹೇಳಿದ್ರು ಇಷ್ಟು ಮಾತ್ರ. ಕುದುರೆಗೆ ಕಣ್ಕಾಪು ಕಟ್ಟಿದ್ರೆ ಏದು ಪ್ರದೇಶ ಕಾಣುತ್ತೆ ಅಷ್ಟು ಮಾತ್ರ ಕಾಣುತ್ತೆ. ಸೈಡ್ ಅಲ್ಲಿ ಇಲ್ಲ, ಸೈಡ್ ಅಲ್ಲಿ ಇರೋದು ಕಾಣಬೇಕಾದ್ರೆ ನೀವು ಒಂದು ಸ್ಟೇಟ್ ಅನ್ನ ದಾಟಬೇಕು. ಈ ಮಾನಸಿಕ ಸ್ಟೇಟ್ ಅನ್ನು ದಾಟಿದ್ರೆ ನಿಮ್ಗೆ ವಿಶಾಲತೆ. ಆ ತರ ನಾವು ಅದೇ ದೃಷ್ಟಿಯಲ್ಲಿ ಈಗ ಹಾವನ್ನ ನೋಡುವಾಗ್ಲೂ ನಾವು ಪ್ರತ್ಯೇಕವಾಗಿ ನೋಡೋದ್ರಿಂದ ಅಲ್ವಾ ಭಯ. ಪ್ರಕೃತಿಯಲ್ಲಿ ಎಲ್ಲಾ ಪ್ರೀ ಡಿಫೈನ್ಡ್ ಮೈಂಡ್ ಸೆಟ್ ಅಂತ ಹೇಳ್ತಾರೆ. ಮನ್ಸಲ್ಲಿ ಎಂತದೋ ಒಂದು ಕೂತ್ಕೊಂಡಿದೆ, ಅದರ ಪ್ರಕಾರವೇ. ಎಲ್ಲಿ ತನಕ ಅಂದ್ರೆ ಸರ್, ನಾನು ಹೇಳೋದು ನಿಮಗೆ ಕೊಟ್ಟಂತ ಹೆಸರು ಕೂಡ ನಿಮ್ಮದಲ್ಲ. ಬಾಲ್ಯದಿಂದ ನಿಮಗೆ 1-2 ವರ್ಷ ಪ್ರಾಯದವರೆಗೆ ನಿಮ್ಗೆ ಶರೀರ ಜ್ಞಾನ ಇರೋದಿಲ್ಲ ಅಲ್ವಾ? ಒಂದು 4-5 ವರ್ಷದ ನಂತರ ಶರೀರ ಜ್ಞಾನ, ದೇಹದ ಜ್ಞಾನ ಬರ್ತಾರೆ. ಆ ನಂತರ ಹೆಸರಿನ ಅರಿವು ಬರ್ತದೆ. ಹೆಸರು ಯಾರು ಕೊಡುವುದು? ಯಾವ ಜಾತಿ, ಯಾವ ಧರ್ಮ, ನೀನು ಗಂಡೋ ಹೆಣ್ಣೋ, ಎಲ್ಲವನ್ನ ಕೊಡುವುದು ನಮ್ಮ ತಂದೆ ತಾಯಿ, ನಮ್ಮ ಸಮಾಜ, ನಮ್ಮ ಪರಿಸರ. ಆ ಒಂದು ನೆನಪಿನ ಸ್ಮರಣೆಯಲ್ಲೇ ನಾವು ಬದುಕ್ತಾ ಇರೋದು. ಅದೇ ರೀತಿ ನಾವು ಈ ಜೀವಿಗಳನ್ನು ಕೂಡ ಹೊರಗಿನವರು ಕೊಟ್ಟಂತ ಏನು ಸ್ಮರಣೆ ಅಥವಾ ವಿಚಾರದಿಂದಲೇ, ಜ್ಞಾನದಿಂದಲೇ ಹಾವನ್ನು ನೋಡು. ನಾನು ಎಲ್ರಿಗೂ ಹೇಳೋದು, ನೀವು ಹಾವನ್ನ ನೋಡುವಾಗ ನಿಮ್ಮೊಳಗೆ ಮೊದಲೇ ಇದ್ದಂತ ಒಂದು ಜ್ಞಾನವನ್ನ ಬದಿಗಿಡಿ. ಬದಿಗಿಟ್ಟು ನೀವು ನೋಡಿ, ಆ ಜೀವಿಯನ್ನು ನೋಡಿ, ನಿಮ್ಗೇನ್ ಕಾಣ್ತದೆ? ನೀವೇ ಕಾಣ್ತೀರಿ ಅಲ್ಲಿ. ನಿಮ್ಮೆಲ್ಲವನ್ನ ಜ್ಞಾನವನ್ನ ಬದಿಗಿಟ್ಟು ಒಂದು ಜೀವಿಯನ್ನು ನೋಡಿದ್ರೆ ಆ ಜೀವಿ ಮತ್ತು ನೀವು ಇಬ್ರು ಒಂದೇ. ಪ್ರತ್ಯೇಕತೆ ಬರುವುದು ನಾನು ಗುರುರಾಜ್, ಅದು ನಾಗರಾವ್. ನಾನು ಗುರುರಾಜ್ ಅಂತ ಅನಿಸಿದ ಕೂಡಲೇ ಅಲ್ಲಿ ನಾಗರಾವ್ ಪ್ರತ್ಯೇಕ ಆಯ್ತು. ಲೇಬಲ್ ಹಾಕಿದ ಕೂಡಲೇ ಬೇರೆ. ಇಲ್ಲದಿದ್ರೆ ಏನು ಇಲ್ಲ. ಯಾರು ನೋಡ್ತಾನೆ ಅವನೇ ದೃಶ್ಯ. ಅದು ನಮ್ಗೆ ಯಾರು ಹೇಳಿಕೊಡ್ತಾರೆ? ಎಲ್ಲಿ ಪಾಠ ಇದೆ? ನೀನು ಅದು ಭಯಂಕರ ಹಾವು. ಈ ಭಯಂಕರ ಪದ ಎಲ್ಲಿಂದ ಬಂತು? ಅಪಾಯ ಎಲ್ಲಿಂದ ಬಂತು? ಎಲ್ಲಿ ಯಾವಾಗ ಅಪಾಯ ಆಗ್ತದೆ ಅನ್ನೋದು ನಾವು ಪ್ರಶ್ನೆ ಮಾಡ್ಕೊಳ್ತೇವೆ. ಒಂದು ಹಾವನ್ನ ತೀಕ್ಷ್ಣವಾಗಿ ಮೆಟ್ತೀವಿ. 50, 60, 70 kg ವೆಯ್ಟ್ ದೇಹವನ್ನ ಒಂದಿಷ್ಟು ದಪ್ಪದ ಹಾವಿನ ಮೇಲೆ ಕಾಲಾಕಿ ಗೊತ್ತಿಲ್ಲ ತುಳಿತೀವಿ. ತುಳಿವಾಗ ಅದು ಯಾವ ರೀತಿ ಮಾರಣಾಂತಿಕ ನೋವಾಗಿರ್ಬೋದು. ಆ ನೋವಲ್ಲಿ ಆ ಹಾವು ನಮ್ಗೆ ಕಚ್ಚದೆ ಇರ್ತದ? ಅಲ್ಲ, ನಮ್ಗೆ ಈಗ ಏನಾದ್ರು ನೋವಾದ್ರೆ ನಾವು ರಿಯಾಕ್ಟ್ ಮಾಡೋದು ಡೆಫಿನೆಟ್ಲಿ ಮಾಡ್ತೀವಲ್ಲ. ಅದೇ ರೀತಿ ಆ ಹಾವು ಅಷ್ಟು ದೊಡ್ಡ ನೋವನ್ನು ಸಹಿಸಿಕೊಂಡು ಕಚ್ಚುತ್ತೆ. ಕಚ್ಚುವುದಲ್ಲ ಅದು. ಆವಾಗ ಶರೀರದ ಮೇಲೆ ಬಿದ್ದಂತ ಒತ್ತಡದ ವಸ್ತುವಿನಿಂದ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಆ ರೀತಿ ಮಾಡೋದು. ಮಾಡಿದ ತಕ್ಷಣ ನಾವು ಕಾಲೆಳೆದು ಬಿಡ್ತೀವಿ, ಎತ್ತಿ ಬಿಡ್ತೀವಿ, ಮತ್ತೆ ತಕ್ಷಣ ಬಡ್ದು ಸಾಯಿಸ್ತೀವಿ. ಎಷ್ಟು ಕ್ರೂರ ಅಂದ್ರೆ, ತುಳಿದದ್ದು ನಾವೇ, ನೋವು ಮಾಡಿದ್ದು ನಾವೇ, ಸಾಯಿಸೋದು ಕೂಡ ನಾವೇ. ಸರ್, ನೀವು ಹೇಳ್ತೀರಿ ನಮ್ಮ ಮನೆ ಹತ್ತಿರವೇ ಇದು ಒಂದು ಚಿಕ್ಕ ಹೆಬ್ಬಾವು. ಜನರು ಮಾತಾಡೋದು ನೋಡಿದ್ದೇನೆ. ಹೆಬ್ಬಾವು ಅಂದ್ರೆ ಒಂದು ರಬ್ಬರ್ ತರ, ಅದ್ರ ಮೇಲೆ ಲಾರಿ ಹೋದ್ರೆ ಸಹ ಎಂತ ಆಗುದಿಲ್ಲ ಅಂತ. ಯಾರು ಹೇಳಿದ್ರು? ಅಲ್ಲಿ ಕೆಲವರು ಮಾತಾಡೋದು ನಾನು ನೋಡಿದ್ದೇನೆ. ತಪ್ಪು ಮಾಹಿತಿ. ಅಂದ್ರೆ ಅವ್ರಂದ್ರೆ ರಬ್ಬರ್ ತರ, ಅದು ಗಟ್ಟಿ ಜೀವ, ಅದೆಂತ ಆಗುದಿಲ್ಲ, ಬೈಕ್ ಹೋದ್ರೆ ಸಹ ಎಂತ ಆಗುದಿಲ್ಲ, ಅದಕ್ಕೆ ನೋವು ಆಗುದಿಲ್ಲ.
ಯಾಕಂದ್ರೆ ಅದಕ್ಕೆ ಸ್ವಲ್ಪ ನೋವು ನೋಡಿ, ಸತ್ತೇ ಹೋಗ್ತದೆ ಆಕ್ಚುಲಿ. ಅಂದ್ರೆ ಅದು ಕೂಡ ಸೆಕೆಂಡ್ ಹ್ಯಾಂಡ್ ಜ್ಞಾನ. ಯಾರೋ ಹೇಳಿದ್ದನ್ನ ಅವ್ರು ಹೇಳೋದು. ಹೌದು. ಈಗ ಒಬ್ಬ ಜಿಮ್ ಮಾಡಿದ ವ್ಯಕ್ತಿಯ ಮೇಲೆ ಲಾರಿ ಹೋದ್ರೆ ಏನಾಗ್ತದೆ? Correct. ಅದೆಲ್ಲ ಈ ನಮ್ಮ ಹಾವಿನ ವಿಚಾರದಲ್ಲಿ ಬಂದಾಗ ಯೋಚನೆನೇ ಮಾಡದೆ ಯಾರು ಹೇಳಿದ ನಂಬಿಕೆಯನ್ನ ನಂಬಿ ಬಿಡೋದು ಸಮಸ್ಯೆ ಆಗೋದು. Correct. ನಾಗರ ಹಾವು 12 ವರ್ಷ ಹಾಗೆ ಸಾಧಿಸುವುದು ಹೌದಾ ಅಂತ ಈ ಉತ್ತರ ಕರ್ನಾಟಕದವರು ಒಂದು ಸಲ ಪ್ರಶ್ನೆ ಮಾಡ್ಕೊಂಡ್ರೆ, ಅಥವಾ ಯಾರು ಆ ನಂಬಿಕೆಯನ್ನ ಹೇಳ್ತಾರೆ ಅವರಿಗೆ ಪ್ರಶ್ನೆ ಮಾಡಿದ್ರೆ, ನಿನಗೆ ಯಾಕೆ ಗೊತ್ತು 12 ವರ್ಷ ಹಾಗೆ ಸಾಧಿಸುತ್ತೆ ಅಂತೇಳಿ, ನಿನ್ನ ಹತ್ರ ಯಾವ ಆಧಾರ ಇದೆ ಅಂತ ಒಂದ್ಸಲ ಅವನ ಹತ್ರ ಪ್ರಶ್ನೆ ಮಾಡಿದ್ರೆ ಇವ್ರಿಗೆ ಉತ್ತರ ಸಿಕ್ಕಿಬಿಡ್ತದೆ. Correct. ಈ ಹಾವಿನ ವಿಚಾರದಲ್ಲಿ ಹಾಗಲ್ಲ. ನೀವು ಗಟ್ಟಿ ವಾಯ್ಸಲ್ಲಿ ಹೇಳಿದ್ರೋ, ಕಣ್ಣು ಓಪನ್ ಮಾಡಿ ಹೇಳಿದ್ರೋ, ಉಸಿರನ್ನ ಜೋರಾಗಿ ಬಿಟ್ಟುಕೊಂಡು ಹೇಳಿದ್ರೋ, ಒಂದು ರೀತಿ ಇದರಿಂದ Aggressive ಆಗಿ. ತಕ್ಷಣ ನಂಬಿಡು ಹೌದಾ ಅಂತೇಳಿ ನಂಬಿಡೋದು, ಅಲ್ಲಿ ಮುಗಿಯಿತು. ಆ ನಂಬಿಕೆ ನಮ್ಮನ್ನ ಘಾಸಿ ಮಾಡ್ತದೆ, ಅಥವಾ ಆ ಜೀವಿಯನ್ನ ಘಾಸಿ ಮಾಡ್ತದೆ. ಪ್ರಕೃತಿಯಲ್ಲಿ ನಾವು ಬೇರೆ ಏನು ಸರ್ಕಸ್ ಮಾಡಬೇಕಾಗಿಲ್ಲ. ನಮ್ಮ ಸುತ್ತಮುತ್ತ ಇರುವಂತಹ ಜೀವರಾಶಿಗಳನ್ನ ಸುಮ್ಮನೆ ಗಮನಿಸ್ತಾ ಇದ್ದು ಬಿಟ್ರೇನೆ ಸಂರಕ್ಷಣೆ. ಅಪಾಯ ಇಲ್ವೇ ಇಲ್ಲ ಸರ್. ಪ್ರಕೃತಿಯಲ್ಲಿ ಹಾವು ಕಚ್ಚುವಂತ ಸಂದರ್ಭ ನೋಡಿ, ಪ್ರತಿ ವರ್ಷ ಈ ಅಧ್ಯಯನ ಶುರುವಾದ ನಂತರ ಭಾರತದಲ್ಲಿ 58ರಿಂದ 60,000 ಜನ ಪ್ರತಿ ವರ್ಷ ಸಾಯ್ತಾರೆ ಹಾವಿನ ಕಡಿತದಿಂದ. ಈಗ WHO ಅದರ ಬಗ್ಗೆ ಅಧ್ಯಯನ ಮಾಡಿದೆ. ಇದು ಇವತ್ತು ನಿನ್ನೆದ್ದು ಅಧ್ಯಯನ ಮಾಡಿದ ನಂತರ ಸಿಕ್ಕಿದ ಸುದ್ದಿನ, ಅದಕ್ಕಿಂತ ಮೊದಲು ಅಷ್ಟೇ ನಡೀತು. ಕರೆಕ್ಟ್. ಅದು ಯಾಕೆ 50,000 ಇದ್ದದ್ದು 5 ಲಕ್ಷ ಆಗೋದಿಲ್ಲ? ನಾವು ಯೋಚನೆ ಮಾಡುವ ರೀತಿಯಲ್ಲಿ ನೋಡಿದ್ರೆ 5 ಲಕ್ಷ ಆಗಬೇಕಿತ್ತಲ್ಲ, ಒಟ್ಟಾರೆ ಕಚ್ಚಬೇಕಿತ್ತು. ಪ್ರಕೃತಿ ಅದನ್ನು ಕೂಡ ನಿಯಮ ಇಟ್ಕೊಂಡಿದೆ. ಒಬ್ಬ ಮನುಷ್ಯ ಸಾಯ್ಬೇಕಾದ್ರೂ ತುಂಬಾ ರೀಸನ್ ಇದೆ. ಈಗ ಹಾವೊಂದು ಸಾಯ್ಬೇಕಾದ್ರೂ ತುಂಬಾ ರೀಸನ್ ಇದೆ. ಒಂದು ಜೀವಿಗೆ ಹಸಿವಾಗಿ ಹೋಗ್ಬೇಕು, ಆಕ್ಸಿಡೆಂಟ್ ಆಗಿ ಸಾಯ್ಬೇಕು, ಕಾಯಿಲೆ ಬಂದು ಸಾಯ್ಬೇಕು, ಇರುವೆ ಗುಡಿ ಬೀಳಬೇಕು, ನಿಯಮ ಪ್ರಕೃತಿ ಮಾಡಿದೆ. ಅದೇ ರೀತಿ ಮನುಷ್ಯನ ಸಾವನ್ನು ಅದನ್ನು ನಿರ್ಧಾರ ಮಾಡಿದೆ. ನೀನು ಹಾವು ಕಚ್ಚಿ ಸಾಯ್ಬೇಕು, ನೀನು ಆಕ್ಸಿಡೆಂಟ್ ಅಲ್ಲಿ ಸಾಯ್ಬೇಕು, ನೀನು ಕ್ಯಾನ್ಸರ್ ಅಲ್ಲಿ ಸಾಯ್ಬೇಕು, ಇದು ನಿಯಮ. ಬ್ಯಾಲೆನ್ಸ್ ಮಾಡಿ ನಿಯಮ. ನಾವು ಅದನ್ನ ಹೇಗೆ ಇದು ಮಾಡ್ತೀವಿ ಅಂದ್ರೆ, ನಾವು ಡಿಸೈಡ್ ಮಾಡ್ಲಿಕ್ಕೆ ಮಾಡ್ತೀವಿ. ನಾವು ಡಿಸೈಡ್ ಮಾಡ್ಬೇಕಾದ್ರೆ ನಮ್ಗೆ ಇನ್ನೊಬ್ಬರ ಜ್ಞಾನದಿಂದ ಡಿಸೈಡ್ ಮಾಡ್ತೀವಿ. ಇವನು ಜಂಕ್ ಫುಡ್ ತಿಂದ, ಇವನ್ ಕ್ಯಾನ್ಸರ್ ಬಂತು. ಅದು ತಪ್ಪು ಸರಿ ಅನ್ನೋ ಪ್ರಶ್ನೆ ಬೇರೆ. ಬಟ್ ಅಲ್ಲಿ ಒಂದು ಡೆತ್ ಅಂತ ಇದೆ ಅಂತ ಹೇಳಿದ್ರೆ ಅದು ಪೂರ್ವ ನಿರ್ಧರಿತ. ಶರೀರ ಬಂದಿದೆ ಅಂತ ಹೇಳಿದ್ರೆ ಅದ್ರ ಹಿಂದೆ ಎಲ್ಲ ಬಯೋಡೇಟಾ ಬಂದಿರ್ತದೆ, ಪ್ರೋಗ್ರಾಮ್ ಡಿಫೈನ್ ಆಗಿರ್ತದೆ. ಯಾವ ಒಂದು ವರ್ಷದಲ್ಲಿ ಎಂತ ಆಗ್ಬೇಕು. ನೀವು ಒಬ್ರು ಒಪ್ಪಿಕೊಳ್ಳಿ ಬಿಡ್ಲಿ, ನಾವು ಇಡುವಂತ ಹೆಜ್ಜೆ, ಒಂದು ಹೆಜ್ಜೆ ಮೊದಲು ಏನು ನಾವು ಹೆಜ್ಜೆ ತೆಗಿತೀವಿ, ಅಲ್ಲಿ ಆ ಹೆಜ್ಜೆಯ ಗುರುತು ಮೊದಲೇ ಬಿದ್ದಿರ್ತದೆ. ನಾವು ಇಲ್ಲಿ ನಿಮಿತ್ತ ಮಾತ್ರ ಅಂತ ತಿಳ್ಕೊಂಡಾಗ ಸಮಸ್ಯೆ ಇಲ್ಲ. ಅಂದ್ರೆ ಯಂತ್ರಿ ಬೇರೊಂದಿದೆ, ಯಂತ್ರಿಯಾಗಿ ಕೆಲಸ ಮಾಡು. ಅದು ಎಷ್ಟು ಜನರಿಗೆ ಈ ಜ್ಞಾನವನ್ನು ನಮ್ಗೆ ಕೊಡ್ಲಿಕ್ಕೆ ಸಾಧ್ಯ? ಯಾರು ಕೊಡ್ತಾ ಇದ್ದಾರೆ? ಯಾವ ಶಾಲೆಯಲ್ಲಿ ಪಾಠ ಇದೆ? ಅದು ಮುಟ್ಟಬೇಡ, ಅದು ನೋಡಬೇಡ, ಇದನ್ನೇ ಕೊಡ್ತಾ ಬಂದದಲ್ಲ ನಮ್ಗೆ ಹಾವಿನ ಬಗ್ಗೆ. ನೋಡಿದ್ರೆ ದೋಷ, ಮೂಢನಂಬಿಕೆ, ವಾಪಸ್ ಎಷ್ಟು ತಪ್ಪು ನಂಬಿಕೆ. ಒಂದು ಮಿಲನ ಕ್ರಿಯೆಯನ್ನು ನೋಡಿದ್ರೆ ದೋಷ ಬರುತ್ತೆ, ಎಲ್ಲೆಲ್ಲೋ ಅಲ್ದಾಡೋದು. ನಾಗರ ಮನೆ ಸುತ್ತಲೇ ಒಂದು ಹಾವು ಬಂದು ತಿರ್ಗಾಡ್ತಾ ಉಂಟಂತ ಹೇಳಿದ್ರೆ ಒಂದು ದೋಷ ಅಂತ, ಅದು ಸಹ ಒಂದು ಇಲ್ಲಿ ನಮ್ಮಲ್ಲಿ ತುಂಬಾ ಇದೆ ಸರ್. ಈ ಪ್ರಶ್ನೆ ಬಹಳ ಒಳ್ಳೆ ಪ್ರಶ್ನೆ ಇದು. ಯಾಕಂದ್ರೆ ನಾನು ಈಗ 100 ಕಾರ್ಯಕ್ರಮಗಳನ್ನು ಮಾಡಿದಲ್ಲಿ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಈ ಪ್ರಶ್ನೆ ಇದೆ. ನಾಗರವು ಒಟ್ಟಾರ ಸುತ್ತಮುತ್ತ ತಿರುಗ್ತಾ ಇದ್ರೆ ಅದು ದೋಷ ಅಂತೆ, ಹೌದಾ? ಇಲ್ಲ, ಅದು ಪೊರೆ ಬಿಟ್ರೆ. ಹೌದು, ಪೊರೆ ಬಿಟ್ರೆ ದೋಷ ಅಂತ, ಹೌದಾ? ಇದೆಲ್ಲ ನಾನು ಅವರಿಗೆ ಪ್ರಶ್ನೆ ಮಾಡೋದು, ದೋಷ ಅಂದ್ರೆ ಏನು? ಈಗ ದೋಷ ಅಂದ್ರೆ ಏನು ಅಂದ್ರೆ ಅವರ ಉತ್ತರ ಇಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ. ಯಾರು ಹೇಳಿದ್ದನ್ನು ನಂಬೋದು. ದೋಷ ಅಂದ್ರೆ ಏನು? ಡಿಕ್ಷನರಿ ನೋಡಿದ್ರೆ ಕುಂದುಕೊರತೆಗಳು, ನ್ಯೂನ್ಯತೆಗಳು, ಕುಂದುಕೊರತೆಗಳ ಅರ್ಥ ಬರ್ತದೆ. ಜೀವನದಲ್ಲಿ ಯಾವ ಮನುಷ್ಯನ ಜೀವನದಲ್ಲಿ ಕುಂದುಕೊರತೆ ನ್ಯೂನ್ಯತೆಗಳು ಇಲ್ಲ. ಅದನ್ನ ಯಾಕೆ ಒಂದು ಹಾವಿನ ಜೀವನ ಕ್ರಮದ ಮೇಲೆ ನೀವು ಹೇರ್ತೀರಿ? ಯಾಕೆ ಹೇರಬೇಕು? ನಾಗನನ್ನ ದೇವರಿಗಿಂತ ಮೇಲ್ಮಟ್ಟದಲ್ಲಿ ಆರಾಧನೆ ಮಾಡುವವರು ಇಲ್ವಾ? ಅವರಿಗೆ ಸಮಸ್ಯೆ ಇಲ್ವಾ? ಅವರಿಗೆ ಕಷ್ಟ ಸುಖಗಳು ಬರೋದಿಲ್ವಾ? ಅವರಿಗೆ ಬೇರೆ ಬೇರೆ ಕಾಯಿಲೆಗಳು ಬರೋದಿಲ್ವಾ? ಅದಕ್ಕೇನು ಹೇಳುವುದು? ದೋಷ ಅನ್ನೋದು ಯಾರೋ ಹೇಳಿದ್ದಾರೆ, ನಾನು ನಂಬ್ತೇನೆ ಅಂತ ಹೇಳಿದ್ರೆ, ನಾಳೆ ನಾಗರಾವ್ ಸತ್ತ ನಾಗರಾವನ್ನ ಒಂದು ಕಡೆ ಬಿದ್ದ ಹಾವನ್ನ ನೋಡಿ ನಾನು ಹಾಗೆ ಬಂದೆ. ತುಂಬಾ ಜನ ಕಾಲ್ ಮಾಡ್ತಾರೆ ನನಗೆ, ಸರ್ ಅಲ್ಲಿ ಹಾವು ಇದು ಮಾಡ್ತಾ ಇದ್ರು, ಒಂದು ಸತ್ತಿದೆ, ಏನಂತ ಗೊತ್ತಿಲ್ಲ. ಇಲ್ಲಿ ನಮ್ಮಲ್ಲಿ ಎಷ್ಟು ಒಂದು ಭಯ ಇದೆ ಅಂತ ಹೇಳಿದ್ರೆ, ಒಂದು ನೀರೊಳ್ಳೆ ಸತ್ರು ಅದನ್ನು ಫೋಟೋಗ್ರಾಫ್ ಮಾಡಿ ಕಳಿಸ್ತಾರೆ ನನಗೆ. ಸರ್ ಇದು ನಾಗರಾವಿನ ತರ ಕಾಣ್ತದೆ, ನಮ್ ಬಿಟ್ಟು ಬರ್ಲಿಕ್ಕೆ ಆಗ್ಲಿಲ್ಲ, ಸ್ವಲ್ಪ ಹೇಳ್ತೀರಾ? ಎಷ್ಟು 100 ಸರ್. ಅಂದ್ರೆ ಅಷ್ಟು ನಾಗನ ಬಗ್ಗೆ ಭಯ, ಹೆದರಿಕೆ. ಒಂದು ಪ್ರಕೃತಿಯಲ್ಲಿ ಒಂದು ಜೀವಿ ಹುಟ್ಟೋದು ಎಷ್ಟು ಸಾಮಾನ್ಯನೋ, ಸಹಜನೋ, ಸಾಯುವುದು ಅಷ್ಟೇ ಸಹಜ. ನೀವು ಒಂದು ನಾಗರಹಾವನ್ನ ಒಂದು ಸತ್ತಿದೆ ಅಂತ ತಿಳ್ಕೊಳ್ಳಿ. ಈಗ ನಮ್ಮ ಭಾರತದಲ್ಲಿ ಅದು ಅಥವಾ ಕರ್ನಾಟಕದಲ್ಲಿ ನಾಗರಹಾವು, ನಾಗ ಅಂದ್ರೆ ಒಂದು ದೇವರು ಅಂತ ನಮ್ಗೆ ಕರೆಕ್ಟ್. ನೀವು ಥೈಲ್ಯಾಂಡ್ ಅಥವಾ ಹೊರ ದೇಶಗಳಿಗೆ ಹೋದ್ರೆ ಹೆಚ್ಚಿನ ರೆಸ್ಟೋರೆಂಟ್ಗಳಲ್ಲಿ ದೊಡ್ಡ ದೊಡ್ಡ ಕೇಜ್ಗಳಲ್ಲಿ ಹಾವುಗಳನ್ನು ಇಟ್ಟು ಇದು ಮಾಡ್ತಾರೆ. ಇಲ್ಲಿ ಮಾರ್ಕೆಟ್ ಉಂಟು ಆಕ್ಚುಲಿ. ಇಲ್ಲಿ ನಾವು ಏನನ್ನ ತಿಳ್ಕೊಳ್ಬೇಕು? ನಮಗೆ ಇದು ದೇವರು ಅನ್ನೋ ಒಂದು ನಂಬಿಕೆ.
ಅಲ್ಲಿ ಅವರಿಗೆ ಪ್ರಿಯವಾದ ಆಹಾರ ಅನ್ನೋ ನಂಬಿಕೆ. ಇದ್ರಲ್ಲಿ ಯಾವ್ದು ಸರಿ? ಅವರ ಲೆಕ್ಕದಲ್ಲಿ ಅವರು ಸರಿ ಸರಿ ಇರ್ತಾರೆ, ಅಲ್ವಾ? ನಮ್ಮ ಲೆಕ್ಕದಲ್ಲಿ ಹೌದು. ಈಗ ಎರಡನ್ನು ದೂರ್ಲಿಕ್ಕಿಲ್ಲ. ಕರೆಕ್ಟ್. ನಾವು ಇದನ್ನ ಪ್ರಶ್ನೆ ಮಾಡ್ಕೊಳ್ಬೇಕಾದ ಅಗತ್ಯ ಇದೆ. ನಾನು ಯಾವುದೋ ಒಂದನ್ನು ತೋರಿಸಿ ದೇವರು ಅಂತ ನಾನು ಹೇಳಿದ್ರೆ ನೀವು ನಂಬೇಕಾದ್ರೆ ನೀವು ನಿಮ್ಮ ಬುದ್ಧಿಯನ್ನ, ವಿವೇಕವನ್ನ ಉಪಯೋಗ ಮಾಡಿಲ್ಲ. ಅಲ್ಲ, ಈಗ ನಮ್ದು ಥೈಲ್ಯಾಂಡ್ ಅಲ್ಲ, ಇಂಡಿಯಾದಲ್ಲಿ ಸಹ ಇಲ್ಲ, ನಮ್ಮ ದೇಶದಲ್ಲಿ ಸಹ ಒಂದು ಪಂಗಡ ಪೂಜೆ ಮಾಡ್ತದೆ, ಇನ್ನೊಂದು ಪಂಗಡ ಪೂಜೆ ಮಾಡೋದಿಲ್ಲ, ಅವರವರ ನಂಬಿಕೆ ನಂಬಿಕೆ ಸರ್. ಈಗ ನಮ್ಮ Correct. ಅದೇ ನಮ್ಮ ಧರ್ಮ ಸಂಪ್ರದಾಯ ಹೌದು. ಆಚರಣೆಯಲ್ಲಿ ಬಂದಿರುವಂತದ್ದನ್ನು Correct. ಫಾಲೋ ಮಾಡ್ತೇವೆ. ಕರೆಕ್ಟ್. ಈ ಧರ್ಮ, ನಂಬಿಕೆ, ಆಚರಣೆಗಳು, ಸಂಸ್ಕಾರ ಇದನ್ನೆಲ್ಲ ಬದಿಗಿಟ್ಟು ನಾವು ಯಾವುದನ್ನು ನೋಡೋದಿಲ್ಲಲ್ಲ ಸರ್. ಯಾವ ಸಂಗತಿಯನ್ನು ಪ್ರಕೃತಿ ಪಾಯಿಂಟ್ ಆಫ್ ವ್ಯೂ ಇಂದ ಯಾವತ್ತು ನೋಡೋದಿಲ್ಲ. ಮತ್ತೆ ಎಲ್ಲ ಆಚರಣೆ, ಹಬ್ಬ ಹರಿದಿನಗಳನ್ನೇ ನೋಡಿದ್ವಿ. ಅದು ಯಾಕೆ ಮಾಡಿದ್ದಾರೆ? ಅದೇನು ಮೂಢನಂಬಿಕೆನ? ಅಲ್ಲ. ಆರಾಧನೆ ಕೂಡ ಮೂಢನಂಬಿಕೆ ಅಲ್ಲ, ನಾಗಾರಾಧನೆ ಕೂಡ ಮೂಢನಂಬಿಕೆ ಅಲ್ಲ. ಆದ್ರೆ ನಾವು ಮೂಢನಂಬಿಕೆ ಅಥವಾ ತಪ್ಪು ನಂಬಿಕೆ ದೃಷ್ಟಿಕೋನದಿಂದ ಆರಾಧನೆ ಮಾಡ್ತಾ ಇದ್ದೀವಿ. ಈಗ ನಾಗರ ಹಾವನ್ನ ಆರಾಧನೆಗೆ ಮೊದಲು ನಾವು ಸೈಂಟಿಫಿಕ್ ಆಗಿ ಮಾತಾಡ್ತಾ ಇದ್ವಿ. ನಾಗರವನ್ನೇ ಯಾಕೆ ಆರಾಧನೆ ಮಾಡ್ತಿದ್ರು ಅನ್ನೋದಕ್ಕೆ ನಮ್ಮಲ್ಲಿ ವಿಜ್ಞಾನದ ಇದಿತ್ತು. ಅದು ಸುಂದರವಾದ ಹಾವು, ಎಲ್ಲ ಹಾವುಗಳಿಗಿಂತಲ ಅಗಲವಾದ ಹೆಡೆ ಇದೆ, ತುಂಬಾ ಚುರುಕಿನ ಸ್ವಭಾವ, ತೀಕ್ಷ್ಣ ವಿಷ, ರೈತ ಮಿತ್ರ, ಇದೆಲ್ಲ ಬರ್ತಾ ಇತ್ತು. ಇನ್ನೂ ಆಳಕ್ಕೆ ನೀವು ಹೋದ್ರೆ, ಅಧ್ಯಾತ್ಮ ವಲಯಕ್ಕೆ ಹೋದ್ರೆ, ಅಲ್ಲಿ ನಿಮ್ಗೆ ಬೇರೆ ವಿಚಾರ ತಿಳಿಯುತ್ತದೆ. ಕುಂಡಲಿನಿ ಶಕ್ತಿಯ ಪ್ರತೀಕವಾಗಿ ನಾಗರ ಹಾವನ್ನ ಹಿಂದಿನವರು ಆರಾಧನೆ ಮಾಡಿದ್ರು. ಕುಂಡಲಿನಿ ಶಕ್ತಿ ಯಾವುದಕ್ಕೆ ಉಪಯೋಗ? ಆತ್ಮ ಸಾಕ್ಷಾತ್ಕಾರ. ನೀವು ಯಾರು ಅಂತ ತಿಳ್ಕೊಳ್ಬೇಕಾದ್ರೆ ನಿಮ್ಗೆ ಆತ್ಮಜ್ಞಾನ ಅಥವಾ ಜ್ಞಾನೋದಯ ಆಗಬೇಕು. ಆ ಹಂತದಲ್ಲಿ ಇದನ್ನ ಪ್ರತೀಕವಾಗಿ ತೆಗೆದುಕೊಂಡ್ರು. ಉದಾಹರಣೆಗೆ ನಮ್ಮ ವೀರ್ಯಾಣು ಹಾವಿನ ರೂಪದಲ್ಲೇ ಇದೆ, ನೀರು ಹರಿಯುವುದು ಇದಿದೆ. ಕುಂಡಲಿನಿ ಶಕ್ತಿ, ಸರ್ಪೆಂಟ್ ಪವರ್, ಮೂಲಾಧಾರ ಚಕ್ರದಲ್ಲಿ ನಾಗರ ಹಾವಿನ ಹಾಗೆ ಸುರುಳಿ ಸುತ್ತಿ ಮಲಗಿದೆ ಅನ್ನೋ ಒಂದು ಪ್ರತೀಕ. ಅದನ್ನು ನಾವು ಸಹಸ್ರಾರ ಚಕ್ರಕ್ಕೆ ತಂದು ಆತ್ಮ ಸಾಕ್ಷಾತ್ಕಾರ ಪಡೆಯುವಂತ ಒಂದು ಪ್ರಕ್ರಿಯೆಗೆ ಇದನ್ನ ಆರಾಧನೆ ಮಾಡಿದ್ವಿ. ಶಿವ ಅನ್ನೋದೊಂದು ಶಕ್ತಿ, ಸುಪ್ತ ಚೈತನ್ಯ, ಅವ್ಯಕ್ತ ಶಕ್ತಿ. ಅದನ್ನ ನೀವು ಹಾಗೆ ಶೂನ್ಯವಾಗಿ ನೋಡ್ಲಿಕ್ಕೆ, ಆರಾಧನೆ ಮಾಡ್ಲಿಕ್ಕೆ ತುಂಬಾ ಜನರಿಗೆ ಆಗದಿರ್ಬೋದು. ಅದಕ್ಕೊಂದು ಆಕೃತಿ ಬಂತು. ಆಕೃತಿಯ ಮೂಲಕ ನೀವು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಬಹುದು. ಯಾವುದು ಮೂಢನಂಬಿಕೆ ಅಲ್ಲ. ರೀಸನ್ ಉಂಟು. ಅದರ ಒಳ ಅರ್ಥವನ್ನು ತಿಳಿದುಕೊಳ್ಳದೆ ಮಾಡಿದಾಗ ನಾವು ದಾರಿ ತಪ್ಪಬಹುದು. ನೀರು ಹಾವನ್ನು ಕೂಡ ಸತ್ತ ನೀರು ಹಾವಿಗೂ ಹೆದರುವುದು ಅಥವಾ ಅದಕ್ಕೂ ಸಂಸ್ಕಾರ ಮಾಡೋದು. ಅಂದ್ರೆ ನಾವು ಏನು, ಕೆಲವರು ಕ್ವಶನ್ ಮಾಡ್ಬೋದು, ಅವ್ರು ಹಾಗೆ ಮಾಡಿದ್ರೆ ನಿನಗೇನು ಅಂತ ಕೆಲವರು ಕೇಳ್ತಾರೆ. ಈಗ ನಾವು ಇಡೀ ಜಗತ್ತಲ್ಲಿ ಅತ್ಯಂತ ಶ್ರೇಷ್ಠ ಜೀವಿಗಳಂದ್ರೆ ಮನುಷ್ಯರು. ಈ ಮನುಷ್ಯ ಜನ್ಮ ನಮ್ಗೆ ಯಾಕಾಗ ಬಂದಿದೆ? ಮತ್ತೆ ಮತ್ತೆ ಕೆಳಮಟ್ಟಕ್ಕೆ ಹೋಗ್ಲಿಕ್ಕೋ ಅಥವಾ ಮತ್ತೆ ಮೇಲೆ ಬರಬೇಕು? ಮೇಲ್ಮಟ್ಟಕ್ಕೆ ಹೋಗ್ಬೇಕಾದ್ರೆ ನಾವು ಕೆಳಮಟ್ಟದಲ್ಲಿ ಇರುವಂತ ಆಚರಣೆಯ ನಂಬಿಕೆಗಳನ್ನ ಪ್ರಶ್ನೆ ಮಾಡ್ಕೊಳ್ಬೇಕು, ನೋಡ್ಕೊಳ್ಬೇಕು. ಮೆತ್ತೆ ಮೇಲೆ ಹಂತಕ್ಕೆ ಹೋಗ್ಬೇಕು. ಮೇಲಿನ ಹಂತಕ್ಕೆ ಪ್ರತಿಯೊಬ್ರು ಹೋಗ್ಬೇಕು ಸರ್, ಹೋಗ್ಲೇಬೇಕು. ನಾಗಾರಾಧನೆ ಮಾಡುವವನಾಗಲಿ ಇನ್ನೊಬ್ಬ ಆಗಲಿ ಹೋಗ್ಬೇಕಾದ್ರೆ ಈ ನಂಬಿಕೆಗಳ ಪ್ರಶ್ನೆ ಮಾಡಿಕೊಂಡು ಇದನ್ನ ಬಿಡಿಸ್ಕೊಂಡು ಇದಕ್ಕೊಂದು ಕ್ಲಾರಿಟಿ ಸಿಕ್ಕಿ ಅಲ್ಲಿಂದ ಮುಂದುವರಿಬೇಕು. ಅದಕ್ಕಾಗಿ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಅಂತ ಹೇಳೋದು. ಯಾವ ಆಚರಣೆ ಮೇಲು ಕೀಳು ಅಂತ ಇಲ್ಲ. ಪ್ರತಿ ಆಚರಣೆ ಒಂದೊಂದು ಮನಸ್ಸಿನ ಬುದ್ಧಿಯ ವಿಕಾಸಕ್ಕೆ ಮಾಡಿರುವಂತ. ಭೂತಾರಾಧನೆ ಒಂದು ಹಂತಕ್ಕೆ, ದೇವತಾ ಆರಾಧನೆ ಒಂದು ಹಂತಕ್ಕೆ, ದೈವಾರಾಧನೆ ದೇವರ ಆರಾಧನೆ ಒಂದು ಹಂತಕ್ಕೆ. ನಿಮ್ಮನ್ನೇ ನೀವು ಪ್ರಶ್ನೆ ಇಟ್ಕೊಳ್ಳೋದು ಇನ್ನೊಂದು ಹಂತ, ನಾನು ಯಾರು, ಹೀಗೆ ಬರ್ತದೆ. ಹಾಗೆ ಈ ಜೀವಿಗಳು ಕೂಡ ಒಂದು ದೃಷ್ಟಿಯಲ್ಲಿ ಹಾವುಗಳು ಅಂದ್ರೆ ಇಷ್ಟು ಮಹತ್ವ ಯಾಕೆ? ಹಾವುಗಳಂತಲ್ಲ, ಎಲ್ಲ ಪ್ರಾಣಿಗಳ ಜೀವನವನ್ನ, ಕೀಟದ ಜೀವನವನ್ನ ನೀವು ಗಮನಿಸ್ಲಿಕ್ಕೆ ಹೋದ್ರೆ ನಿಮ್ಗೆ ಅರ್ಥ ಆಗ್ತದೆ ನೀವು ಯಾರು ಅಂತ. ಒಂದು ಇರುವೆಯನ್ನು ನೀವು ಗಮನಿಸ್ಲಿಕ್ಕೆ ಹೋದ್ರೆ ಅದ್ಭುತ ಜೀವನ. ಪ್ರಕೃತಿಯಲ್ಲಿ ಎಲ್ಲವೂ ಪ್ರಕೃತಿಗೆ ಪೂರಕವಾಗಿ ಬದುಕ್ತಾ ಇದೆ. ಒಂದು ಕಡಂಬಳ ಹಾವು ನಿಮ್ಮ ವಟಾರದಲ್ಲಿ ಸುತ್ತಾ ಇದ್ರೆ ಆ ಕಡಂಬಳ ಹಾವನ್ನ ನೀವು ಬದುಕಲಿಕ್ಕೆ ಬಿಟ್ರೆ, ನಿಮ್ಮ ಕಣ್ಣೆದುರಿಗೆ ಅಕಸ್ಮಾತ್ ಬಿದ್ದು ಬದುಕಲಿಕ್ಕೆ ಬಿಟ್ರೆ, ನಿಮ್ಮ ಸುತ್ತ ಇರುವಂತ ಇತರ ಜಾತಿಯ ಹಾವುಗಳ ವಂಶವನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂತ ಕೆಲಸ ಕಡಂಬಳ ಮಾಡ್ತದೆ. ಇಂಡಿಯನ್ ಕಾಮನ್ ಕ್ರೈಟ್ ಅಂತ ಕರೀತಾರೆ. ಅದು ಏನ್ ಮಾಡ್ತದೆ? ನಾಗರ ಹಾವಿನ ಮರಿಯನ್ನು ತಿಂತದೆ, ಕನ್ನಡಿ ಹಾವಿನ ಮರಿಯನ್ನು ತಿಂತದೆ, ಹೆಬ್ಬಾವಿನ ಮರಿಯನ್ನು ತಿಂತದೆ, ಟ್ರಿಂಕೆಟ್ ಮರಿಯನ್ನ, ಅಂದ್ರೆ ಎಲ್ಲಾ ಜಾತಿಯ ಹಾವುಗಳ ಹಾವುಗಳನ್ನ ತಿಂದು ಬದುಕುವಂತ ಹಾವು ಕಡಂಬಳ ಮತ್ತು ಕಾಳಿಂಗ ಸರ್ಪ. ಈಗ ಕಡಂಬಳ ಒಂದು ಹಾವನ್ನು ನೀವು ಸಾಯಿಸಿದ್ರೆ ಅಷ್ಟೂ ಹಾವುಗಳ ವಂಶ ಏರುಪೇರಾಗ್ತದೆ. ಅಲ್ಲಿ ಸಂತಾನೋತ್ಪತ್ತಿ ನಡಿಬಹುದು, ಅಲ್ಲಿ ಏರುಪೇರಾಗಬಹುದು. ಒಂದು ಕನ್ನಡಿ ಹಾವನ್ನು ನೀವು ಬದುಕಲಿಕ್ಕೆ ಬಿಟ್ರೆ ಅಲ್ಲಿ ಇಲಿ ಹೆಗ್ಗಣಗಳು ಅಂತ ಪಕ್ಷಿಗಳ ವಂಶ ಹತೋಟಿಯಲ್ಲಿ ಇರ್ತದೆ. ಒಂದು ನಾಗರ ಹಾವನ್ನು ನಿಮ್ಮ ಒಟ್ಟಾರದಲ್ಲಿ ನೀವು ಉಳಿಸ್ಕೊಂಡ್ರೆ ಎಲ್ಲಾ ಜೀವರಾಶಿಗಳ ವಂಶ ಹತೋಟಿಯಲ್ಲಿ ಇರ್ತದೆ. ನಾಗರಾವು ಏನ್ ಮಾಡ್ತದೆ? ಎಲ್ಲ ಹಾವುಗಳನ್ನು ತಿಂತದೆ, ಸ್ವಜಾತಿ ಭಕ್ಷಣೆ ಮಾಡ್ತದೆ, ಕ್ರಿಮಿಕೀಟಗಳನ್ನು ಮರಿಗಳು ತಿಂತಾವೆ, ಜೊತೆಗೆ ನಾಯಿ ಮರಿ, ಬೆಕ್ಕಿನ ಮರಿಯನ್ನು ಸಮೇತ ನಾಗರಾವು ತಿಂತದೆ. ಅಂದ್ರೆ ಅದು ಸಮತೋಲನ ಬ್ಯಾಲೆನ್ಸ್ ಮಾಡಿ ಬರ್ತದೆ, ಹಾಗೆ ಮಾಡ್ತದೆ. ಹಾಗಾಗಿ ನಾವು ಆ ಜೀವಿಗಳ ಬಗ್ಗೆ ತಿಳ್ಕೊಂಡಾಗ ಈ ಅರಿವು ಬರ್ಲಿಕ್ಕೆ ಸಾಧ್ಯ. ನಿಮ್ಮ ಮನೆ ಒಟ್ಟಾರಕ್ಕೆ ಹಾವು ಬಂತು, ಹಾವು ಹಿಡಿಯೋರನ್ನ ಕರೆದು ಹಿಡಿಸಬೇಕಾದ ಅಗತ್ಯನೇ ಇಲ್ಲ.
ಒಂದು ರೀತಿಯಲ್ಲಿ. ನೀವು ಸ್ವಲ್ಪ ಈ ಜ್ಞಾನವನ್ನ ತಿಳಿದ್ರೆ ಅದನ್ನು ಓಡಿಸುವಂತ ಪ್ರಕ್ರಿಯೆ. ಓಟ್ಸ್ ಓಡಿಸ್ಲಿಕ್ಕೆ ಕೆಲವು ತಂತ್ರಗಳಿವೆ. ತಣ್ಣೀರನ್ನ ಪದೇ ಪದೇ ಶರೀರದ ಮೇಲೆ ಎರಚುವುದು, ಅಥವಾ ಸ್ವಲ್ಪ ಹೊಯ್ಗೆಯನ್ನು ಎರಚಿಬಿಡೋದು. ಅದರ ಅರ್ಥ ಏನು ಅಂದ್ರೆ, ಹಾವಿನ ಶರೀರಕ್ಕೆ ಯಾವ ವಸ್ತು ಬಿದ್ರೂ ಅದಕ್ಕೆ ಪ್ರಾಣಾಪಾಯ ಇದೆ ಅಂತ ಲೆಕ್ಕ. ಕರೆಕ್ಟ್. ಬಟ್ ಅದಕ್ಕೆ ನೋವು ಆಗುದಿಲ್ಲ ನಾವು ಇಲ್ಲ. ಮಾಡಿದ್ವಿ. ನೀರು ಹಾಕು ಹೊಯ್ಗೆ ಹಾಕುದು ನೋವು ಆಗುದಿಲ್ಲ, ಸ್ವಲ್ಪ ಕಿರುಕುಳ, ಇರಿಟೇಟ್ ಆಗ್ತದೆ, Correct. ಅದು ಜಾಗ ಬಿಡ್ತದೆ. ಒಂದ್ 2-3 ಸಲ ನೀವು ಪ್ರಯೋಗ ಮಾಡಿ ನೋಡಿ. ಮತ್ತೆ 4ನೇ ಸಲ ಹಾವು ಬಂದಾಗ್ಲೂ ನೀವು ಕೇರ್ ಮಾಡುದಿಲ್ಲ, ಯಾಕಂದ್ರೆ ನಿಮ್ಗೆ ಅದು ಸೊಲ್ಯೂಷನ್ ಗೊತ್ತುಂಟು. ಸೊಲ್ಯೂಷನ್ ಗೊತ್ತುಂಟು. ಮತ್ತೆ ಹಾವು ಏನು ಮಾಡುದಿಲ್ಲ ಅಂತ ನಿಮ್ಗೆ ಅರ್ಥ ಅಂತ. ಆಗ್ತದೆ, ಪಾಡಿ ಹೋಗ್ತದಪ್ಪ. ಈ ಕೃಷಿಕರು ನೋಡಿ, ಅವ್ರು ಹಾವನ್ನೆಲ್ಲ ಅಷ್ಟು ತಲೆ ಕೆಡಿಸ್ಕೊಡುದಿಲ್ಲ. ಈ ಉತ್ತರ ಕರ್ನಾಟಕ ಆಚೆ ಹೋದ್ರೆ ಈಗ ಕಡಿಮೆ ಆಗಿದೆ, ಹಿಂದೆ ಎಲ್ಲ ಸಿಕ್ಕಾಪಟ್ಟೆ ಹಾವು ಹೊಡಿತಾ ಇದ್ರು. ಕೃಷಿಕರು ಆಚೆ ಕಡೆ ಕೃಷಿಕರು ಹಾವು ಹೊಡೆಯೋದಕ್ಕೂ ಕಾರಣ ಇದೆ. ಯಾಕಂದ್ರೆ ಅವರ ಇಡೀ ಬದುಕು ಕೃಷಿಯಲ್ಲೇ ಸೌದಿರ್ತದೆ. ಒಂದು, ಬಯಲು ಪ್ರದೇಶ, ತೋಟ, ಗದ್ದೆಗಳಲ್ಲಿ ಹಗಲು ಕಳೀತಾರೆ, ರಾತ್ರಿ ಜೋಪಡಿಗಳಲ್ಲಿ ಸಣ್ಣ ಸಣ್ಣ ಗುಡಿಸಲುಗಳಲ್ಲಿ, ನಮ್ಮ ತರ 5-6 ಅಡಿ ಎತ್ತರದ ಫೌಂಡೇಶನ್ ಹಾಕಿದ ಮನೆಗಳಲ್ಲಿ. ಈ ಹಾವುಗಳ ಸಂಚಾರ ಹೇಗಿರ್ತದೆ ಅಂದ್ರೆ, ಕೃಷಿ ಭೂಮಿಯಿಂದ ನೇರ ರೈತನ ಮನೆ ಒಳಗೂ ತನಕ ಇರ್ತದೆ. ಏನಾದ್ರು ಒಂದು ಇಲಿಗಳು ಇಲಿಗಳು ಕೃಷಿ ಈಗ ನಿಮ್ಮ ಗುಡಿಸಲಿನೊಳಗೆ ನೀವು ಇದನ್ನ ಸ್ಟೋರ್ ಮಾಡಿ ಇಡ್ತೀರಿ, ದವಸ ಧಾನ್ಯಗಳನ್ನು ಸ್ಟೋರ್ ಮಾಡ್ತೀರಿ, ಅದನ್ನ ತಿನ್ಲಿಕ್ಕೆ ಇಲಿ ಬರ್ತದೆ. ಗದ್ದೆಯಿಂದ ಇಲಿಯನ್ನು ಹಿಂಬಲಿಸ್ಕೊಂಡು ಹಾವು ಒಳಗೆ ಬರ್ತದೆ, ನೇರ ಸಂಚಾರ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಅವರಿಗೆ ಸಾವು ನೋವುಗಳು ಜಾಸ್ತಿ ಸಂಭವಿಸೋದು ಕೃಷಿಕರಿಗೆ. ನಮ್ಗೆ ಸಿಟಿಯವರಿಗಿಲ್ಲ, ಅವರಿಗೆ ಜಾಸ್ತಿ. ಅವ್ರಿಗೆ ಕಚ್ಚಿದಾಗ ಅವರು ಒಂದ್ಸಲ ನೋಡಿದ ನಂತರ, ಕಚ್ಚಿದ ನಂತರ ಅವರಿಗೆ ತಕ್ಷಣ ಪ್ರಥಮ ಚಿಕಿತ್ಸೆ ಯಾವ್ದು ಮಾಡ್ಕೊಳ್ಬೇಕು, ಚಿಕಿತ್ಸೆ ಸೂಕ್ತ ಚಿಕಿತ್ಸೆ ಇಲ್ಲ, ಅವರಿಗೆ ಅಲೋಪತಿಯ ಟಚ್ ಇರೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಒಂದ್ಸಲ ಒಬ್ಬ ವ್ಯಕ್ತಿ ನರಳಿ ಸತ್ತದನ್ನ ನೋಡಿದ ನಂತರ ಆ ಇಡೀ ಕುಟುಂಬವೇ ಹಾವನ್ನ ನಿವಾರಣೆ ಮಾಡಿ ಮನಸ್ಸು ಮಾಡ್ತದೆ, ಬೇರೆ ಏನ್ ಮಾಡೋದಿಲ್ಲ. ಅವರು ಮತ್ತೆ ಹಾವನ್ನ ಕಂಡುಕೊಳ್ಳಿ ಹೊಡೆದು ಸಾಯಿಸೋದೆ. ನಾವು ವಾಸ ಮಾಡೋ ಜಾಗದಲ್ಲಿ ಇರಬಾರ್ದು ಅಂತ ಸೇಫ್ಟಿ ಪಾಯಿಂಟ್ ಆಫ್ ವ್ಯೂ. ಹೌದು. ಆದ್ರೆ ಒಂದ್ ಸ್ವಲ್ಪ ತಿಳುವಳಿಕೆ ಬಂದ ನಂತರ ಅವರಲ್ಲಿ ಈಗ ಬದಲಾವಣೆ ಆಗಿದೆ. ಆದ್ರೆ ಅವರದ್ದು ಒಂದು ವಿಶೇಷ ಅಂದ್ರೆ, ಅವ್ರು ಎಷ್ಟು ಹಾವುಗಳನ್ನು ನಾಶ ಮಾಡಿದ್ರು ಕೂಡ ಸಮತೋಲನ ತಪ್ಪೋದಿಲ್ಲ. ನಮ್ಮಲ್ಲಿ ನಾವು ಏನ್ ಮಾಡ್ತೀವಿ, ನಾವು ಅವುಗಳನ್ನು ಉಳಿಸ್ಲಿಕ್ಕೆ ಅಂತ ಹೊರಡ್ತೀವಿ, ನಾಗರಿಕರು ಅವುಗಳ ವಂಶವನ್ನು ನಾಶ ಮಾಡ್ತೀವಿ. ಅಂದ್ರೆ ಅವುಗಳ ವಾಸಸ್ಥಾನವನ್ನೇ ತೆಗಿತೀವಿ ನಾವು. ಎಲ್ಲಿ ಬಿಟ್ಟು ಬರೋದು, ಬೇರೆ ಕಡೆ ಹೋದ ಕೂಡಲೇ ಒಂದು, ಅಥವಾ ಬಿಲ್ಡಿಂಗ್ ಕಟ್ಟೋದು, ದೊಡ್ಡ ಕಾಡನ್ನು ನಾಶ ಮಾಡೋದು, ಗಾರ್ಡನ್ ಮಾಡೋದು, ಅಲ್ಲಿ ಗಾರ್ಡನ್ ಮಾಡೋದು, ಅಥವಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನು ಕಟ್ಟೋದು, ಅದೆಲ್ಲ ಮಾಡ್ತಾ ನಮ್ಗೆ ಪ್ರಾಣಿ ಪ್ರೀತಿನೂ ಇದೆ, ಅವುಗಳ ಒಂದು ಕಡೆ ನಾಶನೂ ಮಾಡ್ತೀವಿ. ಇಂಡೈರೆಕ್ಟ್ಲಿ ನಮ್ಗೆ ಅದು ಗೊತ್ತೇ ಆಗ್ತಲ್ಲ. ಆಕ್ಚುಲಿ ನಾವು ಅದಕ್ಕೆ ನಾವು ಮಾಡ್ತಾ ಇದ್ದೇವೆ. ಅದೇ ನಾವು ಯಾಕೆ ಪ್ರಕೃತಿ ಜೊತೆ ಬದುಕಬಾರ್ದು? ನಮ್ಗೆ ಒಂದು ಸಣ್ಣ, ನಮ್ಗೆ ಬೇಕಾದಷ್ಟು ಮನೆ ಮಾಡ್ಕೊಳ್ಳೋದು, ಒಂದು ಸಣ್ಣ ವಾತಾವರಣ. ಒಂದು ಮನೆಗೆ ಹೋದೆ, ಒಂದು ಮನೆಗೆ ಈಗ ವಿಡಿಯೋ ಮಾಡಿದ್ದೇನೆ ಅದನ್ನ, ಆ ಮನೆ ಪರಿಸರಕ್ಕೆ ಹೋದೆ. ಉಡುಪಿಯಿಂದ ಒಂದು 30 ಕಿಲೋಮೀಟರ್ ದೂರದ ಒಂದು ದಟ್ಟ ಕಾಡಿನ ನಡುವೆ ಅಂತ ಮನೆ, ಗಂಡ ಹೆಂಡತಿ ಇಬ್ರು ಪ್ರಾಯದವರು. ಅವರ ಇಡೀ ವಟಾರದಲ್ಲಿ ಅವ್ರ ಹತ್ರ ನಾನೊಂದು ಅರ್ಧ ಗಂಟೆ ಮಾತಾಡಿದೆ, ವಿಡಿಯೋ ಎಲ್ಲ ಮಾಡಿದೆ. ಅವರು ಎಲ್ಲ ಪ್ರಾಣಿಗಳನ್ನ ಹೇಳ್ತಾರೆ. ಇಲ್ಲಿ ಹುಲಿ ಇದೆ, ಇಲ್ಲಿ ಚಿರತೆ ಇದೆ, ಅಂಗಳಕ್ಕೆ ಬರ್ತದೆ, ಕಾಡು ಕೋಣ ಇದೆ, ಮತ್ತೆ ಎಲ್ಲ ಹಾವುಗಳ ಪ್ರಭೇದ ಇಲ್ಲಿದೆ. ನವಿಲು ಬರ್ತದೆ. ನವಿಲು ಬಂದ್ರೆ ನಾವು ಏನು ಮಾಡೋದಿಲ್ಲ. ಯಾಕೆ? ನಾವು ಅದಕ್ಕೆ ಅನ್ನ ಹಾಕ್ತಿವಿ, ಅಕ್ಕಿ ಹಾಕ್ತಿವಿ, ಅದನ್ನ ಸಾಕ್ತಿವಿ. ಸಾಕುದಂದ್ರೆ ಬಂದದಕ್ಕೆ ಅದು ಯಾಕೆ? ಎಲ್ಲ ಹಾವಿನ ಮರಿಗಳನ್ನು ಬ್ಯಾಲೆನ್ಸ್ ಮಾಡೋದು ಅದೇ. ಅವ್ರು ಹೇಳ್ತಿದ್ದಾರೆ ಕೃಷಿಕರು. ಆ ಪರಿಸರದಲ್ಲಿ ಅವ್ರು ಚಂದ ಬದುಕ್ತಾ ಇದ್ದಾರೆ. ಎಲ್ಲ ಪ್ರಾಣಿಗಳಿವೆ, ವಾತಾವರಣ. ಅಲ್ಲಿ ಹೋದ್ಕೊಳ್ಳೆ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೇನೆ, ನಿಮ್ಮ ಪರಿಸರ ಬಹಳ ಚಂದ ಉಂಟು ಅಂತ ಹೇಳಿದೆ ನಾನು. ನಿಮ್ಗೆ ಅದೊಂದು ಫೀಲ್ ಆಯ್ತು ಆಲ್ರೆಡಿ. 100%. ಈಗ ನೋಡಿ, ನಾನೇ ಪ್ರಕೃತಿ, ನೀವೇ ಪ್ರಕೃತಿ ಅಂತ ನಿಮಗೆ ಗೊತ್ತಿಲ್ಲ. ಇಡೀ ವ್ಯವಸ್ಥೆನೇ ನೀವು, ಇಡೀ ವ್ಯವಸ್ಥೆನೇ ನೀವು. ಮರ, ಗಿಡ, ಹೂವು, ಹಣ್ಣು, ಕ್ರಿಮಿ, ಕೀಟ ಎಲ್ಲ ನೀವೇ. ಅದು ನಿಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲದಿದ್ರು ಒಳಗೊಂದು ಫೀಲ್ ನಿಮ್ಗೆ ಆಗ್ತದೆ. ಒಂದು ಕಾಡಿ ನಡುವೆ ಹೋದ್ಕೊಳ್ಳೋ ಒಂದು ಆನಂದ, ಒಂದು ಪ್ರಸನ್ನತೆ ಬರ್ತದೆ. ಒಂದು ನದಿಯ ಎದುರುಗಡೆ ಹೋದ್ರೆ, ಒಂದು ಸಮುದ್ರದ ದಡಕ್ಕೆ ಹೋದ್ರೆ ನಿಮ್ಗೊಂದು ಪ್ರಸನ್ನತೆ ಅಂತ ಬರ್ತದೆ. ಅದು ನಿಮ್ಮದೇ ಅಂಶ ಅದು. ಹಾಗಾಗಿ ಆ ಪ್ರಸನ್ನತೆ ನಿಮ್ಗೆ ಬರೋದು, ಅದು ನಮ್ಗೆ ಅಲ್ಲಿ ಆಟೋಮೆಟಿಕ್ ಆಗಿ ಓಪನ್ ಆಗ್ತದೆ. ಕಾಡಿನ ಆ ಪ್ರಸನ್ನತೆ ಬಂದ ಕೂಡಲೇ ನೀವು ಅಲ್ಲಿಗೆ ಏನಾಗ್ತೀರಿ, ಕನೆಕ್ಟ್ ಆಗ್ತೀರಿ. ಅಲ್ಲಿ ಒಂದು ಖುಷಿ, ಅವ್ರ ಜೊತೆ ಮಾತಾಡೋ ಖುಷಿ, ಅಲ್ಲಿರುವಂತ ಜೀವನ ನೋಡಿದ್ರೆ ಖುಷಿ ಬರ್ತದೆ. ಆಗ ಆ ಕೃಷಿಕರು ಅದರ ಜೊತೆನೇ ಬದುಕ್ತೇವರು. ಅವರಲ್ಲೂ ತಪ್ಪು ನಂಬಿಕೆ ಇದೆ. ನಾನು ಅದನ್ನು ಪಟ್ಟಿ ಮಾಡಿದ್ದೇನೆ, ಅವ್ರ ಹತ್ರ ಮಾತಾಡಿದ್ದೇನೆ, ಅವರಿಗೆ ವಿವರ ಕೊಟ್ಟಿದ್ದೇನೆ. ತಪ್ಪು ನಂಬಿಕೆ ಇದೆ ಅಂದ್ರೆ ಅವು ತಲಾಂತರದಿಂದ ಬಂದಂತೆ. ಹುತ್ತ ಇದ್ರೆ ದೋಷ, ಪರಿಸ್ಥಿತಿಯಿಂದ ಅವ್ರು ಸಹ ಅನಿವಾರ್ಯ. ಆ ನಂಬಿಕೆಗಳನ್ನ ಜೀವನದ ಒಂದು ಅಂಶ ಅಂತ ತೆಗೆದುಕೊಂಡಿದ್ದಾರೆ. ನಾಗ ಹುತ್ತ ಇದ್ರೆ ಅಶುದ್ಧ ಮಾಡಬಾರ್ದು. ಕೊಟ್ಟಿಗೆಗೆ ನೀವು ಗಿಡಗಳಿಗೆ ಗೊಬ್ಬರ ಹಾಕಿದ್ರೆ, ದನದ ಗೊಬ್ಬರ ಹಾಕಿದ್ರೆ, ಯಾವ್ದಾದ್ರು ಗೊಬ್ಬರ ಹಾಕಿದ್ರೆ ಅಲ್ಲಿಗೆ ಅದು ಅಶುದ್ಧ ಆಗ್ತದೆ, ಅಲ್ಲಿಗೆ ನಾಗ ಬರ್ತಾನೆ. ಅಲ್ಲಿ ಪ್ರಕ್ರಿಯೆ ಏನ್ ನಡೀತಾ ಇದೆ. ಈಗ ನೀವು ಗೊಬ್ಬರವನ್ನು ಒಂದ್ ಕಡೆ ಹಾಕ್ತೀರಿ, ಕೃಷಿ ಮಾಡೋ ಗೊಬ್ಬರ ಹಾಕ್ತೀರಿ, ಹಟ್ಟಿ ಗೊಬ್ಬರ ತಂದು ಹಾಕ್ತೀರಿ. ಹಟ್ಟಿ ಗೊಬ್ಬರ ತಂದು ಹಾಕಿದ ಕೂಡ ಅಲ್ಲಿ ನಾಗರ ಬರುವುದು. ಹೌದು. ಯಾಕೆ ಬರುತ್ತೆ? ನಮ್ಮಲ್ಲಿ ಏನ್ ನಂಬಿಕೆ ಇದೆ ಅಂದ್ರೆ ಅಲ್ಲಿಗೆ ಅಶುದ್ಧ ಆಗಿದೆ, ಅದು ಓಡಾಡುವಂತ ನಾಗ ಓಡಾಡುವಂತ ಪರಿಸರದಲ್ಲಿ ಅಶುದ್ಧ ಆಗಿದೆ, ಮಲಿನ ಆಗಿದೆ, ಅದನ್ನ
ಸೂಚಿಸ್ಲಿಕ್ಕೆ ನಾಗನ ನಡೆ ಅಂತ ಒಂದು- ನಾಗನ ನಡೆ Correct. ಅಲ್ಲಿಗೆ ಬಂದಿದೆ ಅಂತ ಹೇಳ್ತಾರೆ. ಅಲ್ಲಿ ನಿಜವಾಗಿ ನಡೆಯುವಂತ ವೈಜ್ಞಾನಿಕ ಪ್ರಕ್ರಿಯೆ ಏನಂದ್ರೆ, ವೈಜ್ಞಾನಿಕ ಬೇಡ ಪದ, ಪ್ರಾಕೃತಿಕವಾಗಿ ನಡೆಯುವುದೇನಂದ್ರೆ, ಗೊಬ್ಬರದ ಹುಳುಗಳಿರ್ತವೆ, ಅನೇಕ ಅದು ರೀತಿಯ ಸಣ್ಣ ತಿನ್ಲಿಕ್ಕೆ ಬರುವಂತದ್ದು. ಅಲ್ಲ, ಈ ಹುಳುಗಳು ಇರೋದನ್ನ ಇಲಿಗಳು ಬರ್ತವೆ, ಹುಳುಗಳು ಓಕೆ ಹತ್ತಿನ ಓಕೆ. ಅದನ್ನ ತಿನ್ಲಿಕ್ಕೆ, ಇಲಿಗಳನ್ನ ತಿನ್ಲಿಕ್ಕೆ ಹಾವು ಹಾವುಗಳು ಬರೋದು. ನಾವು ಇದು ಮಧ್ಯದ ಹುಳು ಕ್ರಿಮಿಕೀಟಗಳು ಇಲಿಯನ್ನ ಬಿಟ್ಟಿದ್ದೇವೆ, ಗೊಬ್ಬರಕ್ಕೂ ನಾಗರಹಾವಿಗೂ ಯಾರೋ ಕನೆಕ್ಟ್ ಮಾಡಿದ್ದಾರೆ ದೋಷ ಅಂತೇಳಿ. ಹಾಗಿಲ್ಲ, ಅವರಿಗೆ ಅದು ವಿವರ ಮಾಡಿ ಕೊಟ್ಟೆ ನಾನು. ತುಂಬಾ ವಿಚಾರಗಳನ್ನು ಹೇಳ್ತಾರೆ, ಇದು ಬದಲಾಗಬೇಕು ಅಂತೇಳಿ. ಈಗ ಸತ್ಯವನ್ನ ತಿಳಿದುಕೊಂಡ ನಂತರ ಒಂದು ಜೀವಿಯನ್ನ ನೀವು ಉಳಿಸುವುದಕ್ಕೂ, ಮೌಢ್ಯದಿಂದ ಒಂದು ಜೀವಿಯನ್ನು ಉಳಿಸುವುದಕ್ಕೂ ಅಜಗಜಾಂತರ ಇದೆ. ತುಂಬಾ ವ್ಯತ್ಯಾಸ ಉಂಟು. ಸತ್ಯ ತಿಳಿದಾಗ ನೀವು ಏನೂ ಮಾಡದೆ ನೀವು ನಿಮ್ಮ ಸಹಜೀವಿ ಅಂತ ಉಳಿಸ್ಕೊಳ್ತೀರಿ. ಮೌಢ್ಯದಿಂದ ಉಳಿಸ್ಕೊಳ್ಳೋದಾದ್ರೆ, ಒಂದು ನಂಬಿಕೆ ಮೂಲಕ, ಮೌಢ್ಯ ಬೇಡ, ನಂಬಿಕೆ ಮೂಲಕ ಇದು ಮಾಡೋದಾದ್ರೆ ಭಯದಲ್ಲಿ ಉಳಿಸ್ಕೊಳ್ತೀರಿ. Correct. ಅದು ಬೇಡ. ಭಯ ಯಾವತ್ತೂ ಆ ಜೀವಿಯನ್ನು ಬದುಕಿಸುವುದಿಲ್ಲ. ಜ್ಞಾನ ತುಂಬಾ ಇಂಪಾರ್ಟೆಂಟ್ ಅದ್ರ ಬಗ್ಗೆ. ಜ್ಞಾನದಲ್ಲಿ ಉಳಿಸ್ಕೊಂಡಾಗ ಅಲ್ಲಿ ಸಾಮರಸ್ಯ ಬರ್ತದೆ. ಅದು ನಾವು ಹಾವುಗಳ ವಿಚಾರದಲ್ಲಿ ಇದು ನಮ್ಮ ಜನರಿಗೆ ಬರಬೇಕು. ನಿಮ್ಮ ಸುತ್ತಮುತ್ತ ಇರುವಂತ ಕೆಲವು ಹಾವುಗಳನ್ನ ನೀವು ಗುರ್ಸ್ಕೊಳ್ಳಿ. ನಾಗರ ಹಾವು, ಕೇರೆ ಹಾವು, ಹೆಬ್ಬಾವು, ಕನ್ನಡಿ ಹಾವು, ಇದನ್ನು ಗುರ್ಸ್ಕೊಳ್ಳಿ. ಅವುಗಳ ಸ್ವಭಾವವನ್ನ ನಾನೇ ಬರೆದಂಥದ್ದು ಹಾವು ನಾವು ಪುಸ್ತಕ ಇದೆ, ಅದ್ರಲ್ಲಿ ತುಂಬಾ ಮಾಹಿತಿ ಇದೆ. ಈಗ ಗೂಗಲ್ ಅಲ್ಲಿ ನಿಮಗೆ ಎಲ್ಲಾ ಜೀವಿಯ ಹಿಸ್ಟ್ರಿ ಬರ್ತದೆ, ಎಲ್ಲ ಹಾವುಗಳದ್ದು. ಸ್ವಲ್ಪ ನೋಡ್ಕೊಳ್ಳಿ, ತಿಳಿದುಕೊಳ್ಳಿ. ಯಾಕಂದ್ರೆ ನಿಮ್ಮ ಜೊತೆ ಬದುಕುವಂತ ಜೀವಿಗಳ ಅರಿವು ನಿಮ್ಗೆ ಬೇಕು, ಹಾವುಗಳದ್ದು ಬೇಕು. ಎಲ್ಲಾದ್ರೂ ಕಚ್ಚಿದ್ರೆ ಏನ್ ಮಾಡಬೇಕು, ಪ್ರಥಮ ಚಿಕಿತ್ಸೆ ಹೇಗೆ, ಸೂಕ್ತ ಚಿಕಿತ್ಸೆ ಯಾವುದು, ಇದು ತಿಳಿದುಕೊಂಡಾಗ ಅಲ್ಲಿ ಅಪಾಯ ಎಲ್ಲಿದೆ. ಈ ಸಮಸ್ಯೆ ಬರುವುದು ತಿಳಿದುಕೊಳ್ಳದೇನೆ. ಅಂದ್ರೆ ಮೇನ್ಲಿ ಒಂದು ಹೆದರಿಕೆ ಅಂತ ಇರೋದು ದೂರ ಆಗ್ತದೆ. ನಿಮಗೆ ಜ್ಞಾನ ಬಂದಾಗ ದೂರ ಆಗುದಲ್ಲ, ಅರ್ಥ ಆಗ್ತದೆ. ಅರ್ಥ ಆಗ್ತದೆ ನಿಮ್ಗೆ ಅಂದ್ರೆ ಒಂದ್ ರೀತಿ ದೂರ ಆದ ಹಾಗೆ ಅದು ಅರ್ಥ ಆಗ್ತದೆ ನಿಮ್ಗೆ. ಎಜುಕೇಟ್ ಹೌದು. ಎಜುಕೇಟ್ ಆಗ್ತದೆ. ಈಗ ಒಬ್ಬ ಕಳ್ಳ ಇದ್ದಾನೆ ನಿಮ್ಮ ಮನೆ ಪಕ್ಕದಲ್ಲಿ ಅಂತ ಹೇಳಿದ್ರೆ, ಅವ್ನು ಕಳ್ಳ ಅಂತ ನಿಮ್ಗೆ ಗೊತ್ತಾದ ನಂತರ ನೀವು ಜಾಗೃತಿಯಲ್ಲಿ ಇರ್ತೀರಿ ಅಷ್ಟೇ. ನಾವು ಉದಾಹರಣೆ ಹೇಳೋದು, ಜೀವಿಗಳ ಜೊತೆ ನೀವು ಒಂದು ಇದಿರ್ತದೆ, ಇದು ಏನು ಮಾಡುದಿಲ್ಲ, ಇದರ ಸ್ವಭಾವ ಹೀಗೆ, ಈ ಸೀಸನ್ ಅಲ್ಲಿ ಇದು ಹೊರಗೆ ಬರ್ತದೆ. ಮತ್ತೆ ಮನೆಯೊಳಗೆ ಬಂದಿರೋದು ಬೇರೆ ಯಾವ ದೋಷಕ್ಕೂ ಅಲ್ಲ, ಇಲಿ ಹಿಡಿಲಿಕ್ಕೆ ಬಂದಿದೆ, ನನ್ನ ಮನೆಯಲ್ಲಿ ಇಲಿ ಇದೆ. ಮತ್ತೆ ಒಮ್ಮೆ ಇಲಿ ಹಿಡಿದ ನಂತರ ನೆಕ್ಸ್ಟ್ ಅದಕ್ಕೆ ಹಸಿವಾದಾಗ ವಾಪಸ್ ಅಲ್ಲಿ ಸಿಗ್ಬೋದಂತ ಕಾರಣದಿಂದ ಮನೆಯ ಒಳಗೆ ಬರ್ತದೆ. ಸೆಕೆಂಡ್ ಈಗ ಒಂದ್ಸಲ ನಿಮ್ಮ ವಟಾರದಲ್ಲಿ 4-5 ದಿನದಿಂದ ನಾಗರಹಾವು ಸುತ್ತಾ ಇದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ನೀವು ಆಗ ಮೊದಲು ಕೇಳಿದ ಪ್ರಶ್ನೆ, ಏನೋ ಒಂದು ದೋಷ ಇದೆ ಅಂತೇಳಿ. ನಿಜವಾಗಿ ಇರೋದೇನಂದ್ರೆ, ಒಂದು ನಾಗರಹಾವು ನಿಮ್ಮ ಮನೆಯ ಸುತ್ತಮುತ್ತ ತಿರುಗ್ತಾ ಮನೆಯ ಒಳಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಒಂದೇ ಒಂದು ಕಾರಣ, ಅದಕ್ಕೆ ಹೊಟ್ಟೆ ಹಸುವಾಗಿದೆ. ಹಸಿವಿನ ಆಹಾರ ನಿಮ್ಮ ಮನೆಯ ಒಳಗೆ ವಟಾರದಲ್ಲಿ ಇದೆ. ಯಾವ್ದಿರ್ಬೋದು? ಇಲಿ, ಹೆಗ್ಗಣ, ನಾಯಿ ಮರಿ, ಬೆಕ್ಕಿನ ಮರಿ, ಕೋಳಿ ಮರಿ, ಕೋಳಿ ಮೊಟ್ಟೆ, ಅಥವಾ ಇನ್ನೊಂದು ಹಾವೇ ನಿಮ್ಮ ಮನೆಯ ಮಾಡಿರ್ಲಿ ಇರ್ಬೋದು. ಒಂದು ಸಲ ನಾಗರಹಾವು ಆ ಜೀವಿಗಳಿಗೆ ಏಮಿಟ್ರೆ ನಿಮ್ಮ ಮನೆಯ ಒಳಗಿದೆ ಅಂತ ವಾಸನೆಯ ಮೂಲಕ ಗ್ರಹಿಸಿದ್ರೆ, ಅದು 1 ವಾರ ಆದ್ರೂ 15 ದಿನ ಆದ್ರೂ ನಿಮ್ಮ ಮನೆಯೊಳಗೆ ಬರದೇ ಬಿಡುವುದಿಲ್ಲ. ಅದು ಕಂಡಿತ್ತು ಅದಕ್ಕೆ ಆಹಾರ, ಅದು ನೇರ ನಮ್ಮ ಮುಖ್ಯ ದ್ವಾರದಿಂದ ಬರ್ಲಿಕ್ಕೆ ನೀವು ಬಿಡ್ತೀರ ಒಳಗೆ. ನಿಮ್ಮ ಕಣ್ಣು ತಪ್ಪಿಸಿ 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 ಓಡಾಡಿ 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 ಬರ್ಬೇಕು. ಈ ಓಡಾಟ ಕಣ್ಣು ತಪ್ಪಿಸುವಂತ ಪ್ರಕ್ರಿಯೆ ನಮ್ಮದು. ಮತ್ತೆ ಕೊನೆಗೆ ಎಲ್ಲೊಂದು ಕಂಡಿಯಲ್ಲೋ ಪೈಪಿನ ಮೂಲಕ ಒಳಗೆ ಬಂದು ಇಲಿಯನ್ನು ಹಿಡಿದು ನೀವು ಬಿಟ್ರೆ ನಿಮ್ಮ ಎದುರುಗಡೆಯಿಂದ ಆಹಾರ ವಾಪಸ್ ಹೋಗ್ತದೆ. ಅಲ್ಲಿಗೆ ದೋಷ ನಿವಾರಣೆ. ದೋಷ ಇರೋದೆಂದ್ರೆ ಇಲಿ. ಹಾವು ಒಳಗ್ ಬರಬಾರ್ದ, ನೀವು ನಿಮ್ಮ ಮನೆಯ ಪ್ರತಿ ಕೋಣೆಯನ್ನ ಹಳೆಯ ವಸ್ತುಗಳಿಂದ ಮುಕ್ತ ಮಾಡಿ ನಾನು ಸ್ವಚ್ಛತೆ ಕಾಪಾಡಿ ಮುಕ್ತ ಮಾಡಿ. ಆಹಾರ ಪದಾರ್ಥಗಳನ್ನ ಹೊರಗೆ ಅಲ್ಲಲ್ಲಿ ಎಲ್ಲೆಲ್ಲಿ ಒಂದೊಂದು ಕಡೆ ನಾಯಿಗೂ ಬೆಕ್ಕಿಗೂ ಚೆಲ್ಬೇಡಿ. ಅವುಗಳು ತಿಂದ ನಂತರ ಆ ಜಾಗವನ್ನ ಕ್ಲೀನ್ ಮಾಡಿ. ನೀವು ಹಗಲಲ್ಲಿ ಆಹಾರವನ್ನ ಹಾಕಿಡ್ತೀರಿ, ನಾಯಿಗೂ ಬೆಕ್ಕಿಗೂ ಅಂಗಳದಲ್ಲಿ ಹಾಕಿರ್ತೀರಿ, ಮುಟ್ಟೋದಿಲ್ಲ. ರಾತ್ರಿ ಕ್ಲೀನ್ ಮಾಡ್ಲಿಕ್ಕೆ ಜಾಡ ಮಾಲಿಗಳಾಗಿ ಇಲಿ ಹೆಗ್ಗಣಗಳು ಬರ್ತವೆ ಅದನ್ನು ಕ್ಲೀನ್ ಮಾಡ್ಲಿಕ್ಕೆ. ನಾಯಿ ಬೆಕ್ಕುಗಳು ಬಿಟ್ಟಂತ ಆಹಾರವನ್ನ ತಿನ್ಲಿಕ್ಕೆ ಇಲಿ ಹೆಗ್ಗಣಗಳು ಬರ್ತವೆ. ಇಲಿ ಹೆಗ್ಗಣಗಳನ್ನ ಅರಸ್ಕೊಂಡು ಹಾವು ಅಲ್ಲಿ ಬಂದೇ ಬರ್ತದೆ. ಇದು ಶುದ್ಧತೆ. ಮನೆಯ ಬೆಡ್ರೂಮ್ ಇದೆ, ಅಡಿಯಲ್ಲಿ ಬೆಡ್ರೂಮ್ ಅನ್ನ, ಆ ಕೋಣೆಯನ್ನು ಅಷ್ಟು ಸುಂದರವಾಗಿ ಅಲಂಕಾರ ಮಾಡಿರ್ತೀವಿ. ಬೆಡ್ರೂಮಿನ ಅಡಿಯಲ್ಲಿ 2-3 ವರ್ಷದ ಹಳೆ ವಸ್ತುಗಳಿರ್ತವೆ. ಇಲಿಗಳು ಅಷ್ಟು ಚಂದದ ಗೂಡು ಕಟ್ಟಿರ್ತವೆ. ಮನೆಯ ಮೇಲೆ ರ್ಯಾಕ್ ಇರ್ತದೆ, ಅಲ್ಲಿ ಅಷ್ಟು ಹಳೆಯ ಸಾಮಾನುಗಳು. ಆ ಕೆಲವು ಮನೆಯ ರ್ಯಾಕಿನೊಳಗೆ ಇತ್ತೀಚೆಗೆ ಹೆಬ್ಬಾವು ಕೂಡ ಬಂದದ್ದು ನೋಡಿದ್ದೇನೆ ನಾನು, ವಿಡಿಯೋ ಮಾಡಿದ್ದೇನೆ. ಅವರಿಗೆ ಅಲ್ಲಿ ನೋಡಿದ್ದೇನೆ ನಾನು. ಅದು ಒಳಗೆ ಕೂತ್ಕೊಂಡು ತುಂಬಾ ಪಾತ್ರೆಗಳ ಎಡೆಯಲ್ಲಿ ಇಲಿಗೂಡು ಕಟ್ಟಿದೆ. ಇದು ಮೀಡಿಯಂ ಸೈಜ್ನ ಹೆಬ್ಬಾವು ಒಳಗೆ ಬಂದು ಇದು ಮಾಡಿದೆ. ಅಂದ್ರೆ ಹಾವುಗಳನ್ನು ಆಹ್ವಾನ ಮಾಡೋದು ನಾವೇ. ಮತ್ತೆ ನಾವೇನ್ ಮಾಡ್ತೀವಿ, ನಾಗರಹಾವು ಪದೇ ಪದೇ ಬರ್ಲಿಕ್ಕೆ ಶುರು ಮಾಡಿದ ಕೂಡಲೇ, ಈಗ ಕೇರೆ ಹಾವು ಬಂತು, ನೀವು ಒಂದ್ಸಲ ಹೆದರಿಸಿ ಓಡಿಸಿದ್ರೆ ಮತ್ತೆ ಬರೋದಿಲ್ಲ. ನಾಗರಹಾವನ್ನು ನೀವು 10 ಸಲ ಹೆದರಿಸಿ ಓಡಿಸಿದ್ರು ಮತ್ತೆ ಮತ್ತೆ ಬರ್ತದೆ. ಅದು ಅದರ ಆಹಾರಕ್ಕೆ ಏಮಿಟ್ಟ ಸ್ವಭಾವ ಅದ್ರದ್ದು. ಈ ಸ್ವಭಾವವನ್ನು ನಾವು ತಪ್ಪು ತಿಳಿದುಕೊಂಡು ಅದಕ್ಕೂ ಒಂದು ನಂಬಿಕೆ ಇರೋದ್ರಿಂದ ನಮ್ಗೆ ದೋಷ ಇದೆ, ಹಾಗಾಗಿ ಪದೇ ಪದೇ ಬರ್ತಾ ಇದೆ. ಸ್ವಭಾವ ಬೇರೆ ಬೇರೆ ಇರ್ತದೆ ಹಾವುಗಳದ್ದು. ಕೆಲವು ರೀಸನ್ ಬೇರೆ ಇರ್ತದೆ. ಪ್ರಾಕ್ಟಿಕಲಿ ಥಿಂಕ್ ಮಾಡಿದ್ರೆ ಹೌದು,
ಪ್ರಾಕ್ಟಿಕಲಿ ಥಿಂಕ್ ಮಾಡಿದ್ರೆ ಬಹಳ ಸರಳವಾದ ಸಂಗತಿ. ಹಾವು ಆಹಾರ ಅಷ್ಟೇ, ಸಿಂಪಲ್. ಸಿಂಪಲ್. ಅದು ಊಟ ಮಾಡ್ಲಿಕ್ಕೆ ಬಂದಿದೆ, ಊಟ ಈಗ ಮಾಡಿ ಮನುಷ್ಯನಿಗೆ ಸಹ ಒಂದು ಹಸಿವಾದ ಕಡೆ ಹುಡ್ಕೊಂಡು ಹೋಗಿ ಹೋಗ್ತೇವ. ಮತ್ತೆ ಅದು ಬೇಕೇ ಅಲ್ವಾ, ಅದು ಆಹಾರ ತಿನ್ನುತ್ತೆ ಹೋಗುತ್ತೆ. ವಠಾರದಲ್ಲಿ ಇದೆಯಾ, ಬಿಟ್ಬಿಡಿ. ನಿಮ್ಮ ವಠಾರದಲ್ಲಿ 8ರಿಂದ 11 ಪ್ರಭೇದದ ಹಾವುಗಳು ಇದ್ರೆ ಆ ಪ್ರದೇಶ ಪ್ರಾಕೃತಿಕವಾಗಿ ಅಷ್ಟು ಆರೋಗ್ಯಪೂರ್ಣ ಇದು ಪ್ರದೇಶ ಅಂತ, ಪರಿಸರ ಅಂತ ಹೇಳಲ್ಪಡ್ತದೆ. 8ರಿಂದ 11 ಪ್ರಭೇದ ಹಾವಿದೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಜೀವರಾಶಿಗಳು ಇರ್ಬೇಕಲ್ಲ, ಮತ್ತೆ ಅದ್ರ ಜೊತೆಗೆ ಎಲ್ಲಾ ಮರಗಿಡಗಳು ಇರ್ಬೇಕಲ್ಲ. ಆ ಜೀವರಾಶಿಗಳು ಇರ್ಬೇಕಾದ್ರೆ ಆ ಪರಿಸರ ಆರೋಗ್ಯಪೂರ್ಣ ಅಲ್ವಾ? ನಾವು ನಾಶ ಮಾಡ್ತೀವಿ, ಅದನ್ನ ನಾವು ಉಳಿಸ್ಕೊಳ್ಬೇಕು. ಸರ್, ಇನ್ನೊಂದು, ಈಗ ಯಾರಿಗೆ ಬೇಜಾರಾಗೋ ಸಂಗತಿ ಅಲ್ಲ, ಬಟ್ ಈಗ ಅದೊಂದು ರಿಯಾಲಿಟಿ ಏನಂದ್ರೆ, ಒಂದು ಪರಿಸರದಲ್ಲಿ ಒಂದು ಹುತ್ತ ಇರ್ತದೆ, ಅದಕ್ಕೊಂದು ಜೀರ್ಣೋದ್ಧಾರ ಮಾಡೋದಂತ ಹೇಳಿ ಹತ್ತಿರ ಇರುವ ಗಿಡಗಳನ್ನೆಲ್ಲ ತೆಗೆದು ಬನ ಅಂತ ಒಂದು ಮಾಡ್ತೇವೆ, ಕಾಂಕ್ರೀಟ್ ಎಲ್ಲ ಒಂದು ಕಟ್ ಮಾಡ್ತೇವೆ. ಅದರ ನಂತರ ಅಲ್ಲಿ ಇರುವ ಹಾವು ಸಮೇತವಾಗಿ ಮತ್ತೆ ಯಾವತ್ತ ಹಾವು ಅಲ್ಲಿ ಬರುವುದೇ ಇಲ್ಲ. ಹೌದು. ಸೊ ಅದು ಈಗ ಬನ ಅಂತ ಮಾಡೋದು ಪ್ರಾಬ್ಲಿ ಜನರ ಮನಸ್ಥಿತಿ ಏನಂದ್ರೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ ಅಂತ ಒಂದು ಮನಸ್ಥಿತಿ. ಬಟ್ ಹಾವಿನ ಒಂದು ಮನಸ್ಥಿತಿ ಹೇಗಿರ್ತದೆ, ಅದರಿಂದ ದೂರ ಆಗಿ ಹೋಗ್ತದೆ. ಸೊ ಅದು ಹೇಗೆ ಸರ್? ಅಂದ್ರೆ ನಾನು ತುಂಬಾ ಕಡೆ ಇದನ್ನು ಮಾತಾಡಿದ್ದೇನೆ. ನಾಗಬನ ಜೀರ್ಣೋದ್ಧಾರ ಅಂತ ಹೇಳಿದ್ರೆ, ನಾಗಬನ ದೇವರ ಇದು ದೇವಸ್ಥಾನ ಅಲ್ಲ, ನಾಗಬನ, ನೈಸರ್ಗಿಕ ನಾಗಬನ ಜೀರ್ಣೋದ್ಧಾರ ಅಂದ್ರೆ ನಾವು ಪ್ರಕೃತಿಯ ಮೇಲೆ ನಡೆಸುವಂತ ಅತ್ಯಾಚಾರ. ಇದು ಸ್ಪಷ್ಟವಾಗಿ ಬೇಸರ ಇಲ್ಲದ ನಾನು ಹೇಳ್ತೇನೆ ಈಗ. ಯಾಕಂದ್ರೆ ನಮ್ಮ ದೃಷ್ಟಿಯಲ್ಲಿ ನಾಗಬನ ಅಂದ್ರೆ ನಾಗರ ಹಾವಿನ ವಾಸಸ್ಥಾನ, ನಾಗದೇವನ ವಾಸಸ್ಥಾನ ಅನ್ನೋದು ನಂಬಿಕೆ ಮಾತ್ರ ಇದೆ. ತಪ್ಪು ನಂಬಿಕೆ ಅದು, ಅಥವಾ ಸರಿ ನಂಬಿಕೆ ಆದ್ರೂ ಪೂರ್ಣ ಸತ್ಯ ಅಲ್ಲ. ನಾಗರ ಹಾವು ಆ ಬನದಲ್ಲಿ ವಾಸ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಾನು ಈಗಲೇ ಹೇಳಿದಾಗೆ 8ರಿಂದ 15 ಪ್ರಭೇದದ ಹಾವುಗಳು ಆ ಬನದಲ್ಲಿ ವಾಸ ಮಾಡ್ತವೆ. 10ರಿಂದ 15 ಪ್ರಭೇದದ ಪಕ್ಷಿಗಳು ಮರದಲ್ಲಿ ಗೂಡು ಕಟ್ಟಿ ವಾಸ ಮಾಡ್ತವೆ. ಒಂದು ಚಿಕ್ಕ ಜಾಗದಲ್ಲಿ 5 ಸೆಂಟ್ಸಿನಿಂದ 50 ಸೆಂಟ್ಸ್ ಅಥವಾ 1 ಎಕರೆ ಜಾಗದ ಬನ, ದೇವರ ಕಾಡು, ನಾಗಬನ, ದೇವರ ಕಾಡು. ಅಷ್ಟರಲ್ಲಿ ನಾನು 5 ಸೆಂಟ್ಸ್ ಒಂದು ನಾಗಬನದಲ್ಲಿ, ನಾನು ತುಂಬಾ ನಾಗಬನಗಳನ್ನು ನೋಡಿದವ, ಒಂದು ನಾಗಬನದಲ್ಲಿ 150 ಮರ 5 ಸೆಂಟ್ಸಿನ ಇದರಲ್ಲಿ ಅಷ್ಟು ನಿಬಿಡವಾಗ ಹತ್ರ ಆಗಿ ಬೇರೆ 30 ಪ್ರಭೇದದ ಮರಗಳು, 150 ಮರಗಳು, 30 ಪ್ರಭೇದ, ಬೇರೆ ರೀತಿ 2-3 ಸಮೃದ್ಧ ಹುತ್ತಗಳು, ಒಂದು ಸಣ್ಣ ನೀರಿನ ಕೊಳ, ಅದರದ್ದೇ ಒಂದು ಇಕೋಸಿಸ್ಟಮ್. ನೀವು ಅದೇ ನಾಗಬನದ ಹೊರಗೆ ನಿಂತು ಟೆಂಪರೇಚರ್ ನೋಡಿದ್ರೆ 30, 32, 34. ನಾಗಬನದೊಳಗೆ ಅಡಿ ಇಟ್ಟ ಕೂಡಲೇ 28, 30. ಆ ಪರಿಸರ ಸಮೃದ್ಧ. ಕಾಲಿಟ್ಟರೆ ಸ್ಪಂಜಿನ ಮೇಲೆ ಕಾಲಿಟ್ಟ ತರ ಭೂಮಿಗೆ ನೀರಿಂಗಿಸುವಂತ ಕೆಲಸ ನಾಗವನ ಮಾಡ್ತದೆ. ಹುತ್ತಗಳು ಅಂತರ್ಜಲವನ್ನ ವೃದ್ಧಿ ಮಾಡ್ತವೆ. ಹುತ್ತಗಳು ನಮ್ಮ ಪರಿಸರದಲ್ಲಿ ಯಾಕಿವೆ ಅಂತ ನಮ್ಮ ಜನರಿಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ. ಆ ನಾಗಬನ, ಅಲ್ಲಿರುವಂತಹ ಪಕ್ಷಿಗಳು, ದೊಡ್ಡ ನಾಗಬನದಲ್ಲಿ ಕಾಡು ಪ್ರಾಣಿಗಳು ಈಗ ಕಾಡೆಲ್ಲ ನಾಶ ಆದ ನಂತರ ದೊಡ್ಡ ನಾಗಬನಗಳಲ್ಲಿ ಆಸರೆ ಪಡಿತಾ ಇವೆ. ಕಾಡು ಹಂದಿ, ಜಿಂಕೆಗಳು, ಕಬ್ಬೆಕ್ಕು, ಕಾಡು ಬೆಕ್ಕು, ಪುಣುಗು ಬೆಕ್ಕು, ಮೊಲ, ಚಿಪ್ಪು ಹಂದಿ, ಮುಳ್ಳು ಹಂದಿ, ನರಿ, ಇವೆಲ್ಲ ವಾಸಸ್ಥಾನ ಅಷ್ಟೂ ಜೀವರಾಶಿಗಳದ್ದು. ನೀವು ಚಿಟ್ಟೆಗಳ ವಂಶವನ್ನು ನೋಡ್ಲಿಕ್ಕೆ ಹೋದ್ರೆ 10-15 ಪ್ರಭೇದ ಚಿಟ್ಟೆಗಳು, ಪತಂಗಗಳು, ಅಲ್ಲಿ ಅವುಗಳ ಲಾರ್ವಗಳು, ಅನೇಕ ರೀತಿಯ ಕ್ರಿಮಿಕೀಟಗಳು, ಫಲವತ್ತಾದ ಭೂಮಿ ಅದು. ಆ ಪರಿಸರವನ್ನ ಎಲ್ಲೋ ಮುಂಬೈಯಲ್ಲಿ ಕೂತ್ಕೊಂಡ ನಮ್ಮ ಕುಟುಂಬದವರಿಗೆ, ಎಲ್ಲೋ ದುಬೈಯಲ್ಲಿ ಕೂತ್ಕೊಂಡ ನಮ್ಮ ಕುಟುಂಬದವರಿಗೆ ಯಾರೋ ಪ್ರಶ್ನೆ ಇಟ್ಟು, ನಿಮ್ಮ ಮೂಲ ನಾಗಬನ ಜೀರ್ಣೋದ್ಧಾರ ಆಗಿಲ್ಲ, ಅದನ್ನ ಮಾಡಿದ್ರೆ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ ಅಂತೇಳಿ ಅಲ್ಲಿ ಹೇಳಿದ ಪ್ರಶ್ನೆಗೆ ಉತ್ತರವನ್ನು ಇಟ್ಕೊಂಡು ಅಲ್ಲಿಂದ ನಾವು ಬರ್ತೀವಿ. ಇಲ್ಲಿ ಬಂದು 50 ಸೆಂಟ್ಸ್ 1 ಎಕರೆ ಬನವನ್ನ, ಮರಗಳನ್ನ ಕಡ್ದು ಸಂಪೂರ್ಣ ನಾಶ ಮಾಡಿ ಅಲ್ಲಿ ಕಾಂಕ್ರೀಟಿಗೆ ಗುಡಿ ಕಟ್ತೀವಿ. ನಮ್ಮ ಪ್ರಜ್ಞೆ ಎಲ್ಲಿಗೆ ಹೋಗಿದೆ ಸರ್? ಇಲ್ಲಿ ನಾನು ಹೇಳುವುದು, ಅಷ್ಟೂ ಪ್ರಾಣಿಗಳ ವಂಶಕ್ಕೆ ಅಥವಾ ಅವುಗಳ ಜೀವನಕ್ಕೆ ಎಲ್ಲಿ ಭದ್ರತೆ ಇದೆ? ಎಲ್ಲಿ ಹೋದವು ಆ ಪಕ್ಷಿಗಳು? ಎಲ್ಲಿ ಹೋದವು? ಯಾವ ಲಾಭಕ್ಕಾಗಿ ನಾವು ಮಾಡ್ತಿದ್ದೇವೆ? ನನ್ನ ಬಿಸ್ನೆಸ್ ಲಾಸ್ ಆಗಿದೆ ಅಂತೇಳಿ ನಾನು ಈ ಅನ್ಯಾಯ ಮಾಡೋದ? ನನ್ನ ಕುಟುಂಬದ ಆರೋಗ್ಯ ಹಾಳಾಗಿದೆ ಅಂತೇಳಿ ನಾನು ಎಲ್ಲವನ್ನ ನಾಶ ಮಾಡೋದ? ಸಮತೋಲನ ಸಾಧ್ಯ ಇದೆಯಾ? ನನ್ನ ಜೀವನ ಹಾಳಾಗಿದೆ ಅಂತ ಹೇಳಿದ್ರೆ ಇನ್ನೊಂದು ಜೀವರಾಶಿಗಳ ಜೀವನ ಹಾಳು ಮಾಡಿದ್ರೆ ಸಮತೋಲನ ಹೇಗೆ ಆಗುತ್ತೆ? ಈ ಪ್ರಶ್ನೆ ಯಾಕೆ ನಮ್ಮಲ್ಲಿ ಬರೋದು? ನಾವು ಬರ್ತೀವಿ, ಅದನ್ನೆಲ್ಲ ನಾಶ ಮಾಡ್ತೀವಿ. ಆ ಪ್ರಾಣಿಗಳು ಎಲ್ಲಿ ಹೋದವು? ಪಕ್ಷಿಗಳು ಎಲ್ಲಿ ಹೋದವು? ಅಲ್ಲಿದ್ದಂತ ಅಷ್ಟು ಪ್ರಭೇದದ ಹಾವುಗಳಿಗೆ ವಾಸಸ್ಥಾನ ಎಲ್ಲಿದೆ? ಕ್ರಿಮಿಕೀಟಗಳ ವಂಶ, ಅಲ್ಲಿಯ ಫಲವತ್ತತೆ, ಅಂತರ್ಜಲ ಎಲ್ಲ ಹೋಯ್ತು. ಒಂದೊಂದು ಮರ, ಬೆಳೆದ ಮರ, 50-100 ವರ್ಷ ಬೆಳೆದ ಮರ 5,000 ಲೀಟರ್ ನೀರನ್ನ 1 ವರ್ಷದಲ್ಲಿ ಹಿಡ್ಕೊಳ್ತದೆ. ಅಷ್ಟೂ ನೀರನ್ನ
ಭೂಮಿಗೆ ಅಂತರ್ಜಲಕ್ಕೆ ಬಿಡ್ತದೆ. ಬಿಡ್ತದೆ. ಅಷ್ಟು ಮರಗಳಿರುವಾಗ ಆ ಪರಿಸರದಲ್ಲಿ, ಈಗ ನಾನು ಹೆಬ್ರಿ ಪರಿಸರದಲ್ಲಿ ಒಂದು ಕಡೆ ಹಿಂದೆ ಹೋದಲ್ಲಿ ತುಂಬಾ ನಾಗವನಗಳಿದ್ದು, ಇತ್ತೀಚೆಗೆ ನಾಗವನಗಳೆಲ್ಲ ಜೀರ್ಣೋದ್ಧರಾಗಿವೆ. Correct. ಅಲ್ಲಿ ಎಲ್ಲ ನಾನು ಸುಮ್ಮನೆ ಅವ್ರ ಹತ್ರ ಮಾತಾಡ್ತಾ ವಿಷಯ ತಿಳಿದದ್ದೇನೆಂದ್ರೆ, ನಾಗವನ ಜೀರ್ಣೋದ್ಧಾರ ಆದದ್ದು ಅವರಿಗೆ ಏನು ಗೊತ್ತಿಲ್ಲ ಪರಿಸರದ್ದು. ನಾಗವನ ಜೀರ್ಣೋದ್ಧಾರ ಮಾಡಿದ್ವಿ ನಾವು, ವಿಜೃಂಭಣೆಯಿಂದ ನಾಗವನ ಜೀರ್ಣೋದ್ಧಾರ ಮಾಡಿದ್ವಿ, ಬಹಳ ಚಂದ ಆಗಿದೆ ನೋಡಿ ಗುಡಿ ಅಂತೇಳಿ. ಆದ್ರೆ ಒಂದು ಸಮಸ್ಯೆ ಅವ್ರನ್ನ ಕಾಡ್ತಾ ಇದೆ, ಎಲ್ಲೆಲ್ಲಿ ನಾಗವನಗಳು ಇದ್ದು ಅದನ್ನೆಲ್ಲ ಜೀರ್ಣೋದ್ಧಾರ ನಾಶ ಮಾಡಿದ್ದಾರೆ, ಅದರ ಸುತ್ತಮುತ್ತದ ಪರಿಸರದ ಬಾವಿಯ ನೀರು, ಕೊಳದ ನೀರು ಇಂತ ಇದೆ. ಅದು ಈ ನಾಗವನಗಳು ನಾಶ ಆದ ನಂತರ ಶುರುವಾದ. ಇದು ಮರ ಎಲ್ಲ ಹೋದ ನಂತರ ಎಲ್ಲಿ ನೀರು ಇಂಗ್ತದೆ, ಎಲ್ಲಿ ಆಕ್ಸಿಜನ್ ಇದೆ, ಶುದ್ಧ ಆಮ್ಲಜನಕ ಎಲ್ಲಿದೆ ನಮ್ಗೆ? ಅದಕ್ಕೆ ನಾವು 2 ಸೆಂಟ್ಸು 3 ಸೆಂಟ್ಸು ಜಾಗ ಇದ್ರೂ ಕೂಡ ಒಂದೆರಡು ಒಳ್ಳೆ ಮರಗಳನ್ನು ಹಾಕಿಬಿಡಿ, ಒಂದು 4-5 ಪ್ರಭೇದ ಪಕ್ಷಿಗಳು ಬರ್ತವೆ, ಮತ್ತಲ್ಲೊಂದು ಜೀವಜಾಲ ಸೃಷ್ಟಿ ಆಗ್ತದೆ. ಅದು ನಮ್ಮ ಆರೋಗ್ಯವನ್ನ, ಮಾನಸಿಕ ಆರೋಗ್ಯ ಸರ್. ನಮ್ಗೆ ಈಗ ಈ ಮನಸ್ಸು ಮೇಲ್ಮಟ್ಟದಲ್ಲಿ ನೋಡುವಂಥದ್ದು, ಒಳಗಿನ ಪರಿವರ್ತನೆ ಮನಸ್ಸಿಗೆ ಗೊತ್ತಿಲ್ಲ. ನಮ್ಮ ಆಂತರಿಕ ಪರಿವರ್ತನೆ ಅಂತ ಒಂದಿದೆ, ಅದು ಮನಸ್ಸಿಗೆ ಗೊತ್ತಿಲ್ಲ. ಮನಸ್ಸು ಎಚ್ಚರಾದ ನಂತರ ಮಲಗುವ ತನಕ ಕೆಲಸ ಮಾಡ್ತದೆ, ಈ ಮಲಗಿದ ನಂತರ ಒಂದು ಕೆಲಸ ಮಾಡ್ತದೆ. ಇದನ್ನ ನಾವು ಆಂತರಿಕ ಪರಿವರ್ತನೆ ನಮ್ಮಲ್ಲಿ ಆ ಜೀವರಾಶಿಗಳ ಜೊತೆ ಇದ್ದಾಗ ಆಗ್ತದೆ, ಜೀವನ ಅರ್ಥ ಆಗ್ತದೆ. ಅದನ್ನು ನಾವು ತಿಳ್ಕೊಳ್ಬೇಕಾದ್ರೆ ನಾವು ಆದಷ್ಟು ನಮ್ಮ ಮಕ್ಕಳನ್ನ ಪರಿಸರಕ್ಕೆ, ಕಾಡು ಗುಡ್ಡ ಅಂತ ಪರಿಸರದಲ್ಲೇ ಇದು ಮಾಡಬೇಕು. ಆ ಹಾವುಗಳ ನಂಬಿಕೆಯನ್ನ ಪ್ರಶ್ನೆ ಮಾಡ್ಕೊಳ್ಬೇಕು. ನಾಗರಹಾವು ನಿಮ್ಮ ಸುತ್ತಮುತ್ತ ತಿರುಗ್ತಾ ಇದೆ ಅಂತ ಹೇಳಿದ್ರೆ ಅಷ್ಟು ಆರೋಗ್ಯಪೂರ್ಣ ಪರಿಸರ ಸರ್. ಅದು ದೋಷ ಹೇಗಾಗ್ತದೆ? ದೋಷಕ್ಕೆ ಅರ್ಥನೇ ಇಲ್ಲ. ದೋಷ ಅಂತ ಹೇಳಿದ್ರೆ ಯಾರು ಅದನ್ನ ನಿಮ್ಮ ತಲೆಯೊಳಗೆ ಹಾಕಿದ್ದಾರೆ, ಅದೇ ಒಂದು ದೋಷ. ಹೆದರಿಸಿದ್ದಾರೆ. ಯಾಕೆ ಹೆದರಿಸಿದ್ದಾರೆ ಅಂದ್ರೆ ಅದರಲ್ಲಿ ಒಂದು ವ್ಯವಹಾರ ಇದೆ. ಒಂದು ನೋಡಿ, ನಾನ್ ನಿಮ್ಮನ್ನು ಹೆದರಿಸಬೇಕಾದ್ರೆ ಒಂದು ನಿಮ್ಮಿಂದ ಲಾಭ ಪಡಿಬೇಕಲ್ಲ, ಯಾವ್ದಾದ್ರೂ ಒಂದು ಈಗೋ ಲಾಭನೂ ಇರ್ಬೋದು. ಇಲ್ಲದ್ರೆ ನಾನು ನಿಮ್ಮನ್ನು ಯಾಕೆ ಹೆದರಿಸ್ತೇನೆ? ಅದು ನಡಿಬಾರದು. ನಮ್ಮಲ್ಲಿ ಏನಾಗ್ಬೇಕು ಎಚ್ಚರ, ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ದೋಷ ನನಗಿದೆ ಅಂತ ಹೇಳಿದ್ರೆ ಪಕ್ಕದ ಮನೆಯವನಿಗಿಲ್ವಾ? ಅವನಲ್ಲಿ ಆರೋಗ್ಯ ಸಮಸ್ಯೆ ಇಲ್ವಾ? ಅವನಿಗೆ ಯಾಕೆ ದೋಷದ ಬಗ್ಗೆ ಆಲೋಚನೆ ಮಾಡೋದಿಲ್ಲ? ಇದು ಹುಟ್ಟಿ ಸಾಯುವವರೆಗೆ ಈ ಶರೀರ, ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ವ್ಯವಸ್ಥೆಗಳು ಏರುಪೇರು ಆಗ್ತಾ ಇರ್ತವೆ. ಕಾಯಿಲೆ ಕಸಲುಗಳು ಬರ್ತಾವೆ, ಲಾಭ ನಷ್ಟಗಳು ಬರ್ತಾವೆ. ಅದೇ ಜೀವನ ಅಲ್ಲ ಸರ್, ಅದೇ ಪ್ರಕೃತಿ. ಒಂದೇ ರೀತಿ ಇರ್ಬೇಕಂತ ಭಾವಿಸೋದು ಅಜ್ಞಾನ. ನನಗೆ ಕಾಯಿಲೆನೇ ಬರದೇ ಇರಬೇಕು ಅಂತ ಭಾವಿಸುವುದಿದೆಯಲ್ಲ, ಅದು ತೀರಾ ಅಜ್ಞಾನ. ಶರೀರ ಪಂಚಭೂತಗಳಿಂದ ಆದದ್ದು, ಅದು ಏರುಪೇರು ಪ್ರಕೃತಿಯಲ್ಲಿ ಯಾವ ರೀತಿ ಏರುಪೇರು ಇದೆ ಶರೀರದಲ್ಲಿದೆ. ಅದು ಒಂದು ದಿನ ಮಣ್ಣಾಗಿ ಹೋಗ್ಬೇಕು. ಪ್ರಕೃತಿ ನೋಡಿ, ನಿಯಮ. ಈ ಪ್ರಕೃತಿ ನೋಡಿ, ನಾವು ಇಷ್ಟೆಲ್ಲ ವಿಜೃಂಭಣೆ, ಇದು ಸೃಷ್ಟಿ ಆಗುವ ಮೊದಲು ನಮ್ಗೆ ಗೊತ್ತಿತ್ತ ಸೃಷ್ಟಿ ಆಗ್ತೀವಿ ಅಂತ ಹೇಳಿ, ಅಥವಾ ಹೊರಗೆ ಬಂದ ನಂತರ ನಾವು ಗಂಡು ಹೆಣ್ಣು ಅಂತ ನಿರ್ಧಾರ ಮಾಡಿದ್ವಿ ನಾವು? ಯಾವುದು ನಮ್ಮ ಗಂಡು ಹೆಣ್ಣು ಅನ್ನು ಮಾಡಿ ಇಲ್ಲಿ ಕಳಿಸಿದೆ? ಯಾವ ಶಕ್ತಿ? ಈ ಶರೀರ ಸತ್ತ ನಂತರ ನೀವೇನು ಮಾಡಬೇಡಿ, ತೆಗೆದು ಬಿಸಾಡಿಬಿಡಿ ಒಂದು ಕಡೆ. ಎಷ್ಟು ಚಂದ ಹುಟ್ಟಿ ಇಲ್ಲಿಯವರೆಗೆ ನಿಮ್ಮನ್ನ ಚೈತನ್ಯ ಪೂರ್ಣವಾಗಿ ನಡೆಸ್ಕೊಂಡು ಬಂದಂತ ಅದೇ ಶಕ್ತಿ ನಿಮ್ಮ ಶರೀರವನ್ನ ನಾವು ಕೊಳೆಯುವುದಂತ ಹೇಳ್ತೇವೆ. ಅದನ್ನು ಯಾವ ರೀತಿ ವಿಘಟನೆ ಮಾಡಿ ಪಂಚಭೂತಗಳ ಲೀನ ಮಾಡಿ ಬಿಡ್ತದೆ. ನೀವು ಸುಡೋದು ಬೇಡ, ಹೂಳುವುದು ಬೇಡ. ಹುಟ್ಟಿ ಸೃಷ್ಟಿ ಮಾಡಿದ ಶಕ್ತಿ ಕೊನೆ ಹಂತಕ್ಕೆ ಕೊಂಡೋಗಿ ಅದೇ ಕ್ಲಿಯರ್ ಮಾಡ್ತದೆ ಅಂತ ಹೇಳಿದ್ರೆ ನಾವು ಇಷ್ಟೆಲ್ಲ ಯಾಕೆ ಭಯಪಡೋದು? ಕಾಯಿಲೆಗೆ ಭಯಪಡಬೇಕಾ? ಪ್ರಕೃತಿಗೆ ಹಾವಿಗೆ ಭಯಪಡಬೇಕಾ? ಈ ಭಯ ಅಂದ್ರೆ ಏನು? ಎಲ್ಲಿ ಇದೆ ಅದು? ಅದನ್ನು ಪ್ರಶ್ನೆ ಮಾಡ್ಕೊಳ್ಬೇಕು ಪ್ರತಿಯೊಬ್ಬರು. ಅಲ್ಲಿ ಬದಲಾವಣೆ ಶುರು ಆಗ್ತದೆ. ಬದಲಾವಣೆ ಆಗದೆ ಇಲ್ಲಿದ್ರೆ ಏನಂದ್ರೆ, ಒಂದು ಆಡು ಹೋಗ್ತದೆ, ಕುರಿಗಳು ಹಿಂದೆ ಹಾಗೆ ಆಗ್ಬಿಟ್ಟು ಕರೆಕ್ಟ್ ಇರ್ಬೋದು. ಅವನು ಹೇಳ್ತಿದ್ದಾನೆ ಅಂತೇಳಿ ಇಲ್ಲ, ಅವನು ಹೇಳ್ಬೇಕಾದ್ರೆ ಅವನು ಸತ್ಯ ತಿಳಿದಿರ್ಬೇಕು. ಸತ್ಯ ತಿಳಿದವನು ಯಾವತ್ತೂ ಕುರಿಗಳನ್ನ ಫಾಲೋ ಮಾಡ್ಲಿಕ್ಕೆ ಹೇಳೋದಿಲ್ಲ. ಸತ್ಯ ತಿಳಿದ ಆಡು ಇದೆಯಲ್ಲ, ಅದು ಕುರಿಗಳನ್ನ ಫಾಲೋ ಮಾಡ್ಲಿಕ್ಕೆ ಹೇಳೋದಿಲ್ಲ. ಹಾಗೆ ಇದು ನಮ್ಮಲ್ಲಿ ಏನಾಗಿದೆ ಈಗ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇದೊಂದು ಈ ಸಮಸ್ಯೆ, ಈ ದೋಷ, ಅದು ಇದು ಅಂದ್ರೆ ನಾವು ಬುದ್ಧಿವಂತರು. ನಮ್ಮ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ. ನಾನು ನಿಮ್ಮ ಹತ್ರ ಆಗ್ಲೇ ಮಾತಾಡಿದ ಹಾಗೆ, ಇಲ್ಲಿ ಒಂದು ಪ್ರತಿಭೆ ಪ್ರಚಾರಕ್ಕೆ ಬರಬೇಕಾದ್ರೆ ಪ್ರಬುದ್ಧತೆ ಪಡ್ಕೊಂಡು ಇದು ಬಹಳ ಒಳ್ಳೆಯ ಇದು ನಮ್ಮ ಜನರ ಮನಸ್ಥಿತಿ. ಬೇರೆಲ್ಲ ಹೋಲಿಸ್ಲಿಕ್ಕೆ ಹೋದ್ರೆ ಸ್ವಲ್ಪ ವ್ಯತ್ಯಾಸ ಇದೆ ನಮ್ಮಲ್ಲಿ. ಆದ್ರೆ ಈ ಸಣ್ಣ ಸಣ್ಣ ವಿಚಾರಗಳು ಕೆಲವೊಮ್ಮೆ ನಗೆಪಾಟಲಿ ಕಾರಣ ಆಗ್ತದೆ ಹೊರಗಿನವರು ಒಳಗಿನವರು ಅಂತಿಲ್ಲ. ಆದ್ರೆ ಯಾರು ಇಲ್ಲಿಂದ ಬೇರೆ, ನಾವೆಲ್ಲ ಒಂದೇ. ಆದ್ರೆ ನಾವು ಇಷ್ಟೆಲ್ಲ ತಿಳಿದುಕೊಂಡು ಎಲ್ಲೋ ಒಂದು ಕಡೆ ಮತ್ತೆ ಹೌದು, ಆಗಬಾರದು. ಈ ನಂಬಿಕೆಗಳು, ಮುಖ್ಯವಾಗಿ ಹಾವುಗಳ ಬಗ್ಗೆ ಇರುವಂತ ನಂಬಿಕೆಗಳು ತುಂಬಾ. ಈಗ ನಾನು ಇಷ್ಟು ಮಾತಾಡ್ಲಿಕ್ಕೆ ಕಾರಣ ಏನು ಅಂದ್ರೆ, ನಮ್ಮ ಜನರೇ. ಈ ಜನರು ಅವರು ಒಂದು ವಿಚಾರವನ್ನ ತುಂಬಾ ವೈಭವೀಕರಣ ದೃಷ್ಟಿಯಲ್ಲಿ ನೋಡೋದು, ಅಥವಾ ಬೇರೆ ದೃಷ್ಟಿಕೋನದಲ್ಲಿ ಒಂದು ಹಾವಿನ ವಿಚಾರವನ್ನ ನೋಡೋದು. ಹಾವು ಕನ್ನಡಿ ಹಾವು ಕಚ್ಚಿದ್ರೆ ಮಾತ್ರ ಅಲ್ಲ, ಉಸಿರು ಬಿಟ್ಟರೂ ಕುಳಿಯುತ್ತೆ ಅಂತಲ್ಲ ಅನ್ನೋ ಒಂದು ಮೂಢನಂಬಿಕೆ.
ಇದಕ್ಕೆಲ್ಲ ಅರ್ಥ ಇಲ್ಲ. ಹಾಗೆ ಅದು ಬದಲಾವಣೆ ಆಗಿದೆ.